ಹಾ, ಧನ್ಯವಾದಗಳು. ಎಲ್ಲರಿಗೆ ಮ್ಯೂಟ್ ಮಾಡಿದ್ದೆ, ಅದಕ್ಕೆ ನಾನು ಮ್ಯೂಟ್ ಆಗ್ಬಿಟ್ಟಿದ್ದೀನಿ. ತೊಂದರೆ ಇಲ್ಲ. ಎಲ್ಲರಿಗೆ ನಮಸ್ಕಾರ, ಎಲ್ಲರಿಗೆ ಸ್ವಾಗತ. ಇವತ್ತಿನ ವಿಶೇಷವಾದಂತಹ ಚರ್ಚೆಗೆ. ನಾಳಿದ್ದು ನರಸಿಂಹ ಚತುರ್ದಶಿ, ಅಂದ್ರೆ ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯೊಂದು ನರಸಿಂಹನ ಅವತಾರವಾಗತ್ತೆ ಅಂತ ನಮ್ಮ ಪಂಚಾಂಗ ಹೇಳತ್ತೆ. ಆದ್ದರಿಂದ ಇವತ್ತು ಮತ್ತೆ ನಾಳೆ ನರಸಿಂಹಾವತಾರದ ವಿಶೇಷತೆ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ಭಾಗವತ ಪುರಾಣದಿಂದ ಮತ್ತು ಇನ್ನಿತರ ವೈಷ್ಣವ ಸಾಹಿತ್ಯದಿಂದ ನಾವು ಚರ್ಚೆಯನ್ನ ಮಾಡ್ತೇವೆ. ಆಯ್ತಾ? ಇವತ್ತು ಮತ್ತೆ ನಾಳೆ ಈ ರೀತಿಯಾದಂತಹ ಒಂದು ವಿಶೇಷವಾದಂತಹ ಚರ್ಚೆಯನ್ನ ಮಾಡ್ತೇವೆ. ಮಂಗಲಾಚರಣದಿಂದ ನಾವು ಪ್ರಾರಂಭಿಸೋಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮ್ನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನರಸಿಂಹನ ಅವತಾರ ಖಂಡಿತವಾಗ್ಲೂ ಬಹಳ ವಿಶೇಷವಾದಂತಹ ಅವತಾರ. ಅದಕ್ಕೆ ಅನೇಕ ಕಾರಣಗಳಿವೆ. ಭಾಗವತ ಪುರಾಣ ನರಸಿಂಹಾವತಾರಕ್ಕೆ ಏನಂತ ಹೇಳುತ್ತೆ ಅಂತ ಹೇಳಿದ್ರೆ, ಅತ್ಯದ್ಭುತ ರೂಪ ಅಂತ ಹೇಳುತ್ತೆ. ಒಂದು ರೂಪ, ಎರಡನೇದು ಅದ್ಭುತ ರೂಪ, ಮೂರನೇದು ಅತಿ ಅದ್ಭುತ ರೂಪ, ನಾಲ್ಕನೇದು ಅತ್ಯದ್ಭುತ ರೂಪ ಅಲ್ವಾ? ಅದರಿಂದ ನರಸಿಂಹಾವತಾರ ಭಾಗವತ ಪುರಾಣದ ಪ್ರಕಾರ ಅತ್ಯದ್ಭುತ ರೂಪ ಮುದ್ವಹನ್. ಅದ್ರ ಬಗ್ಗೆ ನಾವು ಆ ಶ್ಲೋಕವನ್ನ ನಾವು ಇವತ್ತು ಚರ್ಚೆ ಮಾಡ್ತೀವಿ. ಆದ್ರೆ ಭಾಗವತದ ಶಬ್ದಗಳಲ್ಲಿ ಹೇಳ್ಬೇಕಂತ ಹೇಳಿದ್ರೆ ನರಸಿಂಹಾವತಾರ ಏನು ಅತ್ಯದ್ಭುತವಾದಂತಹ ರೂಪ. ಸಾಮಾನ್ಯವಾಗಿ ನಾವು ನರಸಿಂಹಾವತಾರವನ್ನ ನಾವೇನಂತ ಕರಿತೀವಿ? ಅರ್ಧ ಸಿಂಹ ಅರ್ಧ ಮನುಷ್ಯ ಅಂತ ಕರಿತೀವಿ. ಆದ್ರೆ ಭಾಗವತ ಆ ರೀತಿ ಹೇಳೋದಿಲ್ಲ. ಭಾಗವತ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಮನುಷ್ಯನೂ ಅಲ್ಲ ಸಿಂಹನೂ ಅಲ್ಲ ಅಂತ ಹೇಳುತ್ತೆ. ಆ ಅವತಾರ ಮನುಷ್ಯಾವತಾರವೂ ಅಲ್ಲ, ಮನುಷ್ಯನ ರೂಪದಲ್ಲಿ ಬಂದಂತಹ ಅವತಾರವೂ ಅಲ್ಲ, ಸಿಂಹನ ರೂಪದಲ್ಲಿ ಅಥವಾ ಸಿಂಹದ ರೂಪದಲ್ಲಿ ಬಂದಂತಹ ಅವತಾರವೂ ಅಲ್ಲ. ನ ಮೃಗಂ ನ ಮಾನುಷಂ. ಅದನ್ನ ನಾವಿವತ್ತು ಚರ್ಚೆ ಮಾಡ್ತೀವಿ. ಅದರಿಂದ ಖಂಡಿತವಾಗ್ಲೂ ಬಹಳ ವಿಶೇಷವಾದಂತಹ ರೂಪ, ವಿಶೇಷವಾದಂತಹ ಉದ್ದೇಶವನ್ನ ಇಟ್ಕೊಂಡು ಬಂದಂತಹ ಅವತಾರ ಅಲ್ವಾ? ಅದರಿಂದ ಭಾಗವತದ ಪ್ರಕಾರ, ಭಾಗವತದ ಶಬ್ದಗಳಲ್ಲಿ ನರಸಿಂಹಾವತಾರ ಹೇಗೆ ವರ್ಣಿತವಾಗಿದೆ ಅಂತ ನಾವು ಆರಂಭದಲ್ಲಿ ಇವತ್ತು ಚರ್ಚೆ ಮಾಡ್ತೀವಿ. ತದನಂತರ ನಮ್ಮ ಸ್ಥಳೀಯ ವೈಷ್ಣವ ಸಾಹಿತ್ಯದಲ್ಲಿ ನರಸಿಂಹಾವತಾರವನ್ನ ಎಷ್ಟು ಚೆನ್ನಾಗಿ ಆಚಾರ್ಯರೆಲ್ಲರೂ ಕೂಡ ಕೊಂಡಾಡಿದ್ದಾರೆ ಅನ್ನೋದನ್ನ ನಾವು ಇವತ್ತು ಚರ್ಚೆ ಮಾಡ್ತೀವಿ. ಇವತ್ತು ಇಷ್ಟು ಚರ್ಚೆ. ಮತ್ತೆ ನಾಳೆ ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅನ್ನೋದನ್ನ ಇವತ್ತು ಕೊನೆಯಲ್ಲಿ ನಾನು ಹೇಳ್ತೀನಿ. ಆಯ್ತಾ? ಇವಾಗ ನಾನು PPT ಶೇರ್ ಮಾಡ್ಕೊತಾ ಇದ್ದೀನಿ. ಒಂದೇ ನಿಮಿಷ ನನಗೆ ಕೊಡಿ. ಎಲ್ಲರಿಗೂ ಕಾಣಿಸ್ತಾ ಇದೆ ಅಂತ ಅಂದ್ಕೋತೀನಿ. ನರಸಿಂಹ ಚತುರ್ದಶಿ 2026ನೇ ಇಸ್ವಿ 30ನೇ ಏಪ್ರಿಲ್ ಇದೆ, ಅಂದ್ರೆ ನಾಳಿದ್ದು. ಇವತ್ತು ನಾಳೆ ನಮ್ಮ ಚರ್ಚೆಯನ್ನ ನಾವು ಮಾಡ್ತೀವಿ. ಆಯ್ತಾ? ಸೊ ಭಾಗವತದ 7ನೆಯ ಸ್ಕಂಧದಲ್ಲಿ ಇದು ವರ್ಣಿತವಾಗಿದೆ. ನೀವೆಲ್ಲರೂ ಕೇಳಿರ್ತೀರಾ ಖಂಡಿತವಾಗ್ಲು. ಯಾರ್ಯಾರು ಇತ್ತೀಚಿನ ಯಾತ್ರೆಗೆ ಹೋಗಿರ್ತೀರಾ ಅಥವಾ ಹೋಗಿದ್ರಿ ಅವರೆಲ್ಲ ಖಂಡಿತವಾಗ್ಲು ಕೇಳಿರ್ತೀರಾ. 7ನೆಯ ಸ್ಕಂಧದಲ್ಲಿ, ಶ್ರೀಮದ್ ಭಾಗವತದಲ್ಲಿ 12 ಸ್ಕಂಧಗಳಿವೆ. ಅದರಲ್ಲಿ 7ನೆಯ ಸ್ಕಂಧದಲ್ಲಿ ಬಹಳ ದೀರ್ಘವಾಗಿ ಈ ಚರ್ಚೆ ಬರ್ತದೆ. ಭಾಗವತದಲ್ಲಿ ಅನೇಕ ಸಂವಾದಗಳಿವೆ. ಮೂಲ ರೂಪದಲ್ಲಿ ಸಂವಾದ ಇರುವಂತಹದ್ದು ಶುಕದೇವ ಗೋಸ್ವಾಮಿ ಮತ್ತೆ ಪರೀಕ್ಷಿತ ಮಹಾರಾಜರ ನಡುವೆ. 7ನೇ ಸ್ಕಂಧದಲ್ಲಿ ಈ ಸಂವಾದದ ಒಳಗೆ ಮತ್ತೊಂದು ಸಂವಾದ ಕೂಡ ಬರುತ್ತೆ. ಯಾವ ಸಂವಾದ ಅಂತ ಹೇಳಿದ್ರೆ,
ನಾರದರು ಮತ್ತೆ ಯುಧಿಷ್ಠಿರರ ನಡುವೆ ನಡೆದಂತಹ ಸಂವಾದ, ನಾರದ ಮುನಿ ಮತ್ತೆ ಯುಧಿಷ್ಠಿರ ಮಹಾರಾಜರ ನಡುವೆ ನಡೆದಂತಹ ಸಂವಾದ. ಆ ಸಂವಾದದ ಅಂಗವಾಗಿ ಸುಮಾರು 10 ಅಧ್ಯಾಯಗಳಲ್ಲಿ ನರಸಿಂಹಾವತಾರದ ವರ್ಣನೆಯನ್ನ ನಾರದರು ಯುಧಿಷ್ಠಿರ ಮಹಾರಾಜರಿಗೆ ಮಾಡ್ತಾರೆ. ಅದೇ ವರ್ಣನೆಯನ್ನ ಶುಕದೇವ ಗೋಸ್ವಾಮಿ ಅವರು ಪರೀಕ್ಷಿತ ಮಹಾರಾಜರಿಗೆ ಮಾಡ್ತಾರೆ. ಆಯ್ತಾ? ಇದು ಬಹಳ ದೀರ್ಘವಾದಂತಹ ಚರ್ಚೆ, ಸಂಪೂರ್ಣವಾದಂತಹ ಚರ್ಚೆಯನ್ನ ಖಂಡಿತವಾಗ್ಲೂ ಇಲ್ಲಿ ನಾನು ಮಾಡೋದಿಲ್ಲ. ನಾವು ಯಾವ ಚರ್ಚೆಯನ್ನ ಮುಖ್ಯವಾಗಿ ಇಲ್ಲಿ ಮಾಡ್ತೀವಿ ಇವತ್ತು ಅಂತ ಹೇಳಿದ್ರೆ, ನರಸಿಂಹಾವತಾರದ ಚರ್ಚೆಯನ್ನ, ಅಂದ್ರೆ ನರಸಿಂಹ ರೂಪವನ್ನ, ಸಿಂಹನೂ ಅಲ್ಲ ನರನೂ ಅಲ್ಲ, ಆ ರೀತಿಯಾದಂತಹ ಅತ್ಯದ್ಭುತ ರೂಪವನ್ನ ತಾಳಿ ಬಂದಂತಹ ಪ್ರಸಂಗ ಏನಿದೆ ಅದನ್ನ ಮಾತ್ರ ಮುಖ್ಯ ರೂಪವಾಗಿ ನಾವು ಇವತ್ತು ಇಲ್ಲಿ ಚರ್ಚೆಯನ್ನ ಮಾಡ್ತೀವಿ. ಆದ್ರೆ ಅದಕ್ಕೆ ಒಂದು ಸಣ್ಣ ಪೀಠಿಕೆಯನ್ನ ಈ ಸ್ಲೈಡ್ ನಲ್ಲಿ ನಾನು ಕೊಟ್ಟಿದ್ದೀನಿ. ಅದನ್ನ ಒಂದು ಸಣ್ಣದಾಗಿ ಹೇಳಿ ನಮ್ಮ 8ನೇ ಅಧ್ಯಾಯಕ್ಕೆ ನಾವು ಹೋಗೋಣ. 7ನೇ ಸ್ಕಂಧದಲ್ಲಿ ಹೇಳಿದಾಗೆ ಸುಮಾರು ಮೊದಲನೇ 10 ಅಧ್ಯಾಯಗಳಲ್ಲಿ ಈ ಚರ್ಚೆ ಬರ್ತದೆ. ನರಸಿಂಹನ ಅವತಾರ ಯಾವ ಅಧ್ಯಾಯದಲ್ಲಿ ಆಗತ್ತೆ ಅಂತ ಹೇಳಿದ್ರೆ 8ನೇ ಅಧ್ಯಾಯದಲ್ಲಿ. ಅದನ್ನೇ ನಾವಿವತ್ತು ಕೆಲವೊಂದು ಶ್ಲೋಕಗಳನ್ನ ಮಾತ್ರ ಇಟ್ಕೊಂಡು ನಾವು ಚರ್ಚೆಯನ್ನ ಮಾಡ್ತೀವಿ. ಇವಾಗ ಆರಂಭದಲ್ಲಿ 8ನೇ ಅಧ್ಯಾಯದಕ್ಕಿಂತ ಮುಂಚೆ ಯಾವ ಯಾವ ಘಟನೆಗಳು ಸಂಭವಿಸ್ತದೆ ಅನ್ನೋದನ್ನ ಸ್ವಲ್ಪ ಮಟ್ಟಕ್ಕೆ ಮಾತ್ರ ಚರ್ಚೆ ಮಾಡೋಣ, ಆಯ್ತಾ? ಇವಾಗ ಹಿರಣ್ಯಕಶಿಪು ಯಾರು ಅಂತ ಎಲ್ಲರಿಗೂ ಗೊತ್ತಿದೆ. ಪ್ರಹ್ಲಾದನ ತಂದೆ, ಹಿರಣ್ಯಾಕ್ಷನ ಅಣ್ಣ, ಜಯ ವಿಜಯ ಅಂತ ವಿಷ್ಣುವಿನ ದ್ವಾರಪಾಲಕರು ಯಾರಿದ್ರು ಅವರೇ ಶಾಪವನ್ನ ಪಡೆದುಕೊಂಡು ಮೊದಲನೆಯ ರೂಪವನ್ನ ತಾಳಿ ಹಿರಣ್ಯಾಕ್ಷ ಮತ್ತೆ ಹಿರಣ್ಯಕಶಿಪು ಅಂತ 2 ಶರೀರಗಳಲ್ಲಿ ಅವರು ಬರ್ತಾರೆ. ಯಾರ ಮಕ್ಕಳಾಗಿ ಬರ್ತಾರೆ? ದಿತಿ ಮತ್ತೆ ಕಶ್ಯಪ. ಕಶ್ಯಪ ಮುನಿಗಳಿಗೆ ಅನೇಕ ಹೆಂಡತಿಯರು ಇದ್ರು. ಅವರಲ್ಲಿ ಪ್ರಮುಖರು ಯಾರು ಅಂತ ಹೇಳಿದ್ರೆ ಅದಿತಿ ಮತ್ತೆ ದಿತಿ. ಅದಿತಿ ಅನ್ನೋಳು ದೇವತೆಗಳ ತಾಯಿ, ದಿತಿ ಅನ್ನೋಳು ದೈತ್ಯ ಅಂತ ಹೇಳಿದ್ರೆ ಅಸುರರು ಅಥವಾ ರಾಕ್ಷಸರ ತಾಯಿ. ಇಷ್ಟು ನಮ್ಗೆ ಗೊತ್ತಿದ್ರೆ ಇವಾಗ ಸಾಕು. ಅದರಿಂದ ಹಿರಣ್ಯಕಶಿಪು ಸಾವಿರಾರು ವರ್ಷಗಳ ತಪಸ್ಸನ್ನ ಮಾಡ್ತಾನೆ. ಎಲ್ಲವನ್ನ ನಾನು ಸಂಕ್ಷೇಪದಲ್ಲಿ ಮಾತ್ರ ಇವಾಗ ಹೇಳ್ತಾ ಇದ್ದೀನಿ, ನಮ್ಮ ಮುಖ್ಯ ವಿಷಯಕ್ಕೆ ಬರಬೇಕು ಅಂತ. ಅದಾದ ಮೇಲೆ ವರವನ್ನ ಪಡ್ಕೋತಾನೆ ಬ್ರಹ್ಮನಿಂದ. ಅನೇಕ ನಿಷೇಧಗಳನ್ನ ಉಳ್ಳುವಂತಹ ಒಂದು ವರವನ್ನ ಪಡ್ಕೊಳ್ತಾನೆ. ವಸ್ತುತಃ ಅವನಿಗೆ ಅಮರತ್ವ ಬೇಕಿರ್ತದೆ, ಯಾವತ್ತು ಸಾಯಬಾರದು ಅಂತ ಅಮರತ್ವ ಬೇಕಾಗಿರ್ತದೆ. ಆದರೆ ಬ್ರಹ್ಮ ನಾನೂ ಕೂಡ ಅಮರನಲ್ಲ, ನಿನಗೆ ಅದನ್ನ ನನಗೆ ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದಾಗ ಪ್ರಾಯ ಅಮರತ್ವವನ್ನೇ ಪಡ್ಕೋತೀನಿ ಅಂತ ಹೇಳಿ ಅನೇಕ ನಿಷೇಧಗಳನ್ನ ಅವನ ಶಾಪಗಳಲ್ಲಿ, ಅವನ ಆಶೀರ್ವಚನದಲ್ಲಿ ಬೇಡ್ಕೊಂಡು ಬ್ರಹ್ಮನಿಂದ ಆ ರೀತಿಯಾದಂತಹ ಆಶೀರ್ವಾದವನ್ನ ಪಡ್ಕೋತಾನೆ. ತದನಂತರ ಅವನಿಗೆ ಪ್ರಹ್ಲಾದ ಅಂತ ಹುಟ್ಟುತ್ತಾನೆ, ಮಗ ಹುಟ್ಟುತ್ತಾನೆ. ಅವನ ಹೆಂಡತಿಯ ಹೆಸರು, ಹಿರಣ್ಯಕಶಿಪುವಿನ ಹೆಂಡತಿಯ ಹೆಸರು ಕಯಾದು ಅಂತ. ವಸ್ತುತಃ ಕಯಾದುವಿನ ಹೊಟ್ಟೆಯಲ್ಲಿ ಅಂದ್ರೆ ಉದರದಲ್ಲಿ ಪ್ರಹ್ಲಾದ ಹಿರಣ್ಯಕಶಿಪು ತಪಸ್ಸಿಗೆ ಹೋಗೋದಕ್ಕಿಂತ ಮುಂಚೆನೆ ಇದ್ದ. ಆದ್ರೆ 60,000 ವರ್ಷಗಳ ತನಕ ತಮ್ಮ ಗಂಡ ವಾಪಸ್ಸು ಬರುವ ತನಕ ಮಗುವಿಗೆ ಜನ್ಮವನ್ನ ನೀಡಬಾರದು, ಗಂಡನ ಉಪಸ್ಥಿತಿಯಲ್ಲೇ ಮಗುವಿಗೆ ಜನ್ಮವನ್ನ ನೀಡಬೇಕು ಅಂತ ಹೇಳಿ ಕಯಾದು ನಾರದರಿಂದ ಒಂದು ವರವನ್ನ ಪಡ್ಕೊಂಡಿರ್ತಾಳೆ. ಆದ್ದರಿಂದಲೇ 60,000 ವರ್ಷಗಳ ನಂತರ ಬ್ರಹ್ಮನಿಂದ ಆ ಒಂದು ಬಹಳ ವಿಶೇಷವಾದಂತಹ ಆಶೀರ್ವಾದವನ್ನ, ಆ ರೀತಿಯಾದಂತಹ ಆಶೀರ್ವಾದವನ್ನ ಪಡ್ಕೊಂಡು ವಾಪಸ್ಸು ಯಾವಾಗ ಬರ್ತಾನೆ, ಆ ಹಿರಣ್ಯಕಶಿಪುವಿನ ಉಪಸ್ಥಿತಿಯಲ್ಲಿ ಕಯಾದುವಿಗೆ ಪ್ರಹ್ಲಾದ ಹುಟ್ಟುತ್ತಾನೆ. ಪ್ರಹ್ಲಾದ ಯಾವಾಗ ಕೇವಲ 5 ವರ್ಷಗಳ ಬಾಲಕನಾಗಿರ್ತಾನೆ, ಆವಾಗ ಹಿರಣ್ಯಕಶಿಪು ಅವನನ್ನ ಗುರುಕುಲಕ್ಕೆ ಕಳಿಸ್ತಾನೆ. ನೋಡಿ, ಹಿರಣ್ಯಕಶಿಪುವಿಗೆ ಕೂಡ ಗೊತ್ತಿತ್ತು ಶಿಕ್ಷಣವನ್ನ ನೀಡುವುದು ಬಹಳ ಮುಖ್ಯ. ಆದರೆ ಅವನ ಶಿಕ್ಷಣ ಪದ್ಧತಿ ಏನಿತ್ತು ಅದು ಸಂಪೂರ್ಣವಾಗಿ ವೇದಗಳ ವಿರುದ್ಧವಾಗಿತ್ತು ಅಲ್ವಾ. ಚಂಡ ಮತ್ತೆ ಅಮರ್ಕರು ಅಂತ ಶುಕ್ರಾಚಾರ್ಯರ ಮಕ್ಕಳು, ಅವರೇ ಈ ಹಿರಣ್ಯಕಶಿಪುವಿನ ಗುರುಕುಲವನ್ನ ನಡೆಸ್ತಾ ಇದ್ರು. ಅಲ್ಲಿ ಎಲ್ಲಾ ರೀತಿಯಾದ ಅವೈದಿಕವಾದಂತಹ ಶಾಸ್ತ್ರ ವಿರುದ್ಧವಾಗಿರ್ತಕ್ಕಂತಹ ಶಿಕ್ಷಣವನ್ನ ಅವರು ಹೇಳ್ಕೊಡ್ತಾ ಇದ್ರು. ಆದ್ರಿಂದ ಒಮ್ಮೆ ಪ್ರಹ್ಲಾದ ಪಾಠಶಾಲೆಯಿಂದ ವಾಪಸ್ಸು ಬಂದ ನಂತರ ಅವನನ್ನ ತನ್ನ ಮಡಿಲ ಮೇಲೆ ಕುಳ್ಳಿರಿಸಿ
ಅವನಿಗೆ ಹಿರಣ್ಯಕಶಿಪು ಕೇಳ್ತಾನೆ, ನೀನು ಪಾಠಶಾಲೆಯಲ್ಲಿ ಎಲ್ಲದಕ್ಕಿಂತ ಉತ್ತಮವಾದಂತಹ ವಿದ್ಯೆಯನ್ನ ಏನ್ ಪಡ್ಕೊಂಡಿದ್ಯಾ, ದಯವಿಟ್ಟು ನನಗೆ ಹೇಳು ಅಂತ ಪ್ರಹ್ಲಾದ ಅವಾಗ ತತ್ಸಾಧು ಮನ್ಯೆ ಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಂ ಅಸದ್ಗೃಹಾತ್ ಹಿತ್ವಾತ್ಮಪಾತಂ ಗೃಹಮಂಧಕೂಪಂ ವನಂ ಗತೋ ಯದ್ ಹರಿಮಾಶ್ರಯೇತ. ನೀವು ಏನ್ ಮಾಡ್ಬೇಕು, ತಂದೆ ಆಗಿರ್ತಕ್ಕಂಥ ನೀವು, ಅಪ್ಪ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಎಲ್ಲಾ ರಾಜ್ಯವನ್ನ ಬಿಟ್ಟು ವನ ಅಂದ್ರೆ ಅರಣ್ಯಕ್ಕೆ ಹೋಗ್ಬೇಕು. ಆ ಅರಣ್ಯದಲ್ಲಿ ಹರಿಯನ್ನ ನೀವು ಆಶ್ರಯಿಸಬೇಕು, ಭಗವಂತ ವಿಷ್ಣುವನ್ನ ಆಶ್ರಯಿಸಬೇಕು. ಇದನ್ನ ಕೇಳಿ ಹಿರಣ್ಯಕಶಿಪುವಿಗೆ ಮೊದಲನೇ ಬಾರಿ ಅಷ್ಟೊಂದು ಕೋಪ ಬರೋದಿಲ್ಲ. ಆದ್ರೆ ಅವನಿಗೇನ್ ಅನಿಸುತ್ತೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಶತ್ರು ವರ್ಗದವರು ಅಂತ ಹೇಳಿದ್ರೆ ವಿಷ್ಣುವಿನ ಭಕ್ತರು ಯಾರಿದ್ದಾರೆ, ನನ್ನ ಮಗನಿಗೆ ಬ್ರೈನ್ ವಾಶ್ ಮಾಡಿದ್ದಾರೆ ಅಲ್ವಾ. 1975 ಇಸ್ವಿಯಲ್ಲಿ ಇರಬೇಕು, ಪ್ರಭುಪಾದರ ಆಂದೋಲನ ಏನಿತ್ತು ಅಮೆರಿಕ ದೇಶದಲ್ಲಿ, ಹರೇ ಕೃಷ್ಣ ಆಂದೋಲನ ಅಂತ. ಇವತ್ತು ನಾವು ಅದೇ ಆಂದೋಲನದಲ್ಲಿದ್ದೇವೆ. ಆದ್ರೆ ಅಮೆರಿಕ ದೇಶದಲ್ಲಿ ಪ್ರಭುಪಾದರ ಆಂದೋಲನದ ಮೇಲೆ ಒಂದು ಆಕ್ಷೇಪವನ್ನ ಕೊಟ್ಟಿದ್ರು, ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ ಇವರು ಅಂತ. ಅಂದ್ರೆ ತಲೆಯನ್ನ ಎಲ್ಲರಿಗೂ ಕೆಡಿಸಿ ಕೃಷ್ಣ 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 ಅಂತ ಹೇಳಿಸ್ತಾ ಇದ್ದಾರೆ ಅಂತ ಕೋರ್ಟ್ ವರೆಗೆ ಹೋಗಿತ್ತದು, ನ್ಯಾಯಾಲಯದವರೆಗೆ ಹೋಗಿತ್ತು. ಅವಾಗ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ಹೌದು ನಾವು ಬ್ರೈನ್ ವಾಶ್ ಮಾಡ್ತಾ ಇದ್ದೀವಿ, ಏಕೆಂದ್ರೆ ನಿಮ್ಮ ಮೆದುಳಿನ ಒಳಗೆ ಎಲ್ಲಾ ರೀತಿಯಾದಂತಹ ಕಸವನ್ನ, ಎಲ್ಲಾ ರೀತಿಯಾದಂತಹ ಮಲವನ್ನ ತುಂಬಿಕೊಂಡಿದ್ದೀರಾ, ಆದ್ರಿಂದ ಅದನ್ನ ನಾವು ವಾಶ್ ಮಾಡ್ತಾ ಇದ್ದೀವಿ, ಅದನ್ನ ನಾವು ಚೆನ್ನಾಗಿ ತೊಳೆದು ಅದನ್ನ ಸ್ವಚ್ಛಗೊಳಿಸ್ತಾ ಇದ್ದೀವಿ ಅಂತ ಹೇಳಿದ್ರು ಅಲ್ವಾ. ಅದರಿಂದ ಹಿರಣ್ಯಕಶಿಪುವಿಗೆ ಆ ರೀತಿ ಅನಿಸುತ್ತೆ. ಚಂಡಾಮರ್ಕರಿಗೆ ಅವರ ಮೇಲೆ ಕೋಪ ಮಾಡ್ಕೋತಾನೆ, ಪ್ರಹ್ಲಾದನ ಮೇಲೆ ಕೋಪ ಮಾಡ್ಕೊಡೋದಿಲ್ಲ. ಚಂಡಾಮರ್ಕರ ಮೇಲೆ ಕೋಪ ಮಾಡ್ಕೊಂಡು, ಯಾರೋ ನೀವಿಲ್ದೇ ಇರ್ಬೇಕಾದ್ರೆ ಗುರುಕುಲದಲ್ಲಿ ವಿಷ್ಣು ಭಕ್ತರು ಬಂದು ನನ್ನ ಮಗನ ಬುದ್ಧಿಯನ್ನ ಕೆಡಿಸ್ತಾ ಇದ್ದಾರೆ, ದಯವಿಟ್ಟು ಜಾಗ್ರತೆಯನ್ನ ವಹಿಸಿ ಅಂತ ಹೇಳಿ ವಾಪಸ್ಸು ಕಳಿಸ್ತಾನೆ. ಚಂಡಾಮರ್ಕರು ಪ್ರಹ್ಲಾದನಿಗೆ ಚೆನ್ನಾಗಿ ಬೈತಾರೆ, ಒಂದು ಕೋಲನ್ನ ಇಟ್ಕೊಂಡು ಹೊಡೆಯೋದಕ್ಕೂ ಕೂಡ ಬರ್ತಾರೆ. ಅಂದ್ರೆ ಕೋಲನ್ನ ನೋಡಿದ್ರೆ ಅವನು ಬುದ್ಧಿಯನ್ನ ಕಲಿತಾನೆ ಅಂತ ಹೇಳಿ ಅನೇಕ ತಿಂಗಳ ಕಾಲ ಮತ್ತೆ ಅವನಿಗೆ ಬಹಳ ಒಳ್ಳೆ ಬುದ್ಧಿ, ಅಂದ್ರೆ ಅವರ ಪ್ರಕಾರ ಒಳ್ಳೆ ಬುದ್ಧಿ, ಶಾಸ್ತ್ರ ವಿರುದ್ಧವಾಗಿರತಕ್ಕಂತಹ ವಿಷಯಗಳನ್ನ ಅವನಿಗೆ ಹೇಳ್ಕೊಡ್ತಾರೆ. ನಂತರ ಮತ್ತೆ ಪ್ರಹ್ಲಾದ ಯಾವಾಗ ರಜೆ ಬರುತ್ತೆ ಅವಾಗ ಮತ್ತೆ ತಂದೆ ಮನೆಗೆ ಬರ್ತಾನೆ. ಮತ್ತೆ ಹಿರಣ್ಯಕಶಿಪು ಪ್ರಹ್ಲಾದನನ್ನ ತನ್ನ ಮಡಿಲನ ಮೇಲೆ ಕುಳ್ಳಿರಿಸಿ ಮತ್ತೆ ಅದೇ ಪ್ರಶ್ನೆಯನ್ನ ಕೇಳ್ತಾನೆ, ನೀನು ಯಾವ ವಿಷಯವನ್ನ, ಅತ್ಯುತ್ತಮವಾಗಿರ್ತಕ್ಕಂಥ ವಿಷಯವನ್ನ ನಿನ್ನ ಶಿಕ್ಷಕರಿಂದ ಪಾಠಶಾಲೆಯಲ್ಲಿ ಕಲ್ತಿದ್ದೀಯಾ, ದಯವಿಟ್ಟು ನನಗೆ ಹೇಳು. ಅವಾಗ ಪ್ರಹ್ಲಾದ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ 2 ಶ್ಲೋಕಗಳನ್ನ ಹೇಳ್ತಾನೆ. ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಇದು ಮೊದಲನೇ ಶ್ಲೋಕ. ಎರಡನೇ ಶ್ಲೋಕ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿಷ್ಟೇ ನವಲಕ್ಷಣಾಹ ಕ್ರಿಯೇತ ಭಗವತ್ಯದ್ಧ ತನ್ಮನ್ಯೇ ಅಧೀತಮುತ್ತಮಂ. ಎಲ್ಲದಕ್ಕಿಂತ ಉತ್ತಮವಾದಂತ ವಿದ್ಯೆ ಅಂದ್ರೆ ಏನು, ವಿಷ್ಣುವನ್ನ ಈ 9 ಮಾರ್ಗಗಳಿಂದ ಆರಾಧಿಸಿ, ಆ ಆರಾಧನೆಯಿಂದ ವಿಷ್ಣುವನ್ನ ತಲುಪುವುದೇ ಎಲ್ಲಾ ವಿದ್ಯೆಗಳಿಗಿಂತ ಉತ್ತಮವಾದಂತಹ ವಿದ್ಯೆ ಅಂತ ಪ್ರಹ್ಲಾದ ತನ್ನ ತಂದೆಯಾದಂತಹ ಹಿರಣ್ಯಕಶಿಪುಗೆ ಹೇಳ್ತಾನೆ. ಇದನ್ನ ಕೇಳಿ ಹಿರಣ್ಯಕಶಿಪುಗೆ ಎಷ್ಟು ಕೋಪ ಬರುತ್ತೆ ಅಂತ ಹೇಳಿದ್ರೆ, ಅವನನ್ನ ಅಲ್ಲಿಂದ ಕೆಳಗೆ ಬಿಸಾಕ್ಬಿಡ್ತಾನೆ ಪ್ರಹ್ಲಾದನನ್ನ. ಪ್ರಹ್ಲಾದ ಎಷ್ಟು ಚಿಕ್ಕವನು, ಎಷ್ಟು ಮೆದುವಾದಂತ ಶರೀರ ಅವನದು, ಆದ್ರೆ ಅವನ ಸ್ಥಾನದಿಂದ ಅಂದ್ರೆ ಆಸನದಿಂದ ಕೆಳಗೆ ಬಿಸಾಕ್ಬಿಡ್ತಾನೆ. ತದನಂತರ ಅನೇಕ ಮಾರ್ಗಗಳಿಂದ ಪ್ರಹ್ಲಾದನನ್ನ ಕೊಲ್ಲೋದಕ್ಕೆ ಪ್ರಯತ್ನವನ್ನ ಪಡ್ತಾನೆ. ಆದ್ರೆ ಪ್ರಹ್ಲಾದನನ್ನ ಪ್ರತಿ ಬಾರಿ ಕೂಡ ಭಗವಂತನಾದಂತ ವಿಷ್ಣು ಬಂದು ಅವನನ್ನ ಸಂರಕ್ಷಿಸ್ತಾನೆ. ಇದೆಲ್ಲ ಸಂಕ್ಷೇಪವಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆ. ತದನಂತರ ಯಾವುದೇ ಮಾರ್ಗದಿಂದ ಅವನನ್ನ ಕೊಲ್ಲೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ ಪ್ರಹ್ಲಾದನನ್ನ ಮತ್ತೆ ಆ ಚಂಡಾಮರ್ಕರ ಗುರುಕುಲಕ್ಕೆ ಕಳಿಸಿ, ಈ ಬಾರಿ ನಿಜವಾಗ್ಲೂ ನೀವು ಸರಿಯಾದಂತಹ ಶಿಕ್ಷಣವನ್ನ ನನ್ನ ಮಗನಿಗೆ ಕೊಡಲೇಬೇಕು ಅಂತ ಹೇಳಿ ಹಿರಣ್ಯಕಶಿಪು ಮತ್ತೆ ಕಳಿಸ್ತಾನೆ. ಆ ಸಮಯದಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಪ್ರಹ್ಲಾದ ಮೊದಲನೇ ಬಾರಿ ಪ್ರಚಾರವನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಮುಂಚೆ ಕೂಡ ಮಾಡಿದ್ನೇನೋ, ಆದ್ರೆ ದೊಡ್ಡ ಪ್ರಮಾಣದಲ್ಲಿ. ಆ ಪಾಠಶಾಲೆಯಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ದೈತ್ಯರ ಮಕ್ಕಳೇನೆ ಅಲ್ವಾ, ಅಂದ್ರೆ ಅಸುರರ ಮಕ್ಕಳು. ಅವರೆಲ್ಲರಿಗೆ ವಿಷ್ಣು ಭಕ್ತಿ ಅಂದ್ರೆ ಏನು, ವಿಷ್ಣು ಭಕ್ತಿಯ ಮಹಿಮೆಯನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಇದು ಭಾಗವತದ
7ನೇ ಸ್ಕಂದದ 6ನೇ ಅಧ್ಯಾಯದಲ್ಲಿ ಬರುತ್ತೆ. ಆಯ್ತಾ? ಸೊ 6ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಪ್ರಹ್ಲಾದನ ಬೋಧನೆಗಳು, ಯಾರಿಗೆ? ತನ್ನ ಸಹಪಾಠಿಗಳಿಗೆ ಮಾಡಿದಂತಹ ಬೋಧನೆಗಳು ಬರ್ತದೆ. ಆ ಒಂದು ವಿಶೇಷವಾದಂತಹ ಒಂದು ಪರಿಸ್ಥಿತಿ ಅಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ, ಎಲ್ಲಾ ಮಕ್ಕಳು ಕೂಡ ದೈತ್ಯ ಮಕ್ಕಳು, ಅವರಲ್ಲಿ ಸ್ವಾಭಾವಿಕವಾಗಿ ದೈತ್ಯ ರಕ್ತಾನೇ ಹರಿತಾ ಇತ್ತು. ಆದ್ರೆ ಆ ದೈತ್ಯ ಪ್ರವೃತ್ತಿಗಳೇನಿತ್ತು ಅದೆಲ್ಲವನ್ನ ತ್ಯಾಗ ಮಾಡಿ ಎಲ್ಲರೂ ವಿಷ್ಣು ಭಕ್ತರಾಗ್ಬಿಡ್ತಾರೆ. ಎಲ್ಲರೂ ಪ್ರಹ್ಲಾದನ ಜೊತೆಯಲ್ಲಿ ಅವರು ವಿಷ್ಣುವಿನ ನಾಮ ಸಂಕೀರ್ತನೆಯನ್ನ ಮಾಡೋದಕ್ಕೆ, ನೃತ್ಯವನ್ನ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಚಂಡಾಮರ್ಕರು ವಾಪಸ್ಸು ಬಂದು ನೋಡ್ತಾರೆ, ಪ್ರಹ್ಲಾದ ಒಬ್ಬನೇ ಇದ್ದಾಗ್ಲೇ ನಾವು ಹಿರಣ್ಯಕಶಿಪುವಿಂದ, ಅಂದ್ರೆ ಪ್ರಹ್ಲಾದ ಒಬ್ಬನೇ ವಿಷ್ಣು ಭಕ್ತನಾಗಿದ್ದಾಗ ಹಿರಣ್ಯಕಶಿಪುವಿಂದ ಅಷ್ಟೊಂದು ನಾವು ಬಯಸ್ಕೊಂಡ್ವಿ, ಇಡೀ ಪಾಠಶಾಲೆನೇ ವಿಷ್ಣು ಭಕ್ತಿಗೆ ತಿರುಗ್ಬಿಟ್ಟಿದೆ ಅಂತ ಹೇಳಿದ್ರೆ ನಮ್ಮನ್ನ ಖಂಡಿತವಾಗ್ಲೂ ಕೊಂದು ಬಿಡ್ತಾನೆ ಹಿರಣ್ಯಕಶಿಪು ಅಂತ ಹೇಳಿ, ಕೋತಿ ತಾನು ಕೆಡೋದಲ್ದೆ ವನಾನೆಲ್ಲ ಕೆಡಿಸ್ತು ಅಂತ ಕನ್ನಡದಲ್ಲಿ ಗಾದೆ ಇರೋ ಹಾಗೆ, ಪ್ರಹ್ಲಾದ ತಾನು ಕೆಡೋದಲ್ದೆ ಸಂಪೂರ್ಣವಾದಂತಹ ಪಾಠಶಾಲೆಯನ್ನೇ ಕೆಡಿಸ್ಬಿಟ್ಟಿದ್ದಾನೆ ಅಂತ ಹೇಳಿ ಪ್ರಹ್ಲಾದನನ್ನ ಕರ್ಕೊಂಡು ಬಹಳ ಭಯದಿಂದ ಹಿರಣ್ಯಕಶಿಪು ಹತ್ರ ಬರ್ತಾರೆ. ಅಲ್ಲಿಂದ ಇವತ್ತಿನ ನಮ್ಮ ಚರ್ಚೆ ಆರಂಭ ಆಗ್ತಾ ಇದೆ. ಇದು 8ನೇ ಅಧ್ಯಾಯ, ಭಾಗವತದ 8ನೇ ಅಧ್ಯಾಯ. ಈ 8ನೇ ಅಧ್ಯಾಯದಲ್ಲಿ ಹಿರಣ್ಯಕಶಿಪುವಿನ ಮತ್ತೆ ಪ್ರಹ್ಲಾದನ ಸಂವಾದ ಏನಿದೆ ಅದನ್ನ ಮೊದಲು ಚರ್ಚೆ ಮಾಡಿ, ನಂತರ ನರಸಿಂಹಾವತಾರ 17ನೇ ಶ್ಲೋಕದಲ್ಲಿ ಆಗತ್ತೆ. ಅಲ್ಲಿವರೆಗೆ ನಾವು ಚರ್ಚೆ ಮಾಡಿ, ನಂತರ ನರಸಿಂಹಾವತಾರದ ಬಗ್ಗೆ ಇಬ್ಬರು ವಿಶೇಷವಾದಂತಹ ಆಚಾರ್ಯರು ಏನ್ ಹೇಳ್ತಾರೆ, ಅವರ ದೃಷ್ಟಿಯಿಂದ ಈ ನರಸಿಂಹಾವತಾರ ಎಷ್ಟು ಅಪೂರ್ವವಾಗಿದೆ ಅದನ್ನ ಇವತ್ತು ನಾವು ಚರ್ಚೆ ಮಾಡಿ, ನಾಳೆ ಮತ್ತೊಂದು ಬೇರೆ ಚರ್ಚೆಯನ್ನ ಮಾಡ್ತೀವಿ. ಆಯ್ತಾ? ಅದರಿಂದ ಇವಾಗ ನೋಡಿ, ಮೊದಲನೇ ಶ್ಲೋಕ, ಈ 8ನೇ ಅಧ್ಯಾಯದ ಮೊದಲನೇ ಶ್ಲೋಕ. ಈ ಎಲ್ಲಾ ಶ್ಲೋಕಗಳು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಬಹಳ ಸುಲಭ. ಈ ಶ್ಲೋಕ ಏನ್ ಹೇಳ್ತಾ ಇದೆ? ಅಥ ದೈತ್ಯ ಸುತಾಹ ಸರ್ವೇ ಶ್ರುತ್ವಾ ತದ್ ಅನುವರ್ಣಿತಂ ಜಗೃಹುರ್ ನಿರವದ್ಯತ್ವಾತ್ ನೈವ ಅನುಶಿಕ್ಷಿತಂ. ಇದನ್ನ ನಾರದರು ಯುಧಿಷ್ಠಿರ ಮಹಾರಾಜರಿಗೆ ಹೇಳ್ತಾ ಇದ್ದಾರೆ. ಅದೇ ಸಂವಾದವನ್ನ ಶುಕದೇವ ಗೋಸ್ವಾಮಿಯವರು ಪರೀಕ್ಷಿತ ಮಹಾರಾಜರಿಗೆ ಹೇಳ್ತಾ ಇದ್ದಾರೆ. ಆಯ್ತಾ? ಸೊ ಇಲ್ಲಿ ಈ ಶ್ಲೋಕದಲ್ಲಿ ಆ ಗುರುಕುಲದ ಪರಿಸ್ಥಿತಿಯನ್ನ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ದೈತ್ಯ ಸುತಾಹ, ಎಲ್ಲರೂ ಆ ದೈತ್ಯರ ಮಕ್ಕಳು, ಅಂದ್ರೆ ಅಸುರರ ಮಕ್ಕಳು, ಯಾವ ಮಕ್ಕಳು ಆ ಗುರುಕುಲದಲ್ಲಿ ಓದ್ತಾ ಇದ್ರು ಅವರೆಲ್ಲರೂ ಪ್ರಹ್ಲಾದನ ಬೋಧನೆಗಳನ್ನ ಕೇಳಿ ಯಾವ ಅದ್ಭುತವಾದಂತಹ ರೀತಿಯಲ್ಲಿ ವರ್ಣನೆಯನ್ನ ಮಾಡ್ತಾನೆ ಪ್ರಹ್ಲಾದ ಅಂತ ಹೇಳಿದ್ರೆ, ಎಲ್ಲರ ಮನಸ್ಸು ಸ್ವಾಭಾವಿಕವಾಗಿ ಆಕರ್ಷಕವಾಗುವಂತೆ ಅವನು ವರ್ಣನೆಯನ್ನ ಮಾಡ್ತಾನೆ. ಏಕೆಂದ್ರೆ ಅವರೆಲ್ಲರೂ ದೈತ್ಯರ ಮಕ್ಕಳಾಗಿದ್ರು ಕೂಡ ಮುಗ್ಧರಾಗಿದ್ರು. ಅವರಿನ್ನೂ ದೈತ್ಯರ ಚಟುವಟಿಕೆಗಳಲ್ಲಿ ಇನ್ನೂ ತೊಡಗಿರ್ಲಿಲ್ಲ. ಅದರಲ್ಲಿ ತೊಡಗಿಸ್ಬೇಕು ಅಂತ ಗುರುಕುಲಕ್ಕೆ ಕಳಿಸಿದ್ರು. ಆ ಎಲ್ಲಾ ದೈತ್ಯರು ತಮ್ಮ ಮಕ್ಕಳನ್ನ ಅಶಾಸ್ತ್ರೀಯವಾಗಿರ್ತಕ್ಕಂತಹ, ಶಾಸ್ತ್ರ ವಿರುದ್ಧವಾದಂತಹ ಚಟುವಟಿಕೆಗಳಲ್ಲಿ, ಕಾರ್ಯಗಳಲ್ಲಿ ತೊಡಗಿಸ್ಬೇಕು ಅಂತ ಗುರುಕುಲಕ್ಕೆ ಕಳಿಸಿದ್ರು. ಇನ್ನು ತೊಡಗಿರ್ಲಿಲ್ಲ. ಆದ್ದರಿಂದಲೇ ಪಾಪ ಕರ್ಮಗಳ ಪ್ರತಿಕ್ರಿಯೆ ಅನ್ನೋದು ಅವರಲ್ಲಿ ಇಲ್ಲದೆ ಇದ್ದಿದ್ರಿಂದ ಅವರು ಬಹಳ ಸ್ವಾಭಾವಿಕವಾಗಿ ವಿಷ್ಣು ಭಕ್ತಿಯನ್ನ ಸ್ವೀಕರಿಸ್ಬಿಡ್ತಾರೆ. ಜಗೃಹು ಅಂದ್ರೆ ಅದನ್ನ ಸ್ವೀಕರಿಸಿದ್ರು. ಏನಕ್ಕೆ? ನಿರವದ್ಯತ್ವಾದ್, ಪ್ರಹ್ಲಾದ ಏನ್ ಹೇಳ್ತಾನೆ ಅದರಲ್ಲಿ ಯಾವುದೇ ದೋಷವಿರ್ಲಿಲ್ಲ, ಮತ್ತೆ ಬಹಳ ಉತ್ಕೃಷ್ಟವಾದಂತಹ ಬೋಧನೆಯನ್ನ ನಮ್ಗೆ ಉಚಿತವಾಗಿ ಕೊಡ್ತಾ ಇದ್ದಾನೆ ಅಂತ ಹೇಳಿ ಅದನ್ನ ಸ್ವೀಕರಿಸಿದ್ರು. ಅವರ ಗುರುಗಳು ಅಂತ ಹೇಳಿದ್ರೆ ಷಂಡ ಮತ್ತೆ ಅಮರ್ಕರು ಏನನ್ನ ಅವರು ಹೇಳಿದ್ರು, ಯಾವ ಬೋಧನೆಯನ್ನ ಅವ್ರು ಕೊಟ್ಟಿದ್ರು ಅದನ್ನ ಧಿಕ್ಕಾರ ಅಂತ ಹೇಳಿ ಅದನ್ನ ತ್ಯಾಗ ಮಾಡ್ಬಿಟ್ರು. ನೈವ ಗುರು ಅನುಶಿಕ್ಷಿತಂ. ಮುಂದಿನ ಶ್ಲೋಕದಲ್ಲಿ ಈ ಷಂಡಾಮರ್ಕರು ಹೇಗೆ ಪ್ರಹ್ಲಾದನನ್ನ ಹಿರಣ್ಯಕಶಿಪು ಹತ್ರ ಕರ್ಕೊಂಡು ಹೋಗ್ತಾರೆ ಅಂತ ಹೇಳುತ್ತೆ. ಷಂಡಾಮರ್ಕರು ನಾನು ಹೇಳದಂತೆ ಬಂದು ನೋಡ್ತಾರೆ. ಇದನ್ನ ನಮ್ಮ ತೆಲುಗು ಪಿಕ್ಚರ್ ನಲ್ಲಿ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. 1967ನೇ ಇಸವಿಯಲ್ಲಿ ಆವಾಗ್ಲೇನೆ ಪ್ರಭುಪಾದರು ಅಮೆರಿಕಾಲಿ ಇನ್ನೂ ಹೋಗಿ ಬಂದು ಅಥವಾ 2 ವರ್ಷ ಆಗಿದ್ದಾಗ್ಲೇನೆ ತೆಲುಗು ಭಾಷೆಯಲ್ಲಿ ಬಹಳ ಚೆನ್ನಾಗಿ ಮೂವಿ ಬಂದಿತ್ತು. ಇವಾಗ ಕೂಡ ಯೂಟ್ಯೂಬ್ ಅಲ್ಲಿ ಇದೆ, ನಿಮ್ಮಲ್ಲಿ ಎಷ್ಟೊಂದು ಜನ ನೋಡಿರ್ತೀರಾ ಅಂತ ಅನ್ಕೋತೀನಿ. ಅದರಲ್ಲಿ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಷಂಡಾಮರ್ಕರು ಸ್ನಾನಕ್ಕೆ ಹೋಗಿರ್ತಾರೆ, ವಾಪಸ್ ಬಂದು ನೋಡ್ತಾರೆ ಸಂಪೂರ್ಣವಾದ ಗುರುಕುಲವೇ ವಿಷ್ಣು ಭಕ್ತಿಯನ್ನ ಅಭ್ಯಾಸ ಮಾಡ್ತಾ ಇದೆ, ವಿಷ್ಣುವಿನ ನಾಮ ಸಂಕೀರ್ತನೆಯಲ್ಲಿ ತೊಡಗಿದೆ ಅಲ್ವೇ. ಅದರಿಂದ ಅಥ ಆಚಾರ್ಯ ಸುತಃ ತೇಷಾಂ ಬುದ್ಧಿಮೇಕಾಂತ ಸಂಸ್ಥಿತಾಂ. ಆಚಾರ್ಯ ಸುತರು ಅಂದ್ರೆ ಶುಕ್ರಾಚಾರ್ಯರ ಮಗನಾದಂತಹ ಅಥವಾ ಮಕ್ಕಳಾದಂತಹ ಈ ಷಂಡಾಮರ್ಕರು ಆ ಏಕಾಂತ ಬುದ್ಧಿಯನ್ನ ಉಳ್ಳುವಂತಹ,
ಎಲ್ಲಾ ಗುರುಕುಲದ ವಾಸಿಗಳನ್ನ ನೋಡಿ. ಅಲ್ಲಿವರೆಗೆ ಪ್ರಹ್ಲಾದನ ಬೋಧನೆ ಎಷ್ಟು ಪ್ರಭಾವಶಾಲಿಯಾಗಿತ್ತು ಅಂತ ಹೇಳಿದ್ರೆ, ಎಲ್ಲಾ ಗುರುಕುಲದ ವಾಸಿಗಳು ಕೂಡ ಅಂದ್ರೆ ಗುರುಕುಲಿಗಳು ಕೂಡ ವಿಷ್ಣುವಿನ ನಾಮ ಸಂಕೀರ್ತನೆಯಲ್ಲಿ ಏಕಾಂತ ಮನಸ್ಸಿನಿಂದ, ಬೇರೆ ಯಾವುದೇ ಅನನ್ಯ ಗತಿ ಅಂತ ಹೇಳ್ತಾರಲ್ಲ, ಬೇರೆ ಯಾವುದೇ ಅನ್ಯ ಗತಿ ಇಲ್ಲದೇನೆ ವಿಷ್ಣುವಿನ ಭಕ್ತಿಯನ್ನೇ ಅಭ್ಯಾಸ ಮಾಡ್ತಾ ಇದ್ರು. ಅಲಕ್ಷ್ಯ ಇದನ್ನ ನೋಡಿ ಭೀತಃ, ಬಹಳ ಹೆದರಿಕೆಯನ್ನ ಬಹಳ ಹೆದರಿಕೆ ಆಯ್ತು. ಯಾರಿಗೆ? ಚಂಡಾಮರ್ಕರಿಗೆ. ಏನಾಗತ್ತೋ ನಮಗೆ ಅಂತ ಹೇಳಿ ತ್ವರಿತಃ, ಬಹಳ ಬೇಗನೆ, ತಕ್ಷಣ ರಾಜ್ಞೆ ಅವೇದಯತ್ ಯಥಾ, ಯಾವ ಯಾವ ಘಟನೆಗಳು ಆ ಗುರುಕುಲದಲ್ಲಿ ಸಂಭವಿಸಿತ್ತು ಅದೆಲ್ಲವನ್ನ ರಾಜನಿಗೆ ಅಂತ ಹೇಳಿದ್ರೆ ಹಿರಣ್ಯಕಶಿಪುವಿಗೆ ಅದೇ ರೀತಿಯಲ್ಲಿ ಹೋಗಿ ಪ್ರಹ್ಲಾದನನ್ನ ಕರ್ಕೊಂಡು ಹೋಗಿ ಹೇಳ್ತಾರೆ. ಅದಾದ್ಮೇಲೆ ಏನಾಗುತ್ತೆ ಮುಂದಿನ ಶ್ಲೋಕಗಳಲ್ಲಿ, ಹಿರಣ್ಯಕಶಿಪು ಹೇಗೆ ಕೋಪವನ್ನ ಮಾಡ್ಕೋತಾನೆ, ಕೋಪದ ಅತಿರೇಕವನ್ನ ಮಾಡ್ಕೋತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಕೋಪಾವೇಶ ಚಲದ್ ಗಾತ್ರ ಪುತ್ರಂ ಹಂತುಂ ಮನೋ ದಧೆ ಕ್ಷಿಪ್ತ್ವಾ ಪುರುಷಯ ವಾಚ ಪ್ರಹ್ಲಾದಂ ಅತದರ್ಹಣಂ. ಆವೇಶ ಬಂದು, ಯಾವಾಗ ಯಾವುದೇ ಒಂದು ಭಾವನೆ ಅತಿರೇಕದಲ್ಲಿ ನಮ್ಮ ಮನಸ್ಸಿನಲ್ಲಿ ಬರುತ್ತೆ, ಅದು ಖಂಡಿತವಾಗ್ಲೂ ನಾಶವನ್ನ ಮಾಡುತ್ತೆ ಅಲ್ವಾ. ಇದು ಆಧ್ಯಾತ್ಮಿಕ ಭಾವನೆಗಳ ಬಗ್ಗೆ ಹೇಳ್ತಾ ಇಲ್ಲ, ಆದ್ರೆ ಭೌತಿಕ ಭಾವನೆಗಳು, ಯಾರ ಮೇಲಾದ್ರೂ ಒಂದು ಅತಿಯಾದಂತಹ ಸ್ನೇಹ, ಅತಿಯಾದಂತಹ ದ್ವೇಷ, ಅತಿಯಾದಂತಹ ಕೋಪ, ಇದೆಲ್ಲವೂ ಕೂಡ ನಾಶಕಾರಿ ಅಲ್ವಾ. ಅದರಿಂದ ಅತಿಯಾದಂತಹ ಕೋಪದ ಆವೇಶದಲ್ಲಿ ಚಲದ್ ಗಾತ್ರ, ಹಿರಣ್ಯಕಶಿಪುವಿನ ಗಾತ್ರಗಳು ಅಂತ ಹೇಳಿದ್ರೆ ಮೈಯಿನ ಅಂಗಗಳು ನಡುಗೋದಕ್ಕೆ ಶುರು ಆಗುತ್ತಂತೆ. ಏನಕ್ಕೆ ಅಂತ ಹೇಳಿದ್ರೆ ಪ್ರಹ್ಲಾದನನ್ನ ಮುಂಚೆ ಆಗ್ಲೇ ನೋಡಿದ್ದಾನೆ ಹಿರಣ್ಯಕಶಿಪು. ಯಾವ ರೀತಿಯಾದಂತಹ ಭೀಕರವಾದಂತಹ ಪರಿಸ್ಥಿತಿಗಳಲ್ಲೂ ಕೂಡ ಪ್ರಹ್ಲಾದನಿಗೆ ಏನೂ ಆಗಿಲ್ಲ ಅನ್ನೋದನ್ನ ನೋಡಿದ್ದಾನೆ. ಆದ್ರೆ ಇದೀಗ ಸಂಪೂರ್ಣವಾದಂತಹ ಗುರುಕುಲವನ್ನೇ ವಿಷ್ಣು ಭಕ್ತಿಗೆ ತರಗಿಸ್ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದು ಬಹಳ ಒಂದು ಗಂಭೀರವಾದಂತಹ ಪರಿಸ್ಥಿತಿ ಅಂತ ಹೇಳಿ ಅವನ ಮೈಯನ್ನ ಅಂಗಗಳು ಅಂದ್ರೆ ಅವನ ಶರೀರದ ಬೇರೆ ಬೇರೆ ಭಾಗಗಳು ನಡುವುದಕ್ಕೆ ಶುರುವಾಗತ್ತೆ ಅಲ್ವಾ. ಆವಾಗ ಪುತ್ರಂ ಹಂತುಂ ಮನೋದಧೆ, ಇವಾಗ ಸಂಪೂರ್ಣವಾದಂತ ಮನಸ್ಸನ್ನ ಮಾಡ್ಕೋತಾನೆ, ಪ್ರಹ್ಲಾದನನ್ನ ಕೊಲ್ಲಲೇಬೇಕು ಅಂತ. ತಕ್ಷಣ ಪ್ರಹ್ಲಾದನನ್ನ ಕೈಯಲ್ಲಿ ಹಿಡಿದು ಅವನನ್ನ ನೆಲದ ಮೇಲೆ ಬಿಸಾಕ್ಬಿಡ್ತಾನೆ. ಕ್ಷಿಪ್ತ್ವಾ ಪುರುಷಯ ವಾಚ, ಕೇವಲ ಶರೀರದಿಂದ ಬಿಸಾಕೋದಿಲ್ಲ, ಆದ್ರೆ ಬಹಳ ಕೆಟ್ಟ ಕೆಟ್ಟ ವಾರ್ತೆಗಳನ್ನ, ಕೆಟ್ಟ ಕೆಟ್ಟ ಮಾತುಗಳನ್ನ ಪ್ರಹ್ಲಾದನ ಮೇಲೆ ಹೇಳ್ತಾನೆ. ಪ್ರಹ್ಲಾದಂ ಅತದರ್ಹಣಂ, ಆ ರೀತಿಯಾದಂತಹ ಒಂದು ಟ್ರೀಟ್ಮೆಂಟ್ ಅಂತ ಹೇಳ್ತೀವಲ್ಲ, ಆ ರೀತಿಯಾದಂತಹ ಒಂದು ನಡವಳಿಕೆಗೆ ಅರ್ಹನಾಗಿಲ್ಲದೆ ಇದ್ದಂತಹ ಪ್ರಹ್ಲಾದನನ್ನ ಆ ರೀತಿ ನಡೆಸ್ಕೋತಾನೆ. ಯಾರು? ಹಿರಣ್ಯಕಶಿಪು. ಆಹ ಈಕ್ಷಮಾಣ ಪಾಪೇನ ತಿರಷ್ಟೀನೇನ ಚಕ್ಷುಷ, ಅವನ ಕಣ್ಣುಗಳು ಬಹಳ ಕೆಂಪಾಗ್ಬಿಡತ್ತೆ. ಆ ರೀತಿಯಾದಂತ ಕಣ್ಣುಗಳಿಂದ ಪ್ರಹ್ಲಾದನನ್ನ ನೋಡ್ತಾ ಪ್ರಶ್ರಯ ಅಮನತಂ ದಾಂತಂ, ಅದಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಪ್ರಹ್ಲಾದನನ್ನ, ಪ್ರಶ್ರಯ ಅಂತ ಹೇಳಿದ್ರೆ ಬಹಳ ಮೃದುವಾದಂತಹ ಸ್ವಭಾವವನ್ನ ಉಳ್ಳುವಂತಹ, ಅವನತಂ ಬಹಳ ವಿನಮ್ರನಾದಂತಹ, ದಾಂತಂ ಅಂತ ಹೇಳಿದ್ರೆ ಬಹಳ ಇಂದ್ರಿಯ ನಿಗ್ರಹವನ್ನ ಉಳ್ಳುವಂತಹ, ಎಲ್ಲಾ ಇಂದ್ರಿಯಗಳನ್ನ ನಿಗ್ರಹದಲ್ಲಿ ನಿಯಂತ್ರಣದಲ್ಲಿ ಇಟ್ಟುಕೊಂಡಂತಹ ಪ್ರಹ್ಲಾದನನ್ನ ಬದ್ಧಾಂಜಲಿಂ, ಆ ರೀತಿಯಾದಂತಹ ನಡವಳಿಕೆಯನ್ನ ತನ್ನ ತಂದೆಯಾದಂತ ಹಿರಣ್ಯಕಶಿಪು ತೋರಿಸಿದ್ರೂ ಕೂಡ ಬದ್ಧಾಂಜಲಿಂ ಅಂತ ಹೇಳಿದ್ರೆ ನಮಸ್ಕಾರವನ್ನ ಅವರಿಗೆ ನಮಸ್ಕರಿಸಿಯೇ ಮಾತಾಡ್ತಾ ಇದ್ದಾನೆ ಪ್ರಹ್ಲಾದ. ಸರ್ಪ ಪದಾಹತಃ ಇವ, ಯಾವಾಗ ನಾವು ಹೋಗಿ ಅಕಸ್ಮಾತ್ ಆಗಿ ಅಥವಾ ಬೇಕು ಅಂತಾನೆ ಸರ್ಪವನ್ನ ತುಳಿದ್ರೆ ಅಂದ್ರೆ ಹಾವನ್ನ ತುಳಿದ್ರೆ ಹೇಗೆ ಆ ಹಾವು ಪ್ರತಿಕ್ರಿಯೆಯನ್ನು ಕೊಡುತ್ತೆ ತಕ್ಷಣ ಅಲ್ವಾ, ಆ ರೀತಿಯಲ್ಲಿ ಹಿರಣ್ಯಕಶಿಪು ಪ್ರಹ್ಲಾದನನ್ನ ನೋಡ್ತಾನೆ. ಅದಾದ್ಮೇಲೆ ಹಿರಣ್ಯಕಶಿಪು ಪ್ರಹ್ಲಾದನ ಜೊತೆಗೆ ಮಾತನಾಡೋದಕ್ಕೆ ಶುರು ಮಾಡ್ತಾನೆ. ಏನ್ ಹೇಳ್ತಾನೆ? ಕ್ರುದ್ಧಸ್ಯ ಯಸ್ಯ ಕಂಪಂತೆ ತ್ರಯೋ ಲೋಕಾಹ ಸಹ ಈಶ್ವರಾಹ ಅಂತ ಹೇಳ್ತಾನೆ ಆರಂಭದಲ್ಲಿ. ನಾನು ಕೋಪವನ್ನ ಮಾಡ್ಕೊಂಡ್ರೆ, ನಾನು ಕೋಪ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಆಚಾರ್ಯರು ಹೇಳ್ತಾರೆ ವ್ಯಾಖ್ಯಾನದಲ್ಲಿ, ನಾನು ಕೋಪ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಕೇವಲ ನನ್ನ ಕಣ್ಣನ್ನ ಈ ಕಡೆ ಅಥವಾ ಆ ಕಡೆ ಮಾಡಿದ್ರೆ ಸಾಕು, ಎಲ್ಲಾ ಲೋಕದ ಈಶ್ವರರು ಕೂಡ ಅಂತ ಹೇಳಿದ್ರೆ ಇಂದ್ರಲೋಕ ಅಥವಾ ಅಮರಾವತಿಗೆ ಇಂದ್ರನೇ ಈಶ್ವರ, ಬ್ರಹ್ಮಲೋಕಕ್ಕೆ ಬ್ರಹ್ಮನೇ ಈಶ್ವರ, ಪ್ರತಿಯೊಂದು ಲೋಕಕ್ಕೂ ಒಬ್ಬ ನಾಯಕ ಅಂತ ಇರ್ತಾನೆ. ಆ ಎಲ್ಲಾ ಲೋಕಗಳಲ್ಲಿ ಇರ್ತಕ್ಕಂತಹ ಎಲ್ಲಾ ಜೀವಿಗಳು ಆ ಲೋಕಗಳ ನಾಯಕರು ಕೂಡ ಅವ್ರೇನಾಗ್ತಾರೆ? ಕಂಪಂತೆ, ಅವ್ರು ನಡ್ಗೋದಕ್ಕೆ ಶುರು ಮಾಡ್ತಾರೆ.
ಅಲ್ವಾ? ಒಂದೇ ನಿಮಿಷ, ಯಾರು ಏನೋ ಬರಿತಾ ಇದ್ದಾರೆ ಇಲ್ಲಿ, ಅದನ್ನ ನಾನು ಫಸ್ಟ್ ತೆಗೆದು ಬಿಡ್ತೀನಿ. ಇಲ್ಲ ಅಂದ್ರೆ ಬರೆಯೋದಕ್ಕೆಲ್ಲ ಶುರು ಮಾಡ್ಬಿಟ್ರೆ ಕಷ್ಟ ಆಗತ್ತೆ. ಒಂದೇ ನಿಮಿಷ ತಾಳಿ. ಎಲ್ಲರೂ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಅದರಿಂದ ಕ್ರುದ್ಧಸ್ಯ ಯಸ್ಯ ಕಂಪಂತೆ, ನಾನು ಕೋಪ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಕಣ್ಣನ್ನ ಆಡಿಸಿದ್ರೆ ಸಾಕು, ಎಲ್ಲಾ ದೇವತೆಗಳು, ಆ ದೇವತೆಗಳ ಲೋಕಗಳಲ್ಲಿ ಇರತಕ್ಕಂತ ಎಲ್ಲಾ ಜೀವಿಗಳು ಕೂಡ ನಡ್ಗೋದಕ್ಕೆ ಶುರು ಮಾಡ್ತಾರೆ. ತಸ್ಯ ಮೇ ಅಭೀತವತ್ ಮೂಢ, ಆದ್ರೆ ನಿನಗೆ ಅದ್ ಹೇಗೆ, ನಿನಗೆ ಒಂದ್ ಸ್ವಲ್ಪನೂ ಭಯ ಅನ್ನೋದೇ ಆಗ್ತಾ ಇಲ್ಲ ನನ್ನನ್ನು ಕಂಡ್ರೆ. ಹಿರಣ್ಯಕಶಿಪುಗೆ ಇದನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಂತಹ ಮಹಾನ್ ದೇವತೆಗಳು ನನ್ನನ್ನ ಕಂಡ್ರೆ ಹೆದರ್ಕೋತಾ ಇದ್ದಾರೆ. ಆದ್ರೆ ನೀನು ನನ್ನ ಒಬ್ಬ ಸಾಮಾನ್ಯವಾದಂತ ಬಾಲಕ, ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮಗ, ನನ್ನನ್ನ ನೋಡಿ ಸ್ವಲ್ಪ ಕೂಡ ಹೆದರಿಕೆ ಆಗ್ತಾ ಇಲ್ವಾ ನಿನಗೆ? ಮೂಢನಾದಂತ ನಿನಗೆ ಅದ್ ಹೇಗ್ ತಾನೇ ಹೆದರಿಕೆ ಆಗ್ತಾ ಇಲ್ಲ ನನ್ನನ್ನ ನೋಡಿ? ನನ್ನನ್ನ ನೋಡಿದ್ರೆ ಹೆದರ್ಕೊಂಡ್ರೆ, ನನ್ನನ್ನ ನೋಡಿ ಹೆದರ್ಕೊಂಡ್ರೆ ಆವಾಗ ನೀನು ಮೂಢನಲ್ಲ, ಹೆದರ್ಕೊಳ್ಳದೆ ಹೋದ್ರೆ ಆವಾಗ ನೀನು ಮೂಢ. ಶಾಸನಂ ಕಿಂಬಲೋ ಅತ್ಯಗಾಹ, ಯಾವ ಬಲ ಇದೆ ನಿನ್ಗೆ? ಯಾರ ಬಲದಿಂದ ನಿನಗೆ ಭೀತಿ ಅಥವಾ ಭಯ ಅನ್ನೋದು ಬರ್ತಾ ಇಲ್ಲ? ಅವಾಗ ಪ್ರಹ್ಲಾದ ನೋಡಿ ಮುಂದಿನ ಶ್ಲೋಕದಲ್ಲಿ ಎಷ್ಟು ಅದ್ಭುತವಾಗಿ ಹೇಳ್ತಾನೆ. ಶ್ರೀ ಪ್ರಹ್ಲಾದ ಉವಾಚ ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂ ಚಾಪರೇಶಾಂ ಪರೇ ಬರೇ ಮೀ ಸ್ಥಿರ ಜಂಗಮಾಯೇ ಬ್ರಹ್ಮಾದಯೋ ಏನ ವಶಂ ಪ್ರಣೀತಾಹ. ಇದರಿಂದ ಪ್ರಹ್ಲಾದ ಹಿರಣ್ಯಕಶಿಪುವಿಗೆ ಯಾವ ಕೋಪ ಮುಂಚೆ ಮಾಡ್ಕೊಂಡಿದ್ದ ಅದಕ್ಕೆ 100ರಷ್ಟು ಕೋಪ ಹೆಚ್ಚು ಮಾಡಿಕೊಳ್ಳುವಂತೆ ಪ್ರಹ್ಲಾದ ಈ ಶ್ಲೋಕದಲ್ಲಿ ಹೇಳ್ತಾನೆ. ಇನ್ನು ಇದಕ್ಕಿಂತ ಮೇಲೆ ಹಿರಣ್ಯಕಶಿಪುವಿಗೆ ಅಪಮಾನವನ್ನ ಮಾಡೋದಕ್ಕೆ ಸಾಧ್ಯವೇ ಇರ್ಲಿಲ್ವೇನೋ ಯಾರು ಕೂಡ, ಅಂತಹ ಶಬ್ದಗಳನ್ನ ಇಲ್ಲಿ ಪ್ರಹ್ಲಾದ ಹೇಳ್ತಾನೆ. ಆದ್ರೆ ಇದು ಸತ್ಯವಾದಂತ ಮಾತು. ಹಿರಣ್ಯಕಶಿಪು ಆ ರೀತಿ ಅವನು ನೆನೆಸ್ತಾನೆ. ಏನ್ ಹೇಳ್ತಾ ಇದ್ದಾನೆ ಪ್ರಹ್ಲಾದ ಈ ಶ್ಲೋಕದಲ್ಲಿ ಅಂತ ಹೇಳಿದ್ರೆ, ಕೇವಲ ನನ್ನ ಬಲ ಮಾತ್ರ ಅಲ್ಲ. ನೀನ್ ಕೇಳ್ತಾ ಇದೆಯಲ್ಲ ಅಪ್ಪ, ನನ್ನ ಒಂದು ಶಕ್ತಿ ಎಲ್ಲಿಂದ ಬರ್ತಾ ಇದೆ ಅಂತ ಕೇಳ್ತಾ ಇದೀಯಾ? ಕೇವಲ ನನ್ನ ಶಕ್ತಿ ಮಾತ್ರ ಅಲ್ಲ, ನ ಕೇವಲ ಮೇ ಭವತಶ್ಚ ರಾಜನ್, ನಿನ್ನ ಶಕ್ತಿ ಕೂಡ ಅದೇ ಮೂಲದಿಂದ ಬರ್ತಾ ಇದೆ. ಕೇವಲ ನಮ್ಮಿಬ್ಬರ ಶಕ್ತಿ ಮಾತ್ರವೂ ಅಲ್ಲ, ಪರೇ ಅವರೇ ಅಮಿ ಸ್ಥಿರ ಜಂಗಮಾಯೇ, ಈ ಲೋಕದಲ್ಲಿ ನಿನಗಿಂತ ಮಿಗಿಲಾದಂತವ್ರು ಯಾರಿದ್ದಾರೆ? ಬ್ರಹ್ಮನಾದಂತವ್ರು, ಬ್ರಹ್ಮನಂತೆ ಇರ್ತಕ್ಕಂಥವ್ರು. ನಿನಗಿಂತ ಕೆಳಗೆ ಯಾರ್ಯಾರಿದ್ದಾರೆ ಅಂತ ನೀನ್ ನೋಡ್ತಾ ಇದ್ದೀಯಾ? ಎಲ್ಲಾ ದೇವತೆಗಳು, ಬೇರೆ ಎಲ್ಲಾ ಇತರ ಸಾವಿರಾರು ಲಕ್ಷಗಟ್ಟಲೆ ಕೋಟ್ಯಾನುಗಟ್ಟಲೆ ಅಪಾರ ಸಂಖ್ಯೆಯಲ್ಲಿ ಇರ್ತಕ್ಕಂತಹ ಜೀವಿಗಳು. ಬ್ರಹ್ಮಾದಯ ಚ, ನಿನ್ನ ಮೇಲೆ ಬ್ರಹ್ಮನೂ ಇದ್ದಾನೆ ಅಂತ ನೋಡ್ತಾ ಇದೆಯಲ್ಲ, ಅವರಿಗೆ ಕೂಡ ಅದೇ ಮೂಲದಿಂದ ಬಲ ಅನ್ನೋದು ಬರ್ತಾ ಇದೆ, ಅಥವಾ ಶಕ್ತಿ ಅನ್ನೋದು ಬರ್ತಾ ಇದೆ. ಎಲ್ಲರ ಶಕ್ತಿಗೆ ಮೂಲ ಒಂದೇನೆ. ಅದೇ ಮೂಲದಿಂದ ನನಗೂ ಶಕ್ತಿ ಬರ್ತಾ ಇದೆ, ನಿನಗೂ ಶಕ್ತಿ ಬರ್ತಾ ಇದೆ. ಅಂದ್ರೆ ಯಾರನ್ನ ಹೇಳ್ತಾ ಇದ್ದಾನೆ? ವಿಷ್ಣುವಿಂದಲೇ ನನಗೆ ಶಕ್ತಿ ಬರ್ತಾ ಇದೆ, ಅದೇ ವಿಷ್ಣುವಿಂದ ನಿನಗೆ ಕೂಡ ಶಕ್ತಿ ಬರ್ತಾ ಇದೆ. ನೋಡಿ, ಯಾರಿಗಾದ್ರೂ ಒಬ್ಬರನ್ನ ಕಂಡ್ರೆ ಆಗೋದಿಲ್ಲ ಅಂತ ಇಟ್ಕೊಳ್ಳಿ, ಅವ್ರ ಹತ್ರ ಹೋಗಿ ಅವ್ರೇನಾದ್ರೂ ಅಕಸ್ಮಾತ್ ನಮಗೆ ಕೇಳಿದ್ರೆ, ಆ ಅಕಸ್ಮಾತ್ ಒಂದು ಸಂವಾದ ಆಗತ್ತೆ, ಅವ್ರ ಜೊತೆಗೆ ನಾವು ಮಾತಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ಅವಾಗ ಅವರು ಯಾವ್ದೋ ಒಂದು ಪ್ರಶ್ನೆ ಕೇಳ್ತಾರೆ, ಅವಾಗ ನಾವು ಅವರ ವೈರಿ ಯಾರಿದ್ದಾರೆ, ಅವರ ಶತ್ರು ಯಾರಿದ್ದಾರೆ, ಅವರನ್ನ ಹೊಗಳಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಇಷ್ಟ ಆಗೋದಿಲ್ಲ ಅಲ್ವಾ? ಅದರಿಂದ ಹಿರಣ್ಯಕಶಿಪುವಿಗೆ ಕೇವಲ ನೀನು ವಿಷ್ಣು ಭಕ್ತಿಯನ್ನ ವಿರುದ್ಧ ಮಾಡ್ತಾ ಇದ್ಯಾ, ಅದರ ವಿರುದ್ಧ ಹೋಗ್ತಾ ಇದ್ಯಾ ಅಂತ ಹೇಳಿದ್ರೆ ಸಾಕಾಗಿತ್ತು. ಆದ್ರೆ ನಿನ್ನ ಶಕ್ತಿ ಕೂಡ ಆ ವಿಷ್ಣುವಿಂದಲೇ ಬರ್ತಾ ಇದೆ ಅಂತ ಹೇಳಿದಾಗ ಹಿರಣ್ಯಕಶಿಪುವಿಗೆ ಮತ್ತಷ್ಟು ಕೋಪ ಬರುತ್ತೆ ಅಲ್ವಾ? ಇದಕ್ಕಿಂತ ಹೆಚ್ಚು ಅಪಮಾನವನ್ನ ಖಂಡಿತವಾಗ್ಲೂ ಯಾರು ಮಾಡೋದಕ್ಕೆ ಸಾಧ್ಯವೇ ಇರ್ಲಿಲ್ಲ ಹಿರಣ್ಯಕಶಿಪುವಿಗೆ. ಏಕೆ ಅಂದ್ರೆ ಯಾರನ್ನ ತನ್ನ ಶತ್ರು ಅಂತ ಪರಿಗಣಿಸ್ತಾ ಇದ್ದಾನೋ ಆ ಶತ್ರುವಿಂದಲೇ ನನ್ನ ಬಲ ಕೂಡ ಬರ್ತಾ ಇದೆ ಅಂತ ಮತ್ತೊಬ್ಬ ನನಗೆ ಹೇಳಿದ್ರೆ ಖಂಡಿತವಾಗ್ಲೂ ಅದಕ್ಕಿಂತ ಮಿಗಿಲಾದಂತ ಅಪಮಾನ ಖಂಡಿತವಾಗ್ಲೂ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಅದರಿಂದ ಪ್ರಹ್ಲಾದನ ಶಬ್ದಗಳನ್ನ ಕೇಳಿ ನಂತರ ಮತ್ತೊಂದು ಸಲಹೆಯನ್ನ, ಮತ್ತೊಂದು
ಆ ಒಂದು ಅಡ್ವೈಸ್ ಕೂಡ ಕೊಡ್ತಾನೆ ಪ್ರಹ್ಲಾದ. ಯಾರಿಗೆ? ಹಿರಣ್ಯಕಶಿಪುವಿಗೆ. ಏನ್ ಹೇಳ್ತಾನೆ? ದಸ್ಯೂನ್ ಪುರ ಷಣ್ಣ ವಿಜಿತ್ಯ ಲುಂಪತೋ ಮನ್ಯಂತ ಏಕೆ ಸ್ವಜಿತ ದಿಶೋ ದಶ. ಪೂರ್ವದಲ್ಲಿ ಕೂಡ ಅಂದ್ರೆ ಹಿಂದೆ ಕೂಡ ಅನೇಕರು ನಿನ್ನಂಥವರು ಲುಂಪತಃ ಅಂದ್ರೆ ಇತರರ ಸಂಪತ್ತನ್ನ ಗಳಿಸಿ ಅದನ್ನ ಕದ್ಕೊಂಡು ಅದನ್ನ ಭೋಗ ಮಾಡುವಂತಹವರು ಅನೇಕರು ಇದ್ರು. ಏನಕ್ಕೆ? ಅವರ ಲಕ್ಷಣಗಳೇನಿತ್ತು? ದಸ್ಯು. ದಸ್ಯು ಅಂತ ಹೇಳಿದ್ರೆ ಕಳ್ಳರು. ಇತರರ ಸಂಪತ್ತನ್ನ ಗಳಿಸಿ ಅದನ್ನ ಭೋಗ ಮಾಡುವಂತವ್ರು. ಏನಕ್ಕೆ? ಷಟ್ ನ ವಿಜಿತ್ಯ, ಒಳಗೆ ಇರ್ತಕ್ಕಂತ 6 ಅನರ್ಥಗಳು. ಷಟ್ ಅಂತ ಹೇಳಿದ್ರೆ 6 ಅಂತ ಅರ್ಥ ಅಲ್ವಾ? ಅದರಿಂದ ಒಳಗೆ ಇರ್ತಕ್ಕಂತ 6 ಅನರ್ಥಗಳನ್ನ ಗೆಲ್ಲದೆ ಯಾವ ಕಳ್ಳರು ಹಿಂದೆ ಇತರರ ಸಂಪತ್ತನ್ನ ಗಳಿಸಿ ನಾವೇ 10 ದಿಕ್ಕುಗಳಿಗೆ ರಾಜರು ಅಂತ ಅನ್ಕೋತಾ ಇದ್ರು. ಸ್ವಜಿತಾಹ ದಿಶೋದಶ, 10 ದಿಕ್ಕುಗಳಿವೆ ಅಲ್ವಾ? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಅದಲ್ದೇನೆ ಮೇಲೆ ಕೆಳಗಡೆ, ಅದಲ್ಲದೆ ಪೂರ್ವ, ನಾರ್ತ್ ವೆಸ್ಟ್, ನಾರ್ತ್ ಈಸ್ಟ್, ಸೌತ್ ವೆಸ್ಟ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಸಂಸ್ಕೃತದಲ್ಲಿ ಕೂಡ ಹೆಸರುಗಳಿವೆ. ಈಶಾನ್ಯ, ಆ ರೀತಿಯಾದಂತಹ ಹೆಸರುಗಳಿವೆ. ಅದರಿಂದ ಇದೆಲ್ಲ ಸೇರಿಸಿ 10 ದಿಕ್ಕುಗಳಿವೆ ಅಲ್ವಾ? ಈ 10 ದಿಕ್ಕುಗಳನ್ನ ನಾವು ಗೆದ್ಬಿಟ್ಟಿದ್ದೀವಿ. ಏನಕ್ಕೆ? ಇತರರ ಸಂಪತ್ತನ್ನ ಕಳ್ಳತನ ಮಾಡಿ ಅದನ್ನ ನಾವು ಭೋಗ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಲ್ವಾ? ಇವತ್ತು ಆ ರೀತಿಯಾದಂತಹ ಬಹಳಷ್ಟು ಜನರನ್ನ ನಾವು ಎಲ್ಲಾ ಕಡೆಯಲ್ಲಿ, ವಿಶ್ವದ ಎಲ್ಲಾ ಕಡೆಯಲ್ಲಿ ನೋಡ್ತಾ ಇದ್ದೀವಿ ಅಲ್ವಾ? ಇತ್ತೀಚಿನ ಪರಿಸ್ಥಿತಿ ಬಹಳ ಕೆಟ್ಟ ಹೋಗಿದೆ ಅಲ್ವಾ? ಇವತ್ತಿನ ಪರಿಸ್ಥಿತಿ ಬಹಳ ಒಂದು ತೀವ್ರವಾದಂತ ಪರಿಸ್ಥಿತಿಗೆ ಬಂದಿದೆ ಸಮಸ್ತವಾದ ಲೋಕವೇ ಅಲ್ವಾ? ಎಲ್ಲಾ ಕಡೆಯಲ್ಲಿ ಯುದ್ಧ ನಡೀತಾ ಇದೆ. ಯುದ್ಧವನ್ನ ಏನಕ್ಕೆ ನಡೆಸ್ತಾ ಇದ್ದಾರೆ ಅಂದ್ರೆ ಕೇವಲ ಒಂದಷ್ಟು ಭೌತಿಕವಾದಂತಹ ಒಂದು ಸಂಪತ್ತಿಗೋಸ್ಕರ. US ಇರಾನ್ ಮೇಲೆ ಒಂದು ಯುದ್ಧವನ್ನ ಮಾಡ್ತಾ ಇದೆ. ಇರಾನ್ ನ್ಯೂಕ್ಲಿಯರ್ ಪವರ್ ನ ಪಡ್ಕೋಬಾರ್ದು, ಮತ್ತೆ ಇರಾನ್ ನಲ್ಲಿ ಇರ್ತಕ್ಕಂತಹ ಪೆಟ್ರೋಲ್ ಏನಿದೆ ಅದು ಅವ್ರಿಗೆ ಬೇಕು ಅಂತ ಹೇಳಿ. ರಷ್ಯಾ ಯುಕ್ರೇನ್ ನಡುವೆ 4 ವರ್ಷಗಳಿಂದ ಯುದ್ಧ ನಡೀತಾ ಇದೆ, ಸತತವಾಗಿ ಯುದ್ಧ ನಡೀತಾ ಇದೆ. ಇಸ್ರೇಲ್ ಪ್ಯಾಲೆಸ್ಟೈನ್ ನಡುವೆ, ಇಸ್ರೇಲ್ ಇರಾನ್ ನಡುವೆ ಅನೇಕ ಯುದ್ಧಗಳು 3-4 ವರ್ಷಗಳಿಂದ ನಡೀತಾ ಇದೆ. ಇದೆಲ್ಲದಕ್ಕೆ ಕಾರಣ ಏನು? ಇದೇ ರೀತಿಯಾದಂತ ಭೋಗತ್ವ ಬುದ್ಧಿ ಅಲ್ವಾ? ಅದರಿಂದ ಹಿಂದೆ ಕೂಡ ಅನೇಕರು ನಿನ್ನಂತೆ ಇದ್ರು ಅಂತ ಹಿರಣ್ಯಕಶಿಪುಗೆ ಹೇಳ್ತಾ ಇದ್ದಾನೆ. ಇವತ್ತು ನಾವು ಯಾವ ಯುದ್ಧಗಳನ್ನ ನೋಡ್ತಾ ಇದ್ದೀವಿ, ಹಿರಣ್ಯಕಶಿಪುವಿನ ಕಾಲದ ಮುಂದೆ ನಾವು ನೋಡಿದ್ರೆ ಖಂಡಿತವಾಗ್ಲೂ ಯಾವುದೇ ಯುದ್ಧ ಅವನ ಹಿರಣ್ಯಕಶಿಪುವಿನ ಮುಂದೆ ಯಾವುದೇ ಯುದ್ಧ ಕೂಡ ನಿಲ್ಲೋದಿಲ್ಲ ಅಲ್ವಾ? ಹಿರಣ್ಯಕಶಿಪು ಹೇಗೆ ಎಲ್ಲಾ ಕಡೆಯನ್ನ ಒಂದು ಅವನ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದ ಅಂತ ಹೇಳಿದ್ರೆ ಎಲ್ಲರೂ ಅವನನ್ನ ನೋಡಿದ್ರೆ ನಡುಗ್ತಾ ಇದ್ರು. ನಾವಿವತ್ತು ಭಾರತದಲ್ಲಿ ಇದ್ದೀವಿ, ಸ್ವಲ್ಪ ಸುರಕ್ಷಿತವಾಗಿದ್ದೀವಿ. ನಾವೇನು ಟ್ರಂಪಿಗೋಸ್ಕರ ಹೆದರ್ತಾ ಇಲ್ಲ, ನಡುಗ್ತಾ ಇಲ್ಲ, ಅಥವಾ ಬೇರೆ ಯಾವ್ದೋ ಇರಾನ್ನ ಒಬ್ಬ ಪ್ರೆಸಿಡೆಂಟ್ಗೋಸ್ಕರ ಹೆದರ್ತಾ ಇಲ್ಲ, ನಡುಗ್ತಾ ಇಲ್ಲ. ಆದ್ರೆ ಹಿರಣ್ಯಕಶಿಪುವಿನ ಸಮಯದಲ್ಲಿ ಸಂಪೂರ್ಣವಾದಂತ ಲೋಕ ಹಿರಣ್ಯ ಅಂತ ಹೇಳೋದಕ್ಕೂ ಬೇಕಾಗಿರ್ಲಿಲ್ಲ, ಕೇವಲ ಹಿ ಅಂತ ಹೇಳಿದ್ರೆ ಸಾಕಾಗ್ತದೆ. ಎಲ್ಲರಿಗೆ ನಡುಕ ಬಂದ್ಬಿಡ್ತಾ ಇತ್ತಂತೆ, ಎಲ್ಲರಿಗೂ ಭಯ ಬಂದ್ಬಿಡ್ತಾ ಇತ್ತಂತೆ ಅಲ್ವಾ? ಆ ರೀತಿ ಎಲ್ಲರನ್ನ ಟೆರರೈಸ್ ಮಾಡಿ ಇಟ್ಟಿದ್ದ ಅವನು ಅಲ್ವಾ? ಜಿತಾತ್ಮನಃ ಜ್ಞಸ್ಯ ಸಮಸ್ಯ ದೇಹಿನಾಂ ಸಾಧೋ ಸ್ವಮೋಹ ಪ್ರಭವ ಕುತಪ್ಪರೆ. ಅದರಿಂದ ಇದೆಲ್ಲವನ್ನ ಬಿಟ್ಟು ನೀವು ಹೇಗಿರ್ಬೇಕು? ನೀವು ತಂದೆಯವರೇ, ತಂದೆ ಶ್ರೀ ತೀರ್ಥರೂಪವರೇ, ಆ ರೀತಿ ನಾವು ಬರಿತೀವಲ್ಲ ಪತ್ರದಲ್ಲಿ, ತೀರ್ಥರೂಪವರೇ ನೀವು ಹೇಗಿರ್ಬೇಕು ಅಂತ ಹೇಳಿದ್ರೆ, ಜಿತಾತ್ಮನಃ, ನಿಮ್ಮ ಇಂದ್ರಿಯಗಳನ್ನ ನಿಗ್ರಹಿಸಿ ಎಲ್ಲರನ್ನ ಒಂದೇ ರೀತಿಯಾದಂತಹ ದೃಷ್ಟಿಯಿಂದ ನೋಡಿ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಜೈವ ಶ್ವಪಾಕೇಚ ಪಂಡಿತ ಸಮದರ್ಶಿನ ಅಂತ ಭಗವದ್ಗೀತೆ ಹೇಳೋ ಹಾಗೆ, ದೇಹಿನಾಂ ಸಾಧೋಹ ಸ್ವಮೋಹ ಪ್ರಭವ ಕುತಪ್ಪರೆ. ನಿಮ್ಮ ದೇಹದಿಂದ ಮೋಹಕ್ಕೆ ಒಳಗಾಗಬೇಡಿ, ಆವಾಗ ನೀವು ಸರಿಯಾದಂತಹ ಪರಿಸ್ಥಿತಿಗೆ ಬರ್ತೀರಾ ಅಂತ ತನ್ನ ತಂದೆಗೆ ಅವನೇ ಅಡ್ವೈಸ್ ಕೊಡ್ತಾನೆ ಪ್ರಹ್ಲಾದ. ಇದನ್ನ ಕೇಳಿ ಇನ್ನಷ್ಟು ಕೋಪ ಬರುತ್ತೆ ಅಲ್ವಾ? ಇನ್ನೇನು ನಾವು ಇವಾಗ ನರಸಿಂಹಾವತಾರಕ್ಕೆ ಬರ್ತಾ ಇದ್ದೀವಿ. ಯಸ್ತ್ವಯ ಮಂದ ಭಾಗ್ಯೋಕ್ತೋ ಮದನ್ಯೋ ಜಗದೀಶ್ವರ ಅಸೌ ಯದಿನ ಸರ್ವತ್ರ ಯದಿ ಸ ಸರ್ವತ್ರ ಕಸ್ಮಾತ್ ಸ್ತಂಭೆ ನ ದೃಶ್ಯತೆ. ಮಧ್ಯದಲ್ಲಿ ಅನೇಕ ಶ್ಲೋಕಗಳು ಕೂಡ ಇತ್ತು, ಆದ್ರೆ ನಾನು ಕೆಲವೊಂದು ಶ್ಲೋಕಗಳನ್ನ ಮಾತ್ರ ಇಟ್ಕೊಂಡಿದ್ದೀನಿ, ಒಂದೇ ಗಂಟೆ ಇರೋದು ಚರ್ಚೆ ಮಾಡೋದಕ್ಕೆ ಅಂತ. ಇಲ್ಲಿ ಈ ಶ್ಲೋಕದಲ್ಲಿ ಹಿರಣ್ಯಕಶಿಪು ಬಹಳ ಕೋಪ ಮಾಡಿಕೊಂಡು, ಕೋಪದ ಅತಿರೇಕವನ್ನ ತಲುಪಿ, ಇನ್ನು ಮೇಲೆ ಇದಕ್ಕಿಂತ ಕೋಪ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲವೇನೋ ಅಂತ ಹೇಳಿ ಪ್ರಹ್ಲಾದನಿಗೆ ಬಹಳ ಕಟುವಚನದಿಂದ ಬೈತಾ ಇದ್ದಾನೆ. ಯಸ್ತ್ವಯ ಮಂದಭಾಗ್ಯ ಉಕ್ತಃ. ಮಂದಭಾಗ್ಯ, ನಿನ್ನ ಸೌಭಾಗ್ಯವನ್ನ ನೀನೇ ಕಳ್ಕೊಂಡ್ ಬಿಡ್ತಾ ಇದೀಯಾ. ಏಕೆಂದ್ರೆ ಹಿರಣ್ಯಕಶಿಪುವಿನ ಸಮಯದಲ್ಲಿ ಎಲ್ಲಾ ಯಜ್ಞ ಯಾಗಗಳಲ್ಲಿ ಯಾವ ಒಂದೇ ಮಂತ್ರ ಹೇಳಬೇಕಾಗಿತ್ತು ಅಂತ ಹೇಳಿದ್ರೆ
ಹಿರಣ್ಯಕಶಿಪುವೇ ನಮಃ ಅಲ್ವಾ? ಎಲ್ಲರೂ ಅವನ ಹೆಸರನ್ನೇ ಹೇಳ್ಬೇಕಾಗಿತ್ತು. ಯಾವ ಮಂತ್ರ ಜಪವನ್ನ ಎಲ್ಲರೂ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಓಂ ನಮೋ ನಾರಾಯಣಾಯ ಅಲ್ಲ, ಆದ್ರೆ ಓಂ ನಮೋ ಹಿರಣ್ಯಕಶಿಪುವೇ ಅಂತ ಒಂದೇ ಒಂದು ಮಂತ್ರವನ್ನ ಎಲ್ಲರೂ ಜಪ ಮಾಡಬೇಕಾಗಿತ್ತು. ಅದ್ರಿಂದ ಆ ಮಂತ್ರವನ್ನ ಬಿಟ್ಟು ನೀನು ನಾರಾಯಣನ ಮಂತ್ರವನ್ನ ಜಪ ಮಾಡ್ತಾ ಇದೆಯಲ್ಲ, ಎಷ್ಟು ಮಂದಭಾಗ್ಯ ನಿನಗೆ ನಿನ್ನ ಬುದ್ಧಿ ಅನ್ನೋದು ಸಂಪೂರ್ಣವಾಗಿ ಮಂದವಾಗ್ಬಿಟ್ಟಿದೆ. ನಿನ್ನ ಸೌಭಾಗ್ಯವನ್ನ ನೀನೇ ಸಂಪೂರ್ಣವಾಗಿ ಕಳ್ಕೊಂಡಿದ್ಯಾ. ಮದನ್ಯ ಜಗದೀಶ್ವರ, ನಾನಲ್ದೆ ಮತ್ತೊಬ್ಬ ಜಗದೀಶ್ವರ ಇದ್ದಾನೆ ಅಂತ ನೀನ್ ಅಂದ್ಕೋತಾ ಇದೆಯಲ್ಲ, ಎಷ್ಟು ಮಂದ ಬುದ್ಧಿ ನೀನು ಅಲ್ವಾ? ಏಕೆಂದ್ರೆ ಹಿರಣ್ಯಕಶಿಪುವಿನ ಪ್ರಕಾರ ಸಮಸ್ತವಾಗಿರ್ತಕ್ಕಂಥ ಜಗತ್ತಿಗೆ ಒಬ್ಬನೇ ನಿಯಂತ್ರಕ, ಅದು ಅವನೇ ಅಲ್ವಾ? ಅದೇ ರೀತಿಯಲ್ಲಿ ಷಂಡಾಮರ್ಕರು ಕೂಡ ಎಲ್ಲರಿಗೆ ಹೇಳ್ಕೊಡ್ತಾ ಇದ್ರು. ಮತ್ತೆ ಎಲ್ಲ ಸಾಧುಗಳಿಗೆ ಕೂಡ ಆ ಇನ್ನಿಲ್ಲದಂತಹ ಬಾಡಿ ಟಾರ್ಚರ್ ಅಂತ ಹೇಳ್ತೀವಲ್ಲ, ಆ ರೀತಿಯಾದಂತಹ ಕಿರುಕುಳವನ್ನ ಕೊಟ್ಟು ಅದೇ ರೀತಿಯಲ್ಲಿ ಎಲ್ಲಾ ಸಾಧುಗಳಿಂದ ಕೂಡ ಹೇಳಿಸ್ತಾ ಇದ್ದ. ಯಾರು ಎಷ್ಟೇ ನಮಗೆ ಕಿರುಕುಳವನ್ನ ತೊಂದರೆ ಕೊಟ್ಟರು ಕೂಡ ನಾವು ಅದನ್ನ ಹೇಳೋದಿಲ್ಲ ಅಂತ ಹೇಳ್ತಾ ಇದ್ರು, ಅವರಿಗೆ ಒಂದೇ ಗತಿ, ಯಾವ್ದದು? ಮರಣದಂಡನೆ ಅಲ್ವಾ? ಅದರಿಂದ ಆ ರೀತಿಯಲ್ಲಿ ನಾನೊಬ್ಬನೇ ಜಗದೀಶ್ವರ, ಬೇರೆ ಯಾರು ಇಲ್ಲ ಅಂತ ಹಿರಣ್ಯಕಶಿಪು ಹೇಳ್ತಾ ಇದ್ದಾನೆ. ಅದಕ್ಕೆ ವಿರುದ್ಧವಾಗಿ ನಾರಾಯಣನೇ ಜಗದೀಶ್ವರ ಅಂತ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಆದ್ರಿಂದ ಈ ಪ್ರಹ್ಲಾದ ನೀನಿದ್ದೀಯ, ಹಿರಣ್ಯಕಶಿಪು ಪ್ರಹ್ಲಾದನಿಗೆ ಹೇಳ್ತಾ ಇದ್ದಾನೆ, ನೀನು ಒಬ್ಬ ಮಂದ ಬುದ್ಧಿ, ಮಂದ ಭಾಗ್ಯ, ನನಗಿಂತ ಬೇರೆ ಜಗದೀಶ್ವರ ಇದ್ದಾನೆ ಅಂತ ಹೇಳ್ತಾ ಇದ್ಯಾ. ಎಲ್ಲಾ ಕಡೆಯಲ್ಲಿ ನಾರಾಯಣ ಇದ್ದಾನೆ ಅಂತ ಹೇಳ್ತಾ ಇದೆಯಲ್ವಾ ನೀನು. ಹಾಗಾದ್ರೆ ಕಸ್ಮಾತ್ ಸ್ತಂಭೇನ ದೃಶ್ಯತೆ, ಏನಕ್ಕೆ ಈ ಸ್ತಂಭದಲ್ಲಿ, ಸ್ತಂಭ ಅಂತ ಹೇಳಿದ್ರೆ ಈ ಕಂಬದಲ್ಲಿ ಏನಕ್ಕೆ ನನಗೆ ಕಾಣಿಸ್ತಾ ಇಲ್ಲ? ಎಲ್ಲಾ ಕಡೆಯಲ್ಲಿ ಹೇಳ್ತಾ ಇದ್ದಾನೆ, ಎಲ್ಲಾ ಕಡೆಯಲ್ಲಿ ಇದ್ದಾನೆ ಅಂತ ಹೇಳ್ತಾ ಇದ್ಯಾ ನೀನು, ಆದ್ರೆ ನನಗೆ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಹಿರಣ್ಯಕಶಿಪು ಆ ಯಾವ ಆಸನದ ಮೇಲೆ ಕೂತ್ಕೊಂಡಿದ್ದ, ಅವನ ಪಕ್ಕದಲ್ಲೇ ಒಂದು ಕಂಬ ಇತ್ತು. ಆದ್ದರಿಂದ ಕಂಬವನ್ನ ತೋರಿಸಿ ಹೇಳ್ತಾನೆ. ಅವನು ಯಾವ್ದನ್ನ ಬೇಕಾದ್ರೂ ತೋರಿಸಿ ಹೇಳ್ಬೋದಾಗಿತ್ತು, ಆದ್ರೆ ಅವನ ಪಕ್ಕದಲ್ಲಿ ಕಂಬ ಇತ್ತು, ಆದ್ರಿಂದ ಕಂಬವನ್ನ ತೋರಿಸಿ ಹೇಳ್ತಾನೆ, ಈ ಕಂಬದಲ್ಲಿ ಏನಕ್ಕೆ ಕಾಣಿಸ್ತಾ ಇಲ್ಲ ನನಗೆ? ಕಸ್ಮಾತ್ ಸ್ತಂಭೆ ನ ದೃಶ್ಯತೆ, ಏನಕ್ಕೆ ಕಾಣಿಸ್ತಾ ಇಲ್ಲ ನನಗೆ? ನರಸಿಂಹಾವತಾರ ಎಲ್ಲಿಂದ ಬೇಕಾದ್ರೂ ಆಗ್ಬೋದಾಗಿತ್ತು, ಅವನದೇ ಆದಂತ ಆಸನದಿಂದ ಕೂಡ ಆಗ್ಬೋದಾಗಿತ್ತು, ಅಥವಾ ಹಿರಣ್ಯಕಶಿಪುವಿನ ಶರೀರದಿಂದ ಬೇಕಾದ್ರೆ ಕೂಡ ಆಗ್ಬೋದಾಗಿತ್ತು. ಆವಾಗ ಹಿರಣ್ಯಕಶಿಪುವಿನ ವಧೆ ಮಾಡೋದಕ್ಕೆ ಬೇರೆ ಪ್ರಯತ್ನನೇ ಬೇಕಾಗ್ತಾ ಇರ್ಲಿಲ್ಲ. ಅಕಸ್ಮಾತ್ ಹಿರಣ್ಯಕಶಿಪು ಹೇಳಿದಿದ್ರೆ, ನನ್ನ ಶರೀರದಲ್ಲಿ ಏನಕ್ಕೆ ಕಾಣಿಸ್ತಾ ಇಲ್ಲ ನರಸಿಂಹ ಅಂತ ಹೇಳಿದ್ರೆ, ನರಸಿಂಹ ಶರೀರದಿಂದಾನೇ ಆಚೆ ಬಂದ್ಬಿಡ್ತಾ ಇದ್ದ ಅಲ್ವಾ? ಆವಾಗ ಹಿರಣ್ಯಕಶಿಪುವಿನ ವಧೆಯನ್ನ ಪ್ರತ್ಯೇಕವಾಗಿ ಮಾಡುವಂತಹ ಅವಶ್ಯಕತೆ ಖಂಡಿತವಾಗ್ಲೂ ಇರ್ತಾ ಇರ್ಲಿಲ್ಲ. ಆದ್ರೆ ಹಿರಣ್ಯಕಶಿಪು ಏನ್ ಹೇಳ್ತಾನೆ, ಈ ಕಂಬದಲ್ಲಿ ನನಗೆ ಕಾಣಿಸ್ತಾ ಇಲ್ಲ. ಅವಾಗ ಪ್ರಹ್ಲಾದ ಖಂಡಿತವಾಗ್ಲೂ ಆ ಕಂಬದಲ್ಲಿ ಇದ್ದೇ ಇದ್ದಾನೆ ಅಂತ ಹೇಳ್ತಾನೆ. ಆವಾಗ ಹಿರಣ್ಯಕಶಿಪುವಿಗೆ ಬಹಳ ಕೋಪ ಬಂದು, ಇದನ್ನ ನೀವು ಖಂಡಿತವಾಗ್ಲೂ ನೋಡಿರ್ತೀರಾ ಅಲ್ವಾ? ಈ ಮಹಾವತಾರ ನರಸಿಂಹ ಮೂವಿಯನ್ನ ನೀವೆಲ್ಲರೂ ನೋಡಿರ್ತೀರಾ ಅಂತ ಅಂದ್ಕೋತೀನಿ. ಕಳೆದ ವರ್ಷ ಬಹಳ ಸುಂದರವಾದಂತಹ ಚಲನಚಿತ್ರವನ್ನ ಅವರು ತಂದಿದ್ರು. ಆವಾಗ ಹಿರಣ್ಯಕಶಿಪು ಪ್ರಹ್ಲಾದನಿಗೆ ಏವಂ ದುರುಕ್ತೈಹಿ ಮುಹುರರ್ಧಯನ್ ಋಷ, ಬಹಳ ಬಹಳ ಕಟುವಚನವನ್ನ, ಇಷ್ಟು ವಚನವನ್ನ ಒಬ್ಬ ಮನುಷ್ಯ ಮಾತನಾಡೋದಕ್ಕೆ ಹೇಗ್ ಸಾಧ್ಯ? ಅದು ತನ್ನದೇ ಆದಂತ ಚಿಕ್ಕ ಮಗುವಿಗೆ ಅನ್ನೋ ಹಾಗೆ. ನೋಡಿ, ತಂದೆ ಮಕ್ಕಳ ಮೇಲೆ ಕಟುವಚನವನ್ನ ಮಾತಾಡ್ಬೋದು ಯಾವಾಗ? ಅವರು ಬೆಳೆದಾದ್ಮೇಲೆ. ಆದ್ರೆ ಚಿಕ್ಕ ಮಕ್ಕಳ ಮೇಲೆ ಯಾರ್ ತಾನೆ ಆ ರೀತಿಯಾದಂತ ಕಟುವಚನವನ್ನ ಮಾತಾಡ್ತಾರೆ? ಅವ್ರಿಗೆ ಹೊಡಿಬಹುದು ತಂದೆ, ಬುದ್ಧಿಯನ್ನ ಕಲಿಸೋದಕ್ಕೆ. ಆದ್ರೆ ಈ ರೀತಿಯಾದಂತಹ ಕಟುವಚನವನ್ನ ಖಂಡಿತವಾಗ್ಲೂ ಯಾರು ಮಾತಾಡೋದಿಲ್ಲ ಅಲ್ವಾ? ಆ ರೀತಿಯಾದಂತಹ ಸಹಿಸಿಕೊಳ್ಳಲಾಗದಂತಹ ಕಟುವಚನವನ್ನ, ಬೈಗುಳವನ್ನ ಪ್ರಹ್ಲಾದನಿಗೆ ನೀಡಿ ಸುತಂ ಮಹಾಭಾಗವತಂ ಮಹಾಸುರ, ನೋಡಿ ಎಷ್ಟು ಬಹಳ ಸುಂದರವಾದಂತಹ ಶಬ್ದಗಳನ್ನ ಬಳಸ್ತಾ ಇದ್ದಾರೆ. ಮಹಾಭಾಗವತ ಯಾರು? ಪ್ರಹ್ಲಾದ. ಆದ್ರೆ ಇವನು ಈ ಹಿರಣ್ಯಕಶಿಪು ಮಹಾಸುರ ಒಂದ್ ಕಡೆ, ಮತ್ತೊಂದು ಕಡೆಯಲ್ಲಿ ಮಹಾಭಾಗವತನ ಮೇಲೆ ಈ ರೀತಿಯಾದಂತಹ ಕಟುವಚನವನ್ನ ಹೇಳಿ ಅವನಿಗೆ ಇನ್ನಿಲ್ಲದಂತಹ ಬೈಗುಳವನ್ನ ನೀಡಿ ಮಹಾಸುರನು ಏನ್ ಮಾಡ್ತಾನೆ? ಖಡ್ಗಂ ಪ್ರಗೃಹ್ಯ ಉತ್ಪತಿತೋ ವರಾಸನಾಥ್, ತನ್ನ ಉಚ್ಚ ಆಸನದಿಂದ, ಎಲ್ಲಿ ಕೂತ್ಕೊಂಡಿದ್ದ ಹಿರಣ್ಯಕಶಿಪುವಿನ ಆಸನ ಕೂಡ ಬಹಳ ದೊಡ್ಡದಾಗಿ ಇದ್ದಿರಬೇಕು ಅಲ್ವಾ? ಬಹಳ ಎಲ್ಲಾ ರೀತಿಯಾದಂತಹ ವಜ್ರ ವೈಡೂರ್ಯದಿಂದ, ಚಿನ್ನದಿಂದ ಮಾಡಿದಂತಹ ಆಸನ ಇದ್ದಿರಬೇಕು. ಬಹಳ ಉಚ್ಚ
ಅಂದ್ರೆ ಬಹಳ ಎತ್ತರದಲ್ಲಿ ಇದ್ದಂತಹ ಆಸನ ಇರಬೇಕು. ಆ ಆಸನದಿಂದ ಕೆಳಗೆ ಇಳಿದು ತನ್ನ ಎಡಗೈಯಲ್ಲಿ ಒಂದು ಕಡೆಯಲ್ಲಿ ಎಡಗೈ ಅಂತ ಹೇಳುತ್ತೆ, ಮತ್ತೊಂದು ಕಡೆಯಲ್ಲಿ ಬಲಗೈ ಅಂತ ಹೇಳುತ್ತೆ. ಆದ್ರೆ ಒಂದು ಕೈಯಲ್ಲಿ ಖಡ್ಗವನ್ನ ಹಿಡಿದು ಮತ್ತೊಂದು ಕೈಯಿಂದ ಇಲ್ಲಿ ಏನ್ ಬರುತ್ತೆ ವಿಷಯ ಅಂತ ಹೇಳಿದ್ರೆ, ಮೊದಲು ಖಡ್ಗವನ್ನ ಹಿಡಿತಾನೆ ಹಿರಣ್ಯಕಶಿಪು. ಏನಕ್ಕೆ? ಆ ಕಂಬವನ್ನ ನಾಶ ಮಾಡೋದಕ್ಕೆ ಖಡ್ಗವನ್ನ ಹಿಡಿತಾನೆ. ಆ ಖಡ್ಗದಿಂದ ನಾಶ ಮಾಡಬಹುದಾಗಿತ್ತು ಅವನು. ಆದ್ರೆ ಎದ್ದಾದ್ಮೇಲೆ ಏನಂತ ಅಂದ್ಕೋತಾನೆ, ಆ ಖಡ್ಗ ನನಗೆ ಬೇಕಾಗಿಲ್ಲ, ಕೇವಲ ನನ್ನ ಮುಷ್ಟಿಯೇ ಸಾಕು ಅಂತ ಹೇಳಿ ಸ್ತಂಭಂ ತದಾಡ ಅತಿಬಲ ಸ್ವಮುಷ್ಟಿನ. ಎದ್ದಾದ್ಮೇಲೆ ಏನಂತ ಅಂದ್ಕೋತಾನೆ, ಮುಷ್ಟಿಯಿಂದಲೇ ನಾನು ಇದನ್ನ ಪ್ರಹಾರ ಮಾಡಿ ಅದನ್ನ ನಾಶ ಮಾಡ್ಬಿಡ್ತೀನಿ, ಒಳಗಿಂದ ವಿಷ್ಣು ಆಚೆ ಬರ್ತಾನ ನೋಡೋಣ ಅಂತ ಹೇಳಿ ಅವನು ತನ್ನ ಮುಷ್ಟಿಯಿಂದಲೇ, ಬಲಗೈಯಿನ ಮುಷ್ಟಿಯಿಂದ ಅಥವಾ ಎಡಗೈಯಿಂದ ಮುಷ್ಟಿಯಿಂದ ಅವನು ಒಂದು ಜೋರಾಗಿ ಅದ್ರ ಮೇಲೆ ಪ್ರಹಾರವನ್ನ ಮಾಡ್ತಾನೆ. ತತಾಡ ಅಂತ ಹೇಳಿದ್ರೆ ಅತಿ ಜೋರಾಗಿ ಪ್ರಹಾರವನ್ನ ಮಾಡ್ತಾನೆ ಅಂತ ಅರ್ಥ. ಅತಿ ಬಲಹ ಸ್ವಮುಷ್ಟಿನ. ಅವಾಗ ಏನಾಗತ್ತೆ, ನಾವು ಮೂವಿನಲ್ಲಿ ಖಂಡಿತವಾಗ್ಲೂ ನೋಡಿರ್ತೀವಿ ಅಲ್ವಾ? ತದೈವ ತಸ್ಮಿನ್ ನಿನದೋ ಅತಿ ಭೀಷಣೋ. ಆವಾಗ ಏನಾಗತ್ತೆ, ತದಾ ಏವ ತಸ್ಮಿನ್, ಆ ಸಭೆಯಲ್ಲಿ ಏನಾಗತ್ತೆ, ನಿನತಃ ಅತಿ ಜೋರಾದಂತಹ ಒಂದು ಶಬ್ದ ಆಚೆಗೆ ಬರುತ್ತೆ. ಆ ಶಬ್ದ ಎಲ್ಲಿವರೆಗೆ ಹೋಗುತ್ತೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಭಾಗವತದಲ್ಲಿ ನಾರದರು. ಅತಿ ಭೀಷಣ, ಅತಿ ಭೀಕರವಾದಂತಹ ಶಬ್ದ. ಕಿವಿಗಳು ಅದನ್ನ ಸಹಿಸಿಕೊಳ್ಳಲಾಗದಂತಹ ಶಬ್ದ. ಆ ರೀತಿಯಾದಂತಹ ಶಬ್ದ ಎಲ್ಲಿವರೆಗೆ ಹೋಗುತ್ತೆ ಅಂತ ಹೇಳಿದ್ರೆ, ಬಭೂವ ಏನಾಂಡ ಕಟಾಹಂ ಅಸ್ಫುಟತ್. ಅಸ್ಫುಟತ್ ಅಂತ ಹೇಳಿದ್ರೆ ಅದು ಒಡೆದು ಹೋಯ್ತು. ಏನ್ ಒಡೆದು ಹೋಯ್ತು ಅಂತ ಹೇಳಿದ್ರೆ, ಈ ಬ್ರಹ್ಮಾಂಡದ ತುಟ್ಟ ತುದಿ ಅನ್ನೋದೇನಿದೆ, ಇವಾಗ ಬಲೂನ್ ಅನ್ನೇ ಊತ 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 ಹೋದ್ರೆ ಒಂದು ಕ್ಷಣದಲ್ಲಿ ಅದು ಬ್ಲಾಸ್ಟ್ ಆಗ್ಬಿಡುತ್ತೆ ಅಲ್ವಾ? ಆ ರೀತಿಯಲ್ಲಿ ಆ ಶಬ್ದ ಎಲ್ಲಿವರೆಗೆ ಹೋಯ್ತು ಅಂತ ಹೇಳಿದ್ರೆ, ಬ್ರಹ್ಮಾಂಡದ ತುಟ್ಟ ತುದಿಯನ್ನ ತಲುಪಿ ಆ ಬ್ರಹ್ಮಾಂಡದ ಕವರಿಂಗ್ ಏನಿತ್ತು, ಬ್ರಹ್ಮಾಂಡದ ತುಟ್ಟ ತುದಿಯನ್ನ ಅದು ವಿಸ್ಫೋಟ ಮಾಡ್ಬಿಡ್ತು. ಎಂ ವೈ ಸ್ವಧಿಷ್ಣೋಪಗತಂ ತು ಅಜಾದಯ. ಅಜ ಅಂತ ಹೇಳಿದ್ರೆ ಬ್ರಹ್ಮಲೋಕವನ್ನ ಯಾವಾಗ ಈ ಶಬ್ದ ತಲುಪ್ತು, ಎಲ್ಲರಿಗೂ ಈ ಶಬ್ದ ಎಷ್ಟು ಭೀಕರವಾಗಿ ಕೇಳಿಸ್ತು ಅಂತ ಹೇಳಿದ್ರೆ, ಎಲ್ಲರೂ ತಮ್ಮ ತಮ್ಮ ಬೆಡ್ ಮೇಲೆ ಹೋಗಿ, ಅಂದ್ರೆ ಹಾಸಿಗೆ ಮೇಲೆ ಹೋಗಿ ಹೊತ್ಕೆಯನ್ನು ಹೊತ್ಕೊಂಡು ಮಲ್ಕೊಂಡ್ಬಿಟ್ರಂತೆ. ಏನಕ್ಕೆ ಅಂತ ಹೇಳಿದ್ರೆ, ನೋಡಿ, ಯಾವಾಗ ನಮ್ಗೆ ಬಹಳ ಜೋರಾದಂತ ಗುಡುಗಾಗತ್ತೆ ರಾತ್ರಿ ಹೊತ್ತು, ಅಕಸ್ಮಾತ್ ಬಹಳ ಜೋರಾಗಿ ಮಳೆ ಬಂದು ಅತಿ ಜೋರಾದಂತ ಗುಡುಗು ಏನಾದ್ರು ಆದ್ರೆ ಅವಾಗ ನಮ್ಗೆ ಬಹಳ ಭಯ ಆಗತ್ತೆ. ನಾವೇನ್ ಮಾಡ್ತೀವಿ, ಹೋಗಿ ಎಲ್ಲಾ ಲೈಟ್ ಅನ್ನು ಆಫ್ ಮಾಡ್ಬಿಟ್ಟು, ಲೈಟ್ ಇದ್ರೆ ಇನ್ನೂ ಜಾಸ್ತಿ ಏನಾದ್ರು ಶಾಕ್ ಎಲ್ಲ ಬಂದ್ಬಿಡ್ಬೋದು ಅಂತ ಹೇಳಿ ಎಲ್ಲಾ ಪ್ರಕಾಶವನ್ನ ತೆಗೆದು ನಾವು ಹೋಗಿ ಹಾಸಿಗೆ ಮೇಲೆ ಮಲ್ಕೊಂಡು ಹೊತ್ಕೆಯನ್ನ, ಒಂದ್ ಹೊತ್ಕೆಯನ್ನ, ಎರಡು ಹೊತ್ಕೆಯನ್ನ, ಅದ್ರೊಳಗೆ ಸ್ವೆಟರ್ನ ಎಲ್ಲವನ್ನ ಹಾಕೊಂಡು ಮಲ್ಕೊಂಡ್ಬಿಡ್ತೀವಿ ಅಲ್ವಾ? ಆ ರೀತಿಯಲ್ಲಿ ದೇವತೆಗಳ ಲೋಕದಲ್ಲಿ ಎಲ್ಲರೂ ಕೂಡ ಅಷ್ಟು ಭಯವನ್ನ ಮಾಡ್ಕೊಂಡ್ರಂತೆ. ಶ್ರುತ್ವಾ ಸ್ವಧಾಮ ಅತ್ಯಯಂ ಅಂಗಮೇನಿರೆ. ಎಲ್ಲರೂ ತಮ್ಮ ತಮ್ಮ ಆಸನವನ್ನ ಬಿಟ್ಟು ಕದಲಿಲ್ಲ ಸ್ವಲ್ಪ ಕ್ಷಣಗಳ ತನಕ. ಏನಕ್ಕೆ ಅಂತ ಹೇಳಿದ್ರೆ, ಆ ಶಬ್ದ ಅತಿ ಭೀಕರವಾಗಿತ್ತು ಅಲ್ವಾ? ಅದಾದ್ಮೇಲೆ ಏನಾಗತ್ತೆ, ಮತ್ತೆ ಆ ಶಬ್ದದ ಮೇಲೆ ಮತ್ತೊಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಸವಿಕ್ರಮತ್ ಪುತ್ರ ವಧೇಪ್ಸು ರೋಜಸ. ವಿಕ್ರಮಿಯಾಗಿದ್ದಂತಹ ಹಿರಣ್ಯಕಶಿಪು ಯಾವ ಕಾರ್ಯವನ್ನ ಮಾಡಕ್ಕೆ ಹೊರಟಿದ್ದಾನೆ ಇದೀಗ ಅಂತ ಹೇಳಿದ್ರೆ, ಅವನು ನಿಜವಾಗ್ಲೂ ತನ್ನ ಪುತ್ರನ ವಧೆಯನ್ನ ಮಾಡೋದಕ್ಕೆ ಹೊರಟಿದ್ದಾನೆ. ಆಗ್ಲಿ ನಾವು ನೋಡಿದ್ವಿ ಆ ಶ್ಲೋಕವನ್ನ ಅಲ್ವಾ? ತನ್ನ ಪುತ್ರನಾದಂತಹ ಪ್ರಹ್ಲಾದನನ್ನ ಸಾಯಿಸೋದಕ್ಕೆ ಹೊರಟಿದ್ದಾನೆ. ವಧೇಪ್ಸು ರೋಜಸ, ಆ ರೀತಿಯಾದಂತ ರೋಷದಿಂದ ತನ್ನ ಪುತ್ರನನ್ನ ಸಾಯಿಸೋದಕ್ಕೆ ಹೋಗಿದ್ದಾನೆ. ಆದ್ರೆ ಅದನ್ನ ಮರ್ತೇ ಬಿಡ್ತಾನೆ ಹಿರಣ್ಯಕಶಿಪು. ಏನಕ್ಕೆ ಅಂದ್ರೆ, ಆ ಶಬ್ದವನ್ನ ಕೇಳಿ, ಬಹಳ ಭೀಕರವಾದಂತ ಶಬ್ದವನ್ನ ಕೇಳಿ ಅವನಿಗೂ ಒಂದು ಕ್ಷಣ ಭಯ ಅನ್ನೋದು ಬಂದ್ಬಿಡುತ್ತೆ. ನಿಜವಾಗ್ಲೂ ಸಂಪೂರ್ಣವಾಗಿ ಬ್ರಹ್ಮ ಬೇರೆಯವರೆಲ್ಲ ಮಾಡ್ಕೊಂಡಂತಹ ಭಯ ಅಥವಾ ದೇವತೆಗಳು ಮಾಡ್ಕೊಂಡಷ್ಟು ಭಯ ಹಿರಣ್ಯಕಶಿಪಿಗೂ ಆಗ್ಲಿಲ್ಲ. ಆದ್ರೂ ಒಂದು ಕ್ಷಣ ಅಷ್ಟು ಭೀಕರವಾದಂತಹ ಶಬ್ದವನ್ನ ಕೇಳಿ ಅವನಿಗೆ ಕೂಡ ಭಯವಾಗತ್ತೆ. ನಿಶಮ್ಯ ನಿರ್ಹರಾದ ಅಂತ ಹೇಳಿದ್ರೆ ನೋಡಿ, ಪ್ರಹ್ಲಾದ ಕೂಡ ತನ್ನ ಪ್ರಾರ್ಥನೆಗಳಲ್ಲಿ ಈ ಒಂದು ಶಬ್ದವನ್ನ ಬಳಸ್ತಾನೆ. ಅತಿ ಭೀಕರವಾದಂತಹ ಶಬ್ದಕ್ಕೆ ಅನೇಕ ಪರ್ಯಾಯ ಶಬ್ದಗಳು ಸಂಸ್ಕೃತದಲ್ಲಿದೆ. ಆಗ್ಲೇ ನಾವು ಹಿಂದಿನ ಶ್ಲೋಕದಲ್ಲಿ ನಾವು ಒಂದನ್ನ ನೋಡಿದ್ವಿ ಅಲ್ವಾ? ಯಾವ್ದದು, ನಿನದಹ ಅಂತ. ಅದೇ ರೀತಿಯಲ್ಲಿ ಇಲ್ಲಿ ಮತ್ತೊಂದು ಶಬ್ದವನ್ನ ಬಳಸ್ತಾ ಇದ್ದಾರೆ, ನಿರ್ಹ್ರಾದ. ಹ್ರಾದ ಅಂತ ಹೇಳಿದ್ರೆ ಬಹಳ ಇಂಪಾಗಿರುವಂತಹದ್ದು ಅಂತ. ನಿರ್ಹ್ರಾದ ಅಂತ ಹೇಳಿದ್ರೆ ಬಹಳ ಕರ್ಕಶ ಅಂತ ಹೇಳ್ತಾರಲ್ಲ, ಕರ್ಕಶವಾದಂತಹ ಶಬ್ದ, ಅಥವಾ
ಕಿವಿಗಳು ಸಹಿಸಿಕೊಳ್ಳಲಾಗದಂತಹ ಭೀಕರವಾದಂತಹ ಭೀಷಣವಾದಂತಹ ಶಬ್ದ. ಅಪೂರ್ವಂ ಅದ್ಭುತಂ. ಆದ್ರೂ ಕೂಡ ಆ ಶಬ್ದ ಅಪೂರ್ವ. ಅಪೂರ್ವ ಅಂತ ಹೇಳಿದ್ರೆ ಪೂರ್ವದಲ್ಲಿ ಯಾರು ಕೂಡ ಕೇಳಿರ್ಲಿಲ್ಲ ಅಂತ. ಅಪೂರ್ವ, ಪೂರ್ವ ಅಂತ ಹೇಳಿದ್ರೆ ಹಿಂದೆ, ಹಿಂದೆ ಯಾರು ಕೂಡ ಆ ರೀತಿಯಾದಂತಹ ಶಬ್ದವನ್ನ ಕೇಳಿರ್ಲಿಲ್ಲ. ಆದ್ದರಿಂದಲೇ ಅದ್ಭುತವಾದಂತಹ ಶಬ್ದ. ಈ ಶ್ಲೋಕದಲ್ಲಿ ಕೇವಲ ಆ ಶಬ್ದವನ್ನ ಮಾತ್ರ ವರ್ಣಿಸ್ತಾ ಇದ್ದಾರೆ. ಆ ಹಿರಣ್ಯಕಶಿಪು ಆ ಸ್ತಂಭವನ್ನ ತನ್ನ ಮುಷ್ಟಿಯಿಂದ ಯಾವಾಗ ಹೊಡಿತಾನೆ, ಅದರಿಂದ ಇವಾಗ ನರಸಿಂಹ ಆಚೆ ಬರ್ತಾ ಇದ್ದಾನೆ. ಕೇವಲ ಹಿರಣ್ಯಕಶಿಪು ಮುಷ್ಟಿಯಿಂದ ಹೊಡೆದ ಅಂತ ಮಾತ್ರ ಅಲ್ಲ, ಇದೀಗ ನರಸಿಂಹ ಆಚೆ ಬರ್ತಾ ಇದ್ದಾನೆ ಅಂತ ಹೇಳಿ ಆ ಭೀಕರವಾದಂತ ಶಬ್ದ ಹೇಗಿತ್ತು ಅಂತ ಹೇಳಿದ್ರೆ ಅಪೂರ್ವವಾಗಿತ್ತು, ಮತ್ತೆ ಅದ್ಭುತವಾಗಿ ಕೂಡ ಇತ್ತು. ಅಂತಃಸಭಾಯಾಂ ನ ದದರ್ಶ ತತ್ಪದಂ. ಆ ಸಭೆಯಲ್ಲಿ ಇದ್ದಂತಹ, ಅಂದ್ರೆ ಹಿರಣ್ಯಕಶಿಪುವಿನ ಸಭೆಯಲ್ಲಿ ಇದ್ದಂತಹ ಅನೇಕ ರಾಕ್ಷಸರು ಯಾರಿದ್ರು, ಕೇವಲ ಹಿರಣ್ಯಕಶಿಪು ಒಬ್ಬನೇ ರಾಕ್ಷಸ ಇರ್ಲಿಲ್ಲ, ಅವನ ಸಂಗಡಿಗರು ಅನೇಕ ರಾಕ್ಷಸರಿದ್ರು. ಅವ್ರು ಯಾರು ಕೂಡ ಈ ಶಬ್ದ ಎಲ್ಲಿಂದ ಬರ್ತಾ ಇದೆ ಅನ್ನೋದು ಕಂಡು ಹಿಡಿಯೋದಕ್ಕೆ ಆಗ್ಲಿಲ್ಲ. ನ ದದರ್ಶ, ಯಾರನ್ನು ನೋಡ್ಲಿಲ್ಲ. ಮೊದಲು ಒಂದಷ್ಟು ಕ್ಷಣಗಳಲ್ಲಿ ಕೇವಲ ಶಬ್ದವನ್ನ ಮಾತ್ರ ಅವರು ಕೇಳ್ತಾ ಇದ್ರು. ಒಳಗೆಯಿಂದ ಇನ್ನು ನರಸಿಂಹ ಬರ್ತಾ ಇದ್ದಾನೆ ಅನ್ನೋದನ್ನ ಅವರು ನೋಡಕ್ಕಾಗ್ತಾ ಇರ್ಲಿಲ್ಲ. ಇದನ್ನ ಮೂವಿನಲ್ಲಿ ಕೂಡ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ವಿತತ್ರ ಸೂರ್ಯೇನ ಸುರಾರಿ ಯೂಥಪಾಹ. ಆದ್ರಿಂದ ಅಸುರರು, ಸುರಾರಿ ಯೂಥಪಾಹ. ಯೂಥ ಅಂತ ಹೇಳಿದ್ರೆ ಗುಂಪು, ಸುರ ಅರಿ ಅಂತ ಹೇಳಿದ್ರೆ ದೇವತೆಗಳ ಶತ್ರುಗಳು, ಅಂದ್ರೆ ಅಸುರರು ಅಲ್ವಾ. ಅಸುರರ ಗುಂಪು ಏನಿತ್ತು ಹಿರಣ್ಯಕಶಿಪುವಿನ ಆ ಸಭೆಯಲ್ಲಿ, ಅವರೆಲ್ಲರೂ ಕೂಡ ಸ್ವಲ್ಪ ನಡಗೋದಕ್ಕೆ ಶುರು ಮಾಡ್ಬಿಟ್ರು ಅಲ್ವಾ. ಹಿರಣ್ಯಕಶಿಪು ಕೇವಲ ಒಂದು ಕ್ಷಣ ಮಾತ್ರ ಅವನು ಭಯಗೊಳ್ತಾನೆ. ಆದ್ರೆ ಇನ್ನಿತರ ಅಸುರರು ಯಾರಿದ್ರು ಆ ಸಭೆಯಲ್ಲಿ ಅವರು ನಡಗೋದಕ್ಕೆ ಶುರು ಮಾಡ್ಬಿಡ್ತಾರೆ. ಸೊ ಮುಂದಿನ ಶ್ಲೋಕದಲ್ಲಿ ನರಸಿಂಹಾವತಾರ, ಇದು ಬಹಳ ವಿಶೇಷವಾದಂತಹ ಶ್ಲೋಕ, ಬಹಳ ಪ್ರಸಿದ್ಧವಾದಂತಹ ಶ್ಲೋಕ ಕೂಡ. ನರಸಿಂಹಾವತಾರ ಅಂದ್ರೆ ಭಾಗವತದಲ್ಲಿ ಇದೇ ಶ್ಲೋಕವನ್ನ ಎಲ್ಲರೂ ಹೇಳೋದು, ಆಯ್ತಾ. ಸೊ ಈ ಶ್ಲೋಕದಲ್ಲಿ ಯಾವ ಕಾರಣದಿಂದ ನರಸಿಂಹ ಬರ್ತಾನೆ ಅನ್ನೋದನ್ನ ಬಹಳ ಸೊಗಸಾಗಿ ಹೇಳ್ತಾರೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪ ಮುತ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ನೋಡಿ, ಕೊನೆಯ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ, ನರಸಿಂಹನ ರೂಪ ಎಂಥದ್ದು? ಅರ್ಧ ಮನುಷ್ಯ ಅರ್ಧ ಮೃಗ ಅಥವಾ ಅರ್ಧ ಸಿಂಹ ಅಲ್ಲ. ಅದ್ ಯಾವ ರೂಪ ಅಂತ ಹೇಳಿದ್ರೆ ನ ಮೃಗಂ ನ ಮಾನುಷಂ. ಅವನು ಸಿಂಹನೂ ಅಲ್ಲ ಮತ್ತೆ ಮನುಷ್ಯನೂ ಅಲ್ಲ. ಆ ರೀತಿಯಾದಂತಹ ಅತ್ಯದ್ಭುತವಾದಂತಹ ರೂಪ. ಅತ್ಯದ್ಭುತ ರೂಪ ಮುದ್ವಹನ್ ಅಂತ 3ನೇ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಒಮ್ಮೆ ಅನೇಕ ವರ್ಷಗಳ ಹಿಂದೆ ಚೈತನ್ಯ ಚರಣ್ ಪ್ರಭು ಅವರು PTGಯಲ್ಲಿ ಒಂದು ಆರ್ಟಿಕಲ್ ಬರೆದಿದ್ರು ಇಂಗ್ಲಿಷ್ ನಲ್ಲಿ ನರಸಿಂಹಾವತಾರದ ಮೇಲೆ. ಅವ್ರೇನ್ ಬರ್ದಿದ್ರು ಅಂತ ಹೇಳಿದ್ರೆ, ನೀವು ಸಾಮಾನ್ಯವಾಗಿ ಹಾಫ್ ಮ್ಯಾನ್ ಹಾಫ್ ಲಯನ್ ಅಂತ ಹೇಳ್ತೀರಾ, ಅರ್ಧ ಸಿಂಹ ಅರ್ಧ ಮನುಷ್ಯ, ಆದ್ರೆ ಪೂರ್ಣ ಭಗವಂತ ಅಂತ. ಅದೇನು, ಅರ್ಧ ಸಿಂಹ ಅರ್ಧ ಮನುಷ್ಯ ಹೌದು, ಆದ್ರೆ ಅರ್ಧ ಭಗವಂತ ಅಲ್ಲ. ಆದ್ರೆ ಸಂಪೂರ್ಣವಾದಂತಹ ಶರೀರ ಭಗವಂತನ ಶರೀರನೇ ಅದು. ಆದ್ರಿಂದ ಅರ್ಧ ಅನ್ನೋದನ್ನ ಹೇಳೋದು ಅಷ್ಟೊಂದು ಸರಿ ಇಲ್ಲ ಅಲ್ಲಿ ಅಲ್ವಾ. ಅವನು ನರಸಿಂಹನೂ ಅಲ್ಲ ಮನುಷ್ಯನೂ ಅಲ್ಲ ಅಂತ ಹೇಳಿದ್ರೆ ಅವಾಗ ಸರಿ ಹೋಗುತ್ತೆ ಅಲ್ವಾ. ಅವಾಗ ಎಲ್ಲರಿಗೂ ಗೊತ್ತಾಗತ್ತೆ ಅದು ಎಂತಹ ರೂಪ ಅದು ಅಂತ. ಅದರಿಂದ ಆ ಅತ್ಯದ್ಭುತವಾದಂತಹ ರೂಪ ಆ ಕೊರಳಿನವರೆಗೆ, ಕತ್ತಿನವರೆಗೆ ಸಿಂಹದ್ದು, ಅದರ ಕೆಳಗಡೆ ಮನುಷ್ಯನ ರೂಪ ಅಲ್ವಾ. ಯಾವ ಕಾರಣದಿಂದ ಆ ರೂಪವನ್ನ ತಾಳಿ ಭಗವಂತ ಬರ್ತಾನೆ ಅಂತ ಹೇಳಿದ್ರೆ, ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ಅವನ ಸೇವಕ ಯಾರಿದ್ದ? ಪ್ರಹ್ಲಾದ. ಪ್ರಹ್ಲಾದನಿಗೆ ಮುಂಚೆ ಹಿರಣ್ಯಕಶಿಪು ಕೇಳಿರ್ತಾನೆ, ಏನಕ್ಕೆ ಈ ಕಂಬದಲ್ಲಿ ನಿನ್ನ ವಿಷ್ಣು ಇಲ್ಲ ಅಂತ. ಪ್ರಹ್ಲಾದ ಪೂರ್ತಿಯಾದಂತ ವಿಶ್ವಾಸದಿಂದ ಹೇಳ್ತಾನೆ, ಅಲ್ಲೂ ಖಂಡಿತವಾಗ್ಲೂ ಇದ್ದಾನೆ, ನಿನಗೆ ಕಾಣಿಸ್ತಾ ಇಲ್ಲ, ನೀನು ಒಬ್ಬ ಮೂಢ ಅಂತ. ಮೂಢ ಅಂತ ಹೇಳೋದಿಲ್ಲ, ಆದ್ರೆ ಆ ಒಂದು ಒಂದು ಶಬ್ದ ಅಲ್ಲಿ ಇಂಗಿತ ಅಲ್ವಾ. ಆದ್ರಿಂದ ಕೇವಲ ಅವನ ಸೇವಕನಾದಂತ ಪ್ರಹ್ಲಾದನ ಮಾತನ್ನ ಕಾಪಾಡೋದಕ್ಕೆ ಮಾತ್ರ ಅಲ್ಲ, ಇಲ್ಲಿ ವ್ಯಾಖ್ಯಾನದಲ್ಲಿ ಮತ್ತೊಂದು ವಿಷಯ ಬರುತ್ತೆ. ಅವನ ಸೇವಕನಾದಂತ ಮತ್ತೊಬ್ಬ ಸೇವಕನಾದಂತ, ಅಂದ್ರೆ ವಿಷ್ಣುವಿನ ಮತ್ತೊಬ್ಬ ಸೇವಕನಾದಂತ ಬ್ರಹ್ಮನ ವಚನವನ್ನ ಕಾಪಾಡೋದಕ್ಕೆ ಕೂಡ. ಏಕೆಂದ್ರೆ ಬ್ರಹ್ಮ ಆಶೀರ್ವಚನವನ್ನ ನೀಡಿರ್ತಾನೆ, ಆಶೀರ್ವಾದವನ್ನ ನೀಡಿರ್ತಾನೆ ಹಿರಣ್ಯಕಶಿಪುವಿಗೆ ಅಲ್ವಾ. ಅದರಿಂದ ಬ್ರಹ್ಮನ ಆಶೀರ್ವಾದದ ಒಂದೇ ಒಂದು ಸಣ್ಣ ಅಂಶವನ್ನೂ ಮುಟ್ಟದೆ ಹಿರಣ್ಯಕಶಿಪುವಿನ ವಧೆಯನ್ನ ಮಾಡೋದಕ್ಕೆ ನರಸಿಂಹ ಬರ್ತಾನೆ ಅಲ್ವಾ. ಖಂಡಿತವಾಗ್ಲೂ ಒಬ್ಬನಿಗೆ ಇದು ಸೂಚಿಸಬೇಕು ಅಂತ ಹೇಳಿದ್ರೆ ಈ ಶ್ಲೋಕದಲ್ಲಿ ನಿಜ ಭೃತ್ಯ, ನಿಜವಾದ ಸೇವಕ ಯಾರು ಅಂತ ಹೇಳಿದ್ರೆ ಪ್ರಹ್ಲಾದ. ಆದ್ರೆ ಅದರ ಜೊತೆಗೆ ಬ್ರಹ್ಮ ಕೂಡ ಅವನ ಸೇವಕ
ಅಲ್ವಾ? ಅವರಿಬ್ಬರ ಮಾತನ್ನ ಕೂಡ ಸತ್ಯವನ್ನ ಮಾಡಬೇಕು. ಅವರಿಬ್ಬರು ಯಾವ ವಚನವನ್ನ ಕೊಟ್ಟಿದ್ದಾರೆ, ಯಾವ ಮಾತನ್ನ ಆಡಿದ್ದಾರೆ ಅದನ್ನ ಸತ್ಯ ಮಾಡಬೇಕು ಅಂತ ಹೇಳಿ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ ಹಿರಣ್ಯಕಶಿಪು ಪ್ರಹ್ಲಾದನಿಂದ ಅನೇಕ ಬಾರಿ ಮತ್ತೆ 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 ಕೇಳಿರ್ತಾನೆ, ಈ ಸೃಷ್ಟಿಯ ಪ್ರತಿಯೊಂದು ಅಣುವಿನಲ್ಲೂ ವಿಷ್ಣು ಇದ್ದಾನೆ, ಎಲ್ಲ ಕಡೆಯಲ್ಲಿ ಅವನು ವ್ಯಾಪ್ತನಾಗಿದ್ದಾನೆ. ಕೇವಲ ಅಣುವಿನಲ್ಲಿ ಮಾತ್ರ ಅಲ್ಲ, ಬ್ರಹ್ಮ ಸಂಹಿತೆಯ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಎರಡು ಅಣುಗಳ ಮಧ್ಯದಲ್ಲಿ ಯಾವ ಅಂತರವಿದೆ ಆ ಅಂತರದಲ್ಲೂ ವಿಷ್ಣು ಇದ್ದಾನಂತೆ. ಪರಮಾತ್ಮನ ರೂಪದಲ್ಲಿ ಅವನು ಸರ್ವವ್ಯಾಪಿ. ಅದನ್ನ ಏನು ಪ್ರಹ್ಲಾದ ಪದೇ ಪದೇ ಹಿರಣ್ಯಕಶಿಪುಗೆ ಹೇಳಿದ್ದಾನೆ, ಅದನ್ನ ನಿಜ ಮಾಡಬೇಕು ಅಂತ ಹೇಳಿ ಅದೃಶ್ಯತ, ಈ ರೀತಿಯಾದಂತಹ ಅತ್ಯದ್ಭುತ ರೂಪಂ ಅದೃಶ್ಯತ. ಅದ್ಭುತವೂ ಅಲ್ಲ, ಅತಿ ಅದ್ಭುತವೂ ಅಲ್ಲ, ಅತ್ಯದ್ಭುತವಾದಂತಹ ರೂಪವನ್ನ ಎಲ್ಲರಿಗೆ ತೋರಿಸ್ತಾನೆ ನರಸಿಂಹ. ಆ ರೂಪವನ್ನ ತಾಳಿ ಉದ್ವಹನ್ ಸ್ತಂಭೆ ಸಭಾಯಾಮ್, ಆ ಸ್ತಂಭದಿಂದ ಅಂದ್ರೆ ಕಂಬದಿಂದ, ಅವನು ಮನುಷ್ಯನೂ ಅಲ್ಲ ಮೃಗವೂ ಅಲ್ಲ, ಆ ರೀತಿಯಾದಂತಹ ಅತ್ಯದ್ಭುತವಾದಂತಹ ರೂಪವನ್ನ ತಾಳಿ ಅವನು ಬರ್ತಾನೆ. ಇಲ್ಲಿ ನೋಡಿ, ಇವಾಗ ನಾವು ಒಂದಷ್ಟು ಆಚಾರ್ಯರ ದೃಷ್ಟಿಯನ್ನ ಇಲ್ಲಿ ನೋಡಿ ಇವತ್ತಿನ ಸಂಚಿಕೆಗೆ ವಿರಾಮವನ್ನ ಕೊಡೋಣ. ಇಲ್ಲಿ 3 ಆಚಾರ್ಯರು ಬಹಳ ವಿಶೇಷವಾದಂತಹ ವಿಷಯವನ್ನ ನರಸಿಂಹಾವತಾರದ ಬಗ್ಗೆ ಹೇಳ್ತಾರೆ. ಮೊದಲನೇದಾಗಿ ಇಲ್ಲಿ ಕೆಳಗಡೆ ನಾನು ನೀಡಿದ್ದೀನಿ ನೋಡಿ, ಶ್ರೀ ಸಂಪ್ರದಾಯದಲ್ಲಿ ನಮ್ಮ ಆಳ್ವಾರರು ಅಂತ 12 ಆಳ್ವಾರರಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಆಳ್ವಾರರು. ಅವರು ಹಿರಣ್ಯಕಶಿಪುವಿನ ಮತ್ತೆ ನರಸಿಂಹನ ಈ ಲೀಲೆಯ ಬಗ್ಗೆ ಹೇಳ್ಬೇಕಂದ್ರೆ ಒಂದು 4 ಶಬ್ದದ ಒಂದು ವಾಕ್ಯವನ್ನ ಹೇಳ್ತಾರೆ. ಇದು ತಮಿಳು ಭಾಷೆಯಲ್ಲಿದೆ. ಅವರೇನ್ ಹೇಳ್ತಾರೆ ಅಂದ್ರೆ, ಅಂಗೆ ಅಪ್ಪೊಳುದೇ ಅವನ್ಮೇಯ ತೋಂಡ್ರಿಯ. ತಮಿಳು ಭಾಷೆ ಎಲ್ಲರಿಗೂ ಬರುತ್ತೋ ಖಂಡಿತವಾಗ್ಲೂ ಬರೋದಿಲ್ಲ ಅಂತ ಕಾಣುತ್ತೆ, ಆದ್ರೆ ವಿಶೇಷವಾದಂತಹ ಭಾಷೆಯಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಅಂಗೆ ಅಪ್ಪೊಳುದೆ, ಅಂಗೆ ಅಂತ ಹೇಳಿದ್ರೆ ಅಲ್ಲೇ. ತಮಿಳು ಕನ್ನಡದಲ್ಲಿ ಅನೇಕ ಸಾಮ್ಯಗಳಿವೆ. ಅಂಗೆ ಅಂತ ಹೇಳಿದ್ರೆ ಅಲ್ಲೇ, ಅಲ್ಲೇ ಅಂತ ಹೇಳಿದ್ರೆ ಏನು, ಯಾವ ಕಂಬದ ಸ್ಥಳದಲ್ಲಿ ತನ್ನ ಮುಷ್ಟಿಯಿಂದ ಪ್ರಹಾರ ಮಾಡಿರ್ತಾನೆ ಹಿರಣ್ಯಕಶಿಪು, ಅದೇ ಸ್ಥಳದಿಂದ ನರಸಿಂಹ ಆಚೆ ಬರ್ತಾನೆ. ಏನಕ್ಕೆ ಅಂತ ಹೇಳಿದ್ರೆ, ಅವನು ಕಂಬದ ಒಂದು ಕಡೆಯಲ್ಲಿ ಪ್ರಹಾರ ಮಾಡಿ ಮತ್ತೊಂದು ಕಡೆಯಿಂದ ನರಸಿಂಹ ಆಚೆ ಬಂದಿದ್ರೆ ಹಿರಣ್ಯಕಶಿಪು ಏನ್ ಹೇಳಿರ್ತಾ ಇದ್ದ, ಇಲ್ಲಿ ಇರ್ಲಿಲ್ಲ ಅಲ್ಲಿ ಇದ್ದೆ ನೀನು ಅಲ್ವಾ? ಆದ್ರೆ ಪ್ರಹ್ಲಾದ ನನಗೆ ಏನ್ ಹೇಳಿದ್ದ, ಪ್ರತಿಯೊಂದು ಅಣುವಿನಲ್ಲೂ, ಸೃಷ್ಟಿಯ ಪ್ರತಿಯೊಂದು ಅಣುವಿನಲ್ಲೂ ನೀನಿದ್ಯಾ ಅಂತ ಹೇಳಿದ್ದ ಅವನು ನನಗೆ. ಆದ್ರೆ ನಾನು ಇಲ್ಲಿ ಪ್ರಹಾರ ಮಾಡಿದೆ, ನೀನು ಆ ಕಡೆಯಿಂದ ಬಂದಿದ್ಯಾ ಅಂತ ಹೇಳಿರ್ತಾ ಇದ್ದ. ಆದ್ರಿಂದ ನರಸಿಂಹ ಯಾವ ಒಂದು ಸ್ಥಳದಲ್ಲಿ ಕಂಬದಲ್ಲಿ ಅವನು ಪ್ರಹಾರ ಮಾಡಿರ್ತಾರೆ ಪ್ರಹ್ಲಾದ, ಅದೇ ಸ್ಥಳದಿಂದ ಆಚೆ ಬರ್ತಾನೆ. ಅದು ಮೊದಲನೇ ವಿಷಯ. ಎರಡನೇದು ಅಪ್ಪೊಳುದೆ, ಅದೇ ಸಮಯದಲ್ಲಿ ಅಲ್ವಾ? ಇದು ಕೂಡ ಬಹಳ ಮುಖ್ಯ. ಟೈಮ್ ಅಂಡ್ ಸ್ಪೇಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಲ್ಲ, ಸ್ಥಳ ಮತ್ತೆ ಸಮಯ ಅಲ್ವಾ? ಸೊ ನರಸಿಂಹನಿಗೆ ಗೊತ್ತಿತ್ತು, ಹಿರಣ್ಯಕಶಿಪು ಪ್ರಹಾರ ಮಾಡಿ ಒಂದ್ 2 ನಿಮಿಷ 3 ನಿಮಿಷ ಬಿಟ್ಕೊಂಡು ನಾನು ಬಂದಿದ್ರೆ ಹಿರಣ್ಯಕಶಿಪು ಅವಾಗ ಏನ್ ಹೇಳಿರ್ತಾ ಇದ್ದ, ನಾನು ಪ್ರಹಾರ ಮಾಡಿದಾಗ ನೀನ್ ಇರ್ಲಿಲ್ಲ, ಅದಾದ್ಮೇಲೆ ನೀನ್ ಬಂದಿದ್ಯಾ, ನೀನು ಬಹರೂಪಿ, ನೀನು ಹಿಂದಿ ಭಾಷೆಯಲ್ಲಿ ಹೇಳ್ತಾರಲ್ಲ ಬೆಹರೂಪಿ ಅಂತ ಅಂದ್ರೆ ಮತ್ತೊಂದು ರೂಪವನ್ನ ತಾಳಿ ನಂತರ ನೀನು ಅಲ್ಲಿಗೆ ಬಂದಿದ್ಯಾ, ನಾನು ಪ್ರಹಾರ ಮಾಡ್ಬೇಕಾದ್ರೆ ನೀನು ಅಲ್ಲಿ ಇರ್ಲಿಲ್ಲ ಅಂತ ಹೇಳಿರ್ತಾ ಇದ್ದ. ಆದ್ರಿಂದ ಅದೇ ಸಮಯದಲ್ಲಿ ಅದೇ ಸ್ಥಳದಿಂದ ನರಸಿಂಹ ಆಚೆ ಬರ್ತಾನೆ ಅಲ್ವಾ? ನಂತರ ಮತ್ತೊಬ್ಬ ವಿಶೇಷವಾದಂತ ಆಚಾರ್ಯರು, ಇವ್ರ ಬಗ್ಗೆ ನೀವು ಕೇಳಿರ್ದಿರೋ ಇಲ್ವೋ ಗೊತ್ತಿಲ್ಲ, ಬಹಳ ಉತ್ಕೃಷ್ಟ ಆಚಾರ್ಯರು. ಶ್ರೀ ಸಂಪ್ರದಾಯದಲ್ಲಿ ಬರುವಂತಹ ಮತ್ತೊಬ್ಬ ಆಚಾರ್ಯರು ಶ್ರೀ ವೇದಾಂತ ದೇಶಿಕರು ಅಂತ. ಅವರು ಒಂದು ದಶಾವತಾರ ಸ್ತೋತ್ರ ಅಂತ ಬರೆದಿದ್ದಾರೆ. ಅದರಲ್ಲಿ ಈ ಸಂಪೂರ್ಣವಾದಂತ ನರಸಿಂಹಾವತಾರಕ್ಕೆ ಒಂದು ಭಿನ್ನವಾದಂತ ದೃಷ್ಟಿಯನ್ನೇ ಕೊಡ್ತಾರೆ ಅವರು. ಅದನ್ನ ಇಲ್ಲಿ ನಾವು ನೋಡೋಣ. ನೋಡಿ, ಬಹಳ ಸುಂದರವಾದಂತ ಶ್ಲೋಕ ಇದು. ಪ್ರತ್ಯಾದಿಷ್ಟ ಪುರಾತನ ಪ್ರಹರಣ ಗ್ರಾಮ ಕ್ಷಣಂ ಪಾಣಿ ಜೈಹಿ ಅವ್ಯಾತ್ರೀಣಿ ಜಗಂತ್ಯ ಕುಂಠ ಮಹಿಮಾ ವೈಕುಂಠ ಕಂಠೀರವ ಯತ್ಪ್ರಾದುರ್ಭವನಾದ್ ಅವಂಧ್ಯ ಜಠರ ಯಾದೃಚ್ಛಿಕಾದ್ ವೇಧಸಾಂ ಯಾಕಾಚಿತ್ ಸಹಸಾ ಮಹಾಸುರಗೃಹ ಸ್ಥೂಳ ಪಿತಾಮಹ್ಯಭೂತ್. ಬಹಳ ಸುಂದರವಾದಂತ ಶ್ಲೋಕ ಇದು. ನೋಡಿ, ಇದಕ್ಕೆ ಒಂದು ಭಿನ್ನವಾದಂತಹ ದೃಷ್ಟಿಯನ್ನೇ ಈ ಲೀಲೆಗೆ ಕೊಡ್ತಾರೆ. ದಯವಿಟ್ಟು ನಾನು ಹೇಳೋದನ್ನ ಕೇಳಿ. ಅವ್ರು ಹೇಳ್ತಾ ಇದ್ದಾರೆ, ಭಗವಂತನನ್ನ ಏನಂತ ವರ್ಣಿಸ್ತಾ ಇದ್ದಾರೆ, ವೈಕುಂಠ ಕಂಠೀರವ. ಕಂಠೀರವ ಸ್ಟೇಡಿಯಂ ಇದೆ ಅಲ್ವಾ ಬೆಂಗಳೂರಿನಲ್ಲಿ. ಕಂಠೀರವ ಅಂದ್ರೆ ಏನು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ, ನನಗೂ ಕೂಡ ಗೊತ್ತಿರ್ಲಿಲ್ಲ ಈ ಶ್ಲೋಕವನ್ನ ಓದೋದಕ್ಕಿಂತ ಮುಂಚೆ. ಕಂಠೀರವ ಎಂಬಂತ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಒಂದು ಪ್ರಮುಖವಾದಂತ ಅರ್ಥ ಅಂತ ಹೇಳಿದ್ರೆ ಸಿಂಹ.
ಅವನು ಸಿಂಹ. ಆದ್ರೆ ಯಾವ ರೀತಿಯಾದಂತ ಸಿಂಹ? ವೈಕುಂಠ ಕಂಠೀರವಃ. ವೈಕುಂಠದಲ್ಲಿ ನರಸಿಂಹ ಲೋಕ ಅಂತಾನೆ ಇದೆ. ಆ ಲೋಕದಲ್ಲಿ ಪ್ರಹ್ಲಾದ ಪ್ರತಿ ನಿತ್ಯ ರೂಪದಲ್ಲಿ ನರಸಿಂಹನ ಸ್ತುತಿಯನ್ನ ಇತರರ ಜೊತೆಗೆ ಅವನು ಮಾಡ್ತಾ ಇದ್ದಾನೆ. ಅದರಿಂದ ವೈಕುಂಠದಲ್ಲಿ ನೆಲೆಸುವಂತಹ ಸಿಂಹ ಅವನು. ಅವನು ಎಂತಹ ಸಿಂಹ ಅಂತ ಹೇಳಿದ್ರೆ, ಪ್ರತ್ಯಾದಿಷ್ಟ ಪುರಾತನ ಪ್ರಹರಣ ಗ್ರಾಮ. ಮೊದಲನೇ ಶಬ್ದವನ್ನ ನೋಡಿ, ಇದು ಸಮಸ್ತವಾಗಿ ಒಂದೇ ಶಬ್ದ. ಅದು ಪ್ರತ್ಯಾದಿಷ್ಟ ಪುರಾತನ ಪ್ರಹರಣ ಗ್ರಾಮ. ಅನೇಕ ಶಬ್ದಗಳನ್ನ ಸೇರಿಸಿ ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಸಮಾಸವನ್ನ ಮಾಡ್ತೀವಲ್ಲ, ಆ ರೀತಿಯಾದಂತಹ ಸಮಸ್ತ ಪದ ಅದು. ಅದೇನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ನೋಡಿ, ಯಾವಾಗ ಹಿರಣ್ಯಕಶಿಪು ಕೆಳಗಡೆ ಬರ್ತಾನೆ, ಅಂದ್ರೆ ಕೆಳಗಡೆ ಅಂತ ಹೇಳಿದ್ರೆ ತನ್ನ ಲೋಕದಿಂದ ಕೆಳಗಡೆ ಬರ್ತಾನೆ, ಸ್ತಂಭದಿಂದ ಅಥವಾ ಕಂಭದಿಂದ ಆಚೆ ಬರ್ತಾನೆ, ಆ ಕ್ಷಣದಲ್ಲಿ ಅವನ ಅನೇಕಾನೇಕ ಕೈಗಳು ಇತ್ತು ಅಲ್ವಾ? ಅದನ್ನ ಆ ಮೂವಿನಲ್ಲೂ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಅಷ್ಟಭುಜವನ್ನ ತೋರಿಸಿದ್ದಾರೆ. ಒಂದು ಕಡೆಯಲ್ಲಿ ಒಬ್ರು ಆಚಾರ್ಯ ಹೇಳ್ತಾರೆ 1,000 ಕೈಗಳಿತ್ತಂತೆ ನರಸಿಂಹನಿಗೆ. ಆ 1,000 ಕೈಗಳಲ್ಲಿ ಒಂದೊಂದರಲ್ಲೂ ಬೇರೆ ಬೇರೆ ಸಾಮಾನ್ಯವಾಗಿ ಒಂದೊಂದು ಕೈಯಲ್ಲೂ ಬೇರೆ ಬೇರೆ ಅಸ್ತ್ರವನ್ನ ಭಗವಂತ ಹಿಡಿತಾನೆ. ಒಂದು ಕೈಯಲ್ಲಿ ಅವನ ಕೌಮೋದಕಿ ಗದೆಯನ್ನ ಹಿಡಿತಾನೆ. ಮತ್ತೊಂದು ಮತ್ತೊಂದು ಕೈಯಲ್ಲಿ ಅವನು ಶಾರ್ಂಗ ಪಾಣಿಹಿ ರಥಾಂಗ ಪಾಣಿ ರಕ್ಷೋಭ್ಯ ಸರ್ವ ಪ್ರಹರಣಾಯುಧ ಅಂತ ವಿಷ್ಣು ಸಹಸ್ರನಾಮ ಹೇಳುತ್ತಲ್ಲ. ಅನೇಕ ಆಯುಧಗಳು ಏನಿದೆ, ಶಾರ್ಂಗ ಅನ್ನೋದು ಅವನ ಧನುಸ್ಸು, ವಿಷ್ಣುವಿನ ಧನುಸ್ಸು. ರಾಮಚಂದ್ರನ ಧನುಸ್ಸಿಗೆ ಕೋದಂಡ ಅಂತ ಹೆಸರು ಅಲ್ವಾ? ಅದರಿಂದ ಒಂದೊಂದು ಕೈಯಲ್ಲಿ ಸಾಮಾನ್ಯವಾಗಿ ಒಂದೊಂದು ಅಸ್ತ್ರವನ್ನ ಹಿಡಿತಾನೆ. ಆದರೆ ನರಸಿಂಹ ಬಂದಾಗ ಯಾವುದೇ ಅಸ್ತ್ರವನ್ನ ಹಿಡಿದು ಬರಲಿಲ್ಲ. ಆದ್ರಿಂದ ಆ ಎಲ್ಲಾ ಅಸ್ತ್ರಗಳು ನರಸಿಂಹನ ಹತ್ರ ಬಂತಂತೆ. ದಯವಿಟ್ಟು ನಮ್ಮನ್ನ ಪ್ರಯೋಗಿಸಿ, ನಮ್ಮನ್ನ ನಿಮ್ಮ ಸೇವೆಯಲ್ಲಿ ತೊಡಗಿಸಿ ಅಂತ ಆಕಾಶದಿಂದ ಕೆಳಗಡೆ ಎಲ್ಲಾ ಅಸ್ತ್ರಗಳು ಕೂಡ ಬರುತ್ತೆ. ಆದ್ರೆ ನರಸಿಂಹ ತನ್ನ ಉಗುರುಗಳನ್ನ ತೋರಿಸಿ, ಪಾಣಿಜ ಅಂತ ಹೇಳಿದ್ರೆ ಕೈಯಿಂದ ಬೆಳೆಯುವಂತಹದ್ದು. ಕೈನಲ್ಲಿ ಏನ್ ಬೆಳೆಯುತ್ತೆ? ಕೈನಲ್ಲಿ ನಮ್ಮ ಈ ಬೆರಳು ಬೆಳೆಯೋದಿಲ್ಲ, ಕೈನ ಈ ಒಂದು ಭಾಗ ಕೂಡ ಬೆಳೆಯೋದಿಲ್ಲ, ಕೇವಲ ಉಗುರು ಮಾತ್ರ ಬೆಳೆಯುವಂತಹದ್ದು ಅಲ್ವಾ? ಅದರಿಂದ ಆ ಉಗುರನ್ನ ತೋರಿಸಿ, ಈ ಒಂದು ಅಸ್ತ್ರ ಇರ್ಬೇಕಾದ್ರೆ ನಿಮ್ಗೆ ಯಾರಿಗೂ ಯಾವುದೇ ಕೆಲಸ ಇಲ್ಲ, ನಿಮ್ಗೆಲ್ಲರಿಗೂ ನಾನು ರಜಾ ಕೊಟ್ಬಿಡ್ತೀನಿ ಅಂತ ಹೇಳಿ ಅವರೆಲ್ಲರನ್ನ ವಾಪಸ್ ಕಳಿಸ್ಬಿಡ್ತಾನೆ ನರಸಿಂಹ ಅಲ್ವಾ? ಆ ರೀತಿ ಓಡಿಸ್ತಾ ಇದ್ದಾರೆ ಇದನ್ನ. ಅದರಿಂದ ಆ ಎಲ್ಲಾ ಅಸ್ತ್ರಗಳು ಕೆಳಗಡೆ ಬರುತ್ತೆ, ದಯವಿಟ್ಟು ನಮ್ಮನ್ನ ನಿಮ್ಮ ಸೇವೆಯಲ್ಲಿ ತೊಡಗಿಸಿ ಅಂತ. ಆದ್ರೆ ಎಲ್ಲರಿಗೂ ರಜವನ್ನ ಕೊಟ್ಟು ಇವತ್ತು ನಿಮ್ಗೆ ಹಾಲಿಡೇ, ಮಜಾ ಮಾಡಿ ಹೋಗಿ ಅಂತ ಹೇಳಿ ಅವರೆಲ್ಲರನ್ನ ವಾಪಸ್ಸು ತಮ್ಮ ತಮ್ಮ ಲೋಕಗಳಿಗೆ ಕಳಿಸ್ಬಿಡ್ತಾನೆ ನರಸಿಂಹ. ಮತ್ತೆ ಜಗಂತಿ ಅಕುಂಠ ಮಹಿಮಾ. ಆ ನರಸಿಂಹನನ್ನ ಏನಂತ ವರ್ಣಿಸ್ತಾ ಇದ್ದಾರೆ? ಅಕುಂಠ ಮಹಿಮಾ. ಕುಂಠ ಅಂತ ಹೇಳಿದ್ರೆ ಕಮ್ಮಿ ಆಗುವಂತಹದ್ದು, ಅಕುಂಠ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಕಡಿಮೆ ಆಗದೆ ಇರತಕ್ಕಂತಹದ್ದು, ಯಾವತ್ತೂ ಕೂಡ ಬೆಳೆಯುವಂತಹದ್ದು. ಆ ನರಸಿಂಹನ ಮಹಿಮೆ ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ, ದಿನೇ ದಿನೇ ಬೆಳಿತಾ ಹೋಗ್ತಾ ಇರುತ್ತದೆ. ಆದ್ದರಿಂದಲೇ ನಮ್ಮ ಆಚಾರ್ಯರೆಲ್ಲರೂ ಕೂಡ, ವೈಷ್ಣವ ಆಚಾರ್ಯರು, ಈ ನರಸಿಂಹ ಲೀಲೆಯ ಬಗ್ಗೆ, ಭಗವಂತನ ಎಲ್ಲಾ ಅವತಾರಗಳ ಬಗ್ಗೆ ಅಷ್ಟೊಂದು ಸಾಹಿತ್ಯವನ್ನ ನಮಗೆ ಕೊಟ್ಟಿದ್ದಾರೆ. ಎಲ್ಲಾ ಭಾಷೆಗಳಲ್ಲೂ ಇದೆ. ಕನ್ನಡದಲ್ಲೇ ಎಷ್ಟೊಂದು ಸಾಹಿತ್ಯ ಇದೆ. ನಾನು ಮುಂದೆ ಒಂದು ಪುರಂದರದಾಸರ ಒಂದು ಭಜನೆಯನ್ನ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಅದಾದ್ಮೇಲೆ ನಾನು ವಿರಾಮವನ್ನ ಕೊಡ್ತೀನಿ. ಅದರಿಂದ ಯಾವತ್ತೂ ಕೂಡ ಅವನ ಮಹಿಮೆ ಕಡಿಮೆ ಆಗೋದಿಲ್ಲ. ದಿನೇ ಹೋಗ್ತಾ ಇದ್ದ ಹಾಗೆ ಅವನ ಮಹಿಮೆ ಅನ್ನೋದು ಹೆಚ್ಚಾಗ್ತಾ ಹೋಗ್ತದೆ. ಮತ್ತೆ 2 ಪಾದಗಳಲ್ಲಿ ಮತ್ತೊಂದು ಬಹಳ ವಿಶೇಷವಾದಂತಹ ವಿಷಯವನ್ನ ಹೇಳ್ತಾರೆ ನೋಡಿ ಇಲ್ಲಿ ವೇದಾಂತ ದೇಶಿಕರು. ಯತ್ ಪ್ರಾದುರ್ಭವನಾಥ್, ಅವನ ಆವಿರ್ಭಾವದಿಂದ ಏನಾಗತ್ತೆ, ನರಸಿಂಹನ ಆವಿರ್ಭಾವದಿಂದ ಏನಾಗತ್ತೆ ಅಂತ ಹೇಳಿದ್ರೆ, ಅವಂಧ್ಯ ಜಠರ ಯಾದೃಚ್ಛಿಕಾತ್ ವೇಧಸಾಂ ಯಾಕಾಚಿತ್ ಸಹಸಾ ಮಹಾಸುರಗೃಹ ಸ್ಥೂಣ ಪಿತಾಮಹಿ ಅಭೂತ್. ಮಹಾಸುರ ಗೃಹ ಸ್ಥೂಣ ಅನ್ನೋದು ಕಂಭಕ್ಕೆ ಮತ್ತೊಂದು ಹೆಸರು. ಕಂಭ ಅಥವಾ ಸ್ತಂಭ ಅನ್ನೋದು ಪುಲ್ಲಿಂಗ ಶಬ್ದ, ಸ್ಥೂಣ ಅನ್ನೋದು ಸ್ತ್ರೀಲಿಂಗ ಶಬ್ದ. ಇಲ್ಲಿ ಆ ಸ್ತ್ರೀಲಿಂಗ ಶಬ್ದವಾದಂತಹ ಸ್ಥೂಣ ಅಂತ ಬಳಸ್ತಾ ಇದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ನೋಡಿ, ಬಹಳ ವಿಶೇಷವಾದಂತಹ ವಿಷಯವನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಅಲ್ಲಿಯವರೆಗೆ ಆ ಕಂಭ ಅನ್ನೋದು ಬಂಜರ ಭೂಮಿಯಾಗಿತ್ತಂತೆ. ಬಂಜರ ಭೂಮಿಯಲ್ಲಿ ನಾವು ಯಾವುದೇ ಬೆಳೆಯನ್ನ ಹಾಕಿದ್ರೂ ಕೂಡ ಅದು ಬೆಳೆಯೋದಿಲ್ಲ. ಆ ಬಂಜರತೆ ಅನ್ನೋದು ಯಾವ ಸ್ತ್ರೀಯಲ್ಲಿ ಅಥವಾ ಯಾವ ಹೆಂಗಸಿನಲ್ಲಿ ಇರುತ್ತೆ, ಅವಳು ಮಕ್ಕಳನ್ನ ಹಿಡಿಯೋದಕ್ಕೆ ಸಾಧ್ಯವಾಗೋದಿಲ್ಲ ಅಲ್ವಾ? ಅಲ್ಲಿಯವರೆಗೆ ನರಸಿಂಹ ಸ್ತಂಭದಿಂದ ಅಥವಾ ಕಂಭದಿಂದ ಆಚೆ ಬರುವವರೆಗೆ ಅದು ಬಂಜರು ಭೂಮಿಯಾಗಿತ್ತು. ಇಟ್ ವಾಸ್ ಬ್ಯಾರನ್. ಆದ್ರೆ ನರಸಿಂಹ ಆಚೆ ಬಂದ ಕೂಡ್ಲೆ
ಆ ಬಂಜರತೆಯನ್ನ ಬಿಟ್ಟು ಅದು ಕೂಡ ಫಲವತ್ತಾದಂತಹ ಒಂದು ಶರೀರವಾಗ್ಬಿಡ್ತು. ಅದು ಕೇವಲ ಫಲವತ್ತಾದಂತ ಶರೀರ ಮಾತ್ರ ಆಗ್ಲಿಲ್ಲ, ಅದು ಅಜ್ಜಿ ಆಗ್ಬಿಡುತ್ತಂತೆ. ಯಾವ್ದದು? ಆ ಒಂದು ಕಂಬ ಅಜ್ಜಿ ಆಗ್ಬಿಡತ್ತೆ. ಯಾರಿಗೆ ಅಂತ ಹೇಳಿದ್ರೆ ನೋಡಿ ಹೇಳ್ತಾ ಇದ್ದಾರೆ, ವೇಧಸ ಅಂತ ಹೇಳಿದ್ರೆ ಬ್ರಹ್ಮನಿಗೆ ಅಜ್ಜಿ ಆಗ್ಬಿಟ್ಲು. ಯಾರು? ಆ ಕಂಬ ಬ್ರಹ್ಮನಿಗೆ ಅಜ್ಜಿ ಆಗ್ಬಿಟ್ಲು. ಏನಕ್ಕೆ ಅಂತ ಹೇಳಿದ್ರೆ ನೋಡಿ, ನರಸಿಂಹನಿಗೆ ತಂದೆ ತಾಯಿ ಎಲ್ಲವೂ ಕಂಬನೇ ಅಲ್ವಾ. ಸೊ ಇವಾಗ ಮಗು ತಾಯಿಯ ಗರ್ಭದಿಂದ ಆಚೆ ಬರುತ್ತೆ ಅಂತ ಹೇಳಿದ್ರೆ ನರಸಿಂಹನಿಗೆ ತಾಯಿ ಆ ಕಂಬ. ಆದ್ರೆ ನರಸಿಂಹನಿಗೆ ತಾಯಿಯ ಜೊತೆಗೆ ನರಸಿಂಹನ ಮಗ ಯಾರು? ಬ್ರಹ್ಮ. ಅದರಿಂದ ಬ್ರಹ್ಮ ಕೇವಲ ಒಬ್ಬನೇ ಅಲ್ಲ, ಅನೇಕ ಬ್ರಹ್ಮರು ಇದ್ದಾರೆ, ಅನಂತ ಕೋಟಿ ಬ್ರಹ್ಮಾಂಡಗಳಿವೆ. ಅದರಿಂದ ಒಂದೊಂದು ಬ್ರಹ್ಮಾಂಡಕ್ಕೆ ಒಂದೊಂದು ಬ್ರಹ್ಮ ಅಂತ ಎಣಿಸಿದ್ರು ಕೂಡ, ನಾವು ಎಣಿಸಿದ್ರು ಕೂಡ ಅನಂತ ಕೋಟಿ ಬ್ರಹ್ಮರೇ ಇದ್ದಾರೆ. ಆ ಎಲ್ಲಾ ಬ್ರಹ್ಮರಿಗೆ ವೇಧಸಾಮ್ ಅಂತ ಹೇಳಿದ್ರೆ ಬಹುವಚನ. ಆ ಎಲ್ಲಾ ಬ್ರಹ್ಮರಿಗೆ ಆ ಕಂಬವೇ ಏನಾಗ್ಬಿಡ್ತು? ಆ ಕಂಬವೇ ಅಜ್ಜಿ ಆಗ್ಬಿಡ್ತು ಅಲ್ವಾ. ಆ ರೀತಿ ಬಹಳ ಕವಿತೆಯ ಕಾವ್ಯಾತ್ಮಕವಾಗಿ ಕವಿತೆಯ ರೂಪದಲ್ಲಿ ಇದನ್ನ ವರ್ಣಿಸ್ತಾ ಇದ್ದಾರೆ. ಇನ್ನೂ ಬಹಳಷ್ಟಿದೆ ಇದರ ಬಗ್ಗೆ ಹೇಳೋದಕ್ಕೆ, ಅಷ್ಟೊಂದು ಸಮಯ ಇಲ್ಲ. ಅದರಿಂದ ನಾವು ಮುಂದೆ ಒಂದು ಬಹಳ ವಿಶೇಷವಾದಂತಹ ಪುರಂದರದಾಸರ ಒಂದು ಕೀರ್ತನೆಯನ್ನ ಇವಾಗ ನೋಡಿ ಇದಕ್ಕೆ ವಿರಾಮವನ್ನ ಕೊಡೋಣ. ಪುರಂದರದಾಸರು ತೊರವೆಯ ನರಹರಿ ಏನಿದೆ, ನಿಮ್ಮಲ್ಲಿ ಒಂದಷ್ಟು ಜನ ಹೋಗಿರ್ಬೋದು, ಉತ್ತರ ಕರ್ನಾಟಕದವರು, ಬಿಜಾಪುರದ ಹತ್ರ ಇರತಕ್ಕಂತಹ ತೊರವೆಯ ನರಹರಿ. ಆ ತೊರವೆ ನರಹರಿಯ ದೇವಸ್ಥಾನದಲ್ಲಿ ಒಬ್ಬ ಕುಮಾರ ವಾಲ್ಮೀಕಿ ಅಂತ ಅವರು ವಾಲ್ಮೀಕಿಯವರ ರಾಮಾಯಣವನ್ನ ಕನ್ನಡಕ್ಕೆ ತಂದಿದ್ದಾರೆ. ಬಹಳ ಉತ್ತಮವಾದಂತಹ ರಾಮಾಯಣ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನೋಡಿ, ಕನ್ನಡ ಭಾಷೆಯಲ್ಲಿ ಅನೇಕ ಅಪಭ್ರಂಶವಾದಂತಹ ರಾಮಾಯಣವನ್ನ ವಿದ್ವಾಂಸರೇನೆ ತಂದಿದ್ದಾರೆ. ಅವ್ರ ಹೆಸರನ್ನ ಹೇಳೋದ್ ಬೇಕಾಗಿಲ್ಲ ಇಲ್ಲಿ. ಆದ್ರೆ ಈ ಕುಮಾರ ವಾಲ್ಮೀಕಿ ಅನ್ನೋರು ಯಾವ ಒಂದು ರಾಮಾಯಣವನ್ನ ಬರ್ದಿದ್ದಾರೆ, ಅದಕ್ಕೆ ತೊರವೆಯ ರಾಮಾಯಣ ಅಂತ ಹೆಸರು. ಕನ್ನಡದಲ್ಲಿ ಅತ್ಯದ್ಭುತವಾದಂತಹ ರಾಮಾಯಣ ಅಂತ ಕೇಳ್ಪಟ್ಟಿದ್ದೀನಿ. ನಾನು ಓದಿಲ್ಲ, ಆದ್ರೆ ನಾನು ಬಹಳ ಉನ್ನತ ವಿದ್ವಾಂಸರಿಂದ ನಾನು ಕೇಳ್ಪಟ್ಟಿದ್ದೀನಿ, ಅಧಿಕೃತವಾದಂತಹ ವ್ಯಕ್ತಿಗಳಿಂದ. ಆ ಪ್ರದೇಶದಲ್ಲಿ ಒಂದು ಬಹಳ ಸುಂದರವಾದಂತಹ ತೊರವೆ ನರಹರಿ ದೇವಸ್ಥಾನ ಇದೆ. ನಾನು ಹೋಗಿಲ್ಲ, ನಿಮ್ಮಲ್ಲಿ ಒಂದಷ್ಟು ಜನ ಹೋಗಿರ್ಬೋದು. ಆ ದೇವಸ್ಥಾನಕ್ಕೆ ಪುರಂದರದಾಸರು ಯಾವಾಗ ಹೋಗ್ತಾರೆ, ಅಲ್ಲೇ ಬರಿತಾರೇನೋ ಅಥವಾ ಆ ದೇವಸ್ಥಾನವನ್ನ ನೆನೆಸ್ಕೊಂಡು ಬೇರೆ ಎಲ್ಲೋ ಬರಿತಾರೆ. ಬಹಳ ಸುಂದರವಾದಂತ ಕೀರ್ತನೆ. ಇಲ್ಲಿ ನರಸಿಂಹ ಮತ್ತೆ ಹಿರಣ್ಯಕಶಿಪುವಿನ ಮೂಲ ರೂಪ ಏನಿತ್ತು ಅದರ ನಡುವೆ ಇರ್ತಕ್ಕಂತ ಒಡನಾಟವನ್ನ ವರ್ಣಿಸ್ತಾ ಇದ್ದಾರೆ. ನೋಡಿ, ಹಿರಣ್ಯಕಶಿಪು ಏನೇ ಇದ್ರು ಜಯ ಅಂದ್ರೆ ಜಯ ವಿಜಯರೇ ಹಿರಣ್ಯಕಶಿಪು ಮತ್ತೆ ಹಿರಣ್ಯಾಕ್ಷರಾಗಿ ಬರ್ತಾರೆ. ಮೂಲ ರೂಪದಲ್ಲಿ ಜಯ ವಿಜಯರು ಭಗವಂತನ ನಿತ್ಯ ಪಾರ್ಷದರು, ಪರಿಶುದ್ಧ ಭಕ್ತರು ಮಾತ್ರ ಅಲ್ಲ, ನಿತ್ಯ ಪಾರ್ಷದರು, ಭಗವಂತನ ದ್ವಾರಪಾಲಕರು ಅಂತ ಹೇಳಿದ್ರೆ ಅದೇನು ಸಾಮಾನ್ಯವಾದಂತ ವಿಷಯ ಖಂಡಿತವಾಗಲೂ ಅಲ್ಲ ಅಲ್ವಾ. ಆದ್ರಿಂದ ನರಸಿಂಹ ಈ ರೀತಿಯಾದಂತಹ ಬಹಳ ಭೀಕರವಾದಂತಹ ಒಂದು ಒಡನಾಟವನ್ನ ಇಟ್ಕೋತಾನೆ. ನೋಡಿ, ಒಂದು ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ಆ ಹಿರಣ್ಯಕಶಿಪುವಿನ ತನ್ನ ಮಡಿಲಲ್ಲಿ ಕೂರಿಸ್ಕೊಂಡು ಅವನ ಹೊಟ್ಟೆಯನ್ನ ಬಿರಿದು ಅವನ ಕರುಳನ್ನ ತೆಗೆದುಕೊಂಡು ಒಂದು ಮಾಲೆಯಾಗಿ ಮಾಡ್ಕೊಳ್ಳುವಂತಹ ಪ್ರಾಯಶಃ ಇವತ್ತಿನ ಟೆರರಿಸ್ಟ್ ಕೂಡ ಆ ರೀತಿ ಮಾಡೋದಿಲ್ಲ ಅನ್ಸುತ್ತೆ ಅಲ್ವಾ. ಇದು ಬಹಳ ಭಯಂಕರವಾದಂತಹ ಒಂದು ದೃಶ್ಯ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಆದರೆ ಇದಕ್ಕೆ ಮತ್ತೊಂದು ದೃಷ್ಟಿಯನ್ನ ಪುರಂದರದಾಸರು ಕೊಡ್ತಾ ಇದ್ದಾರೆ. ಆದ್ರಿಂದ ಅವ್ರೇನ್ ಹೇಳ್ತಾ ಇದ್ದಾರೆ ನೋಡಿ, ದಾನವನನ್ನ ಕೊಂದದ್ದಲ್ಲ ಕಾಣಿರೋ. ದಾನವ ಅಂತ ಹೇಳಿದ್ರೆ ಇಲ್ಲಿ ಅಸುರ. ಯಾರದು? ಹಿರಣ್ಯಕಶಿಪು. ಹಿರಣ್ಯಕಶಿಪುವಿನ ಕೊಲ್ಲಬೇಕು ಅಂತ ಈ ರೀತಿಯಾದಂತಹ ಒಂದು ಕಾರ್ಯವನ್ನ ಅವನು ನರಸಿಂಹ ಮಾಡ್ಲಿಲ್ಲ. ಗಾನ ವಿನೋದಿ ನಮ್ಮ ತೊರವೆಯ ನಾರಸಿಂಹ ಅಂದ್ರೆ ತೊರವೆ ನರಸಿಂಹನ ಒಂದು ಪಿಕ್ಚರ್ ನಮ್ಗೆ ಸಿಕ್ತು, ಅಲ್ಲಿ ಇಂಟರ್ನೆಟ್ ಅಲ್ಲಿ ಇದೆ ಅಂತ ಅನ್ಕೋತೀನಿ, ನಾನು ಗೂಗಲ್ ನಲ್ಲಿ ಸಿಕ್ತು, ಅದನ್ನೇ ಕೊಟ್ಟಿದ್ದೀನಿ ಇಲ್ಲಿ. ಅದರಿಂದ ಗಾನ ವಿನೋದಿ ನಮ್ಮ ತೊರವೆಯ ನಾರಸಿಂಹ. ಅವನು ವಿನೋದಿ ಅಂದ್ರೆ ಅವನಿಗೆ ಹಾಸ್ಯ ಬಹಳ ಪ್ರಿಯ. ಹಾಸ್ಯ ಮಾತ್ರ ಅಲ್ಲ, ಅವನಿಗೆ ಒಳ್ಳೆ ಪ್ರೀತಿಯ ಒಡನಾಟ ಅವನಿಗೆ ಬಹಳ ಪ್ರಿಯ. ಆದ್ರಿಂದ ಹಿರಣ್ಯಕಶಿಪುವಿನ ಜೊತೆಗೆ ಒಳ್ಳೆ ಪ್ರೀತಿಯ ಒಡನಾಟವನ್ನ ಅವನು ಇಟ್ಕೋತಾ ಇದ್ದಾನೆ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ ಪುರಂದರದಾಸರು. ಹೇಗೆ ಅವನ ಹೊಟ್ಟೆನ ಬಿರಿತಾ ಇದ್ದಾರೆ, ಕರುಳನ್ನ ತೆಗೆದು ಹಾಕುತ್ತಾ ಇದ್ದಾರೆ ಅಂದ್ರೆ ಪ್ರೀತಿಯಲ್ಲಿದೆ ಅಲ್ಲಿ ಹಿರಣ್ಯಕಶಿಪುವಿನ ಜೊತೆಗೆ. ನೋಡಿ ಹೇಳ್ತಾ ಇದ್ದಾರೆ ಪುರಂದರದಾಸರು ಹೇಗೆ ಅಂದ್ರೆ, ಅಚ್ಚ ಪುರುಷನೆಂಬ ಸ್ವಚ್ಛ ರತ್ನ ಒಡಲೊಳು ಬಿಚ್ಚಿ ಬೆರಗಿ ನೋಡಿದರೆ ಎಷ್ಟು ಇದ್ದಾವೋ ಎಂದು. ಇದ್ಯಾರಿಗೂ ಅರ್ಥ ಆಯ್ತಾ ಗೊತ್ತಿಲ್ಲ ನನಗೆ, ಇವಾಗ ಅನ್ಮ್ಯೂಟ್ ಮಾಡಕ್ಕೆ ನನ್ಗೆ ಇಷ್ಟ ಇಲ್ಲ.
ಮತ್ತೆ ಬಹಳ ಡಿಸ್ಟರ್ಬೆನ್ಸ್ ಆಗತ್ತೆ ಅಂತ ನಮ್ಮ ಎದುರಿಗೆ ಎಲ್ಲರೂ ಇದ್ರೆ ನಾನು ಖಂಡಿತವಾಗ್ಲೂ ಕೇಳ್ತಾ ಇದ್ದೆ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ನೋಡಿ ಪುರಂದರದಾಸರು, ನಿಜವಾಗ್ಲೂ ಅವನ ಹೊಟ್ಟೆಯನ್ನ ಏನಕ್ಕೆ ಬಿರಿತಾನೆ ನರಸಿಂಹ, ಅವನನ್ನ ಕೇವಲ ಹಂಗೆ ಸಾಯಿಸ್ಬಿಡ್ಬೋದಾಗಿತ್ತು. ಈ ರೀತಿಯಾದ ಭೀಕರವಾದಂತ ಸಾವನ್ನ ಏನಕ್ಕೆ ಕೊಡ್ಬೇಕಾಗಿತ್ತು ಹಿರಣ್ಯಕಶಿಪುವಿಗೆ ಅಂತ ಹೇಳಿದ್ರೆ, ಹಿರಣ್ಯಕಶಿಪುವಿನ ಹೊಟ್ಟೆ ಒಳಗೆ ಇನ್ನು ಮತ್ತೆಷ್ಟು ಪ್ರಹ್ಲಾದರಿದ್ದಾರೋ ಅಂತ ನೋಡ್ಬೇಕಾಗಿತ್ತಂತೆ ನರಸಿಂಹ. ಅಚ್ಚ ಪುರುಷ ಅಂತ ಹೇಳಿದ್ರೆ ಅಲ್ಲಿ ಪ್ರಹ್ಲಾದನ ನಡವಳಿಕೆಯನ್ನ ನೋಡಿ, ಅವನ ವಿಷ್ಣು ಭಕ್ತಿಯನ್ನ ನೋಡಿ ಎಷ್ಟು ಮೆಚ್ಕೊಂಡ್ಬಿಟ್ರು ನರಸಿಂಹ ಅಂತ ಹೇಳಿದ್ರೆ, ಅವನ ಒಡಲೋಳು. ಯಾಕೆಂದ್ರೆ ಪ್ರಹ್ಲಾದ ಬಂದಿರೋದು ಹಿರಣ್ಯಕಶಿಪುವಿಂದ ಅಲ್ವಾ. ಆ ಹಿರಣ್ಯಕಶಿಪುವಿನ ದೇಹದಲ್ಲಿ, ಒಡಲೋಳು ಅಂದ್ರೆ ದೇಹದಲ್ಲಿ ಇನ್ನು ಎಷ್ಟು ಪ್ರಹ್ಲಾದರು ಇದ್ದಾರೋ ಅಂತ ನೋಡ್ಬೇಕಾಗಿತ್ತಂತೆ ನರಸಿಂಹ. ಆದ್ರಿಂದ ಅವನೇನ್ ಮಾಡ್ತಾನೆ, ಅವನ ಹೊಟ್ಟೆಯನ್ನ ಬಿರಿದ್ಬಿಟ್ಟು ನೋಡ್ತಾನೆ, ಬೇರೆ ಯಾರಾದ್ರೂ ಪ್ರಹ್ಲಾದ ಇದಾರ ಇಲ್ಲಿ ಅಂತ. ಅದರಿಂದ ಬಿಚ್ಚಿ ಬೆರಗಿ ನೋಡಿದರೆ ಎಷ್ಟು ಇದ್ದಾವೋ ಇನ್ನೂ ಪ್ರಹ್ಲಾದನಂತ ಸ್ವಚ್ಛ ರತ್ನಗಳು, ಆ ರೀತಿಯಾದಂತಹ ರತ್ನಗಳು, ಜೆಮ್ಸ್ ಅಂತ ಹೇಳ್ತೀವಲ್ಲ, ಜೆಮ್ ಆಫ್ ಅ ಡಿವೋಟಿ ಅಂತ ಹೇಳ್ತೀವಿ ಅಲ್ವಾ. ಭಕ್ತರಲ್ಲಿ ರತ್ನ ಮತ್ತೆಷ್ಟು ಇದಾವೋ ಆ ಒಂದು ದೇಹದಲ್ಲಿ, ಹಿರಣ್ಯಕಶಿಪುವಿನ ದೇಹದಲ್ಲಿ ಅಂತ ಹೇಳಿ ಅವನ ಹೊಟ್ಟೆಯನ್ನ ಬಿರಿತಾನಂತೆ. ಅದಾದ್ಮೇಲೆ ಮತ್ತೊಂದು ಒಡನಾಟವನ್ನ ಇಲ್ಲಿ ವರ್ಣಿಸ್ತಾರೆ ನೋಡಿ. ಇಲ್ಲಿ ಇದು ವ್ಯಂಗ್ಯವಾಗಿ ಬರ್ದಿಲ್ಲ ಇದನ್ನ ಅಲ್ವಾ. ಅಂದ್ರೆ ವ್ಯಂಗ್ಯವಾಗಿ ಬರಿಬೇಕಾಗಿದ್ರೆ ಅದಕ್ಕೆ ಸ್ಪಷ್ಟವಾಗಿ ಅವರ ಆಚಾರ್ಯರ ದೃಷ್ಟಿಯಲ್ಲಿ ಈ ಒಂದು ಅವತಾರ ಹೇಗೆ ಬಂದಿದೆ. ಕರುಳು ಗಂಟು ಹಾಕಿಕೊಂಡನೆಷ್ಟು ದೇಹ ಸಂಬಂಧದಿಂದ ನೆಂಟತನ ಬೆಳೆಯಬೇಕೆಂದು ನೋಡಿ ನಾವು ಕರುಳಿನ ಸಂಬಂಧ ಅಂತ ಹೇಳ್ತೀವಿ ಅಲ್ವಾ. ಯಾರಿಗಾದ್ರೂ ನಾವು ಬಹಳ ಪ್ರಿಯರಾಗಿದ್ದೀವಿ, ನಮ್ಗೆ ಯಾರಾದ್ರೂ ಬಹಳ ನಿಕಟವಾಗಿದ್ದಾರೆ, ಯಾರನ್ನಾದ್ರೂ ನಾವು ಬಹಳ ಹಚ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನಾವೇನ್ ಹೇಳ್ತೀವಿ, ನಮ್ಮಿಬ್ಬರ ಸಂಬಂಧ ಕರುಳಿನ ಸಂಬಂಧ. ಆದ್ರೆ ಹಿರಣ್ಯಕಶಿಪು ನಿಜವಾಗ್ಲೂ ನರಸಿಂಹ ನಿಜವಾಗ್ಲೂ ಹಿರಣ್ಯಕಶಿಪು ತನ್ನನ್ನ ಕರುಳಿನ ಸಂಬಂಧ ಅಂತ ತೋರ್ಸೇ ಬಿಡ್ತಾನೆ. ಹೇಗೆ? ಕರುಳನ್ನ ತೆಗೆದ್ಬಿಟ್ಟು ತೋರಿಸ್ಬಿಡ್ತಾನೆ ಅಲ್ವಾ. ಅಂದ್ರೆ ನರಸಿಂಹನಿಗೆ ಹಿರಣ್ಯಕಶಿಪು ಅವನ ಮೂಲ ರೂಪದಲ್ಲಿ ಬಹಳ ಪ್ರಿಯ. ಜಯ ವಿಜಯ ಇಬ್ರು ಕೂಡ ಅವರ ನಿತ್ಯ ಪಾರ್ಷದರು. 3ನೇ ಸ್ಕಂಧದಲ್ಲಿ ಯಾವಾಗ ಚತುಷ್ಕುಮಾರರು ಹೋಗ್ತಾರೆ ವೈಕುಂಠ, ಆಚೆ ಬಂದು ಚತುಷ್ಕುಮಾರರನ್ನ ಅವನು ಸಮಾಧಾನ ಪಡಿಸ್ತಾನೆ. ಯಾವ ಮಾತುಗಳನ್ನ ಅಲ್ಲಿ ಆಡ್ತಾನೆ, ಬಾಹ್ಯ ರೂಪದಲ್ಲಿ ಚತುಷ್ಕುಮಾರರನ್ನ ಹೊಗಳಿ ಮಾತಾಡ್ತಾ ಇರ್ತಾನೆ, ಆದ್ರೆ ಅಂತರಾರ್ಥದಲ್ಲಿ ಅದು ನಿಜವಾಗ್ಲೂ ಜಯ ವಿಜಯರನ್ನ ಹೊಗಳಿ ಮಾತಾಡ್ತಾ ಇರ್ತಾನೆ ಅಂತ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಅವರು ಬಹಳ ಸುಂದರವಾದಂತ ವ್ಯಾಖ್ಯಾನವನ್ನ ಅಲ್ಲಿ ಕೊಟ್ಟಿದ್ದಾರೆ ಅಲ್ವಾ. ಅದರಿಂದ ಜಯ ವಿಜಯರು ಬಹಳ ಪ್ರಿಯ ಯಾರಿಗೆ? ನರಸಿಂಹನಿಗೆ. ಆದ್ರಿಂದ ಅವರಿಬ್ಬರದು, ನರಸಿಂಹನದು ಮತ್ತೆ ಜಯ ವಿಜಯರದು ಕರುಳಿನ ಸಂಬಂಧ. ಆ ಕರುಳನ್ನ ಏನ್ ಮಾಡ್ತೀರಾ ನೋಡಿ, ಯಾವ್ದೋ ಅಂತೀವಿ. ಆದ್ರಿಂದ ನರಸಿಂಹತಾನೆ ಬಹಳ ಕಾವ್ಯಾತ್ಮಕವಾಗಿ ಪುರಂದರದಾಸರು ಹೇಳ್ತಾ ಇದ್ದಾರೆ ಅಲ್ವಾ. ಗಂಟು ಹಾಕಿ ಕೊಂಡನೆಷ್ಟು ದೇಹ ಸಂಬಂಧದಿಂದ. ಅಷ್ಟು ಮಾತ್ರ ಅಲ್ಲ, ಕರುಣನ್ನ ತೆಗೆದ್ಬಿಟ್ಟು ಗಂಟು ಹಾಕ್ತಾರಂತೆ ಮೊದಲು ನರಸಿಂಹ. ಅದನ್ನ ತನ್ನ ಕೊರಡಿನ ಮೇಲೆ ಹಾಕುತ್ತಾನೆ. ಇದರಿಂದ ನಮ್ಗೇನ್ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ವಾಯ್ಸ್ ಬ್ರೇಕಿಂಗ್. ಓಕೆ, ಇವಾಗ ಏನೇನ್ ಮುಗೀತು, ಏನು ಮಾಡಕ್ಕಾಗಲ್ಲ. ಒಂದು ಅಪೂರ್ವವಾದಂತಹ ದೃಷ್ಟಿಯನ್ನ ಇಲ್ಲಿ ಏನ್ ಕೊಟ್ಟಿದ್ದಾರೆ ಪುರಂದರದಾಸರು, ಇಲ್ಲಿ ಅದನ್ನ ನಾವು ನೋಡ್ತಾ ಇದ್ದೀವಿ ಅಲ್ವಾ. ಅಂದ್ರೆ ಹಿರಣ್ಯಕಶಿಪುವಿನ ಮೇಲೆ, ಅವನ ಮೂಲ ರೂಪದ ಮೇಲೆ ಬಹಳಷ್ಟು ಪ್ರೀತಿ ಇತ್ತು. ಯಾರಿಗೆ? ನರಸಿಂಹನಿಗೆ. ಮತ್ತೆ ನರಸಿಂಹನಿಗೆ ಬೇರೆ ಯಾವುದೇ ಮಾಲೆಯನ್ನ ಹಾಕೋದಕ್ಕೆ ಅವ್ರಿಗೆ ಧೈರ್ಯ ಇರಲಿಲ್ಲ. ದೇವತೆಗಳೆಲ್ಲರೂ ನಡುಗ್ತಾ ಇದ್ರು. ಪ್ರಹ್ಲಾದನಿಗೆ ಮಾಲೆ ಹಾಕುವಂತ ಅವಶ್ಯಕತೆ ಇರಲಿಲ್ಲ. ನಾವು ಒಂದು ನಮ್ಮ ಪಿಕ್ಚರ್ ನಲ್ಲಿ, ಇಸ್ಕಾನ್ ಪಿಕ್ಚರ್ ನಲ್ಲಿ ನಾವು ನೋಡ್ತೀವಿ, ಆದ್ರೆ ಭಾಗವತದಲ್ಲಿ ಆ ರೀತಿಯಾದಂತ ವರ್ಣನೆ ನಾನು ನೋಡಿಲ್ಲ. ಪ್ರಹ್ಲಾದ ಯಾವುದೇ ಮಾಲೆಯನ್ನ ಹಾಕೋದಿಲ್ಲ, ಆದ್ರೆ ತನ್ನ ಪ್ರಾರ್ಥನೆಗಳ ಮೂಲಕ ಒಂದು ಮಾಲೆಯನ್ನ ಅವನು ಧರಿಸ್ತಾನೆ. ಆದ್ರಿಂದ ನನಗೆ ಯಾವ್ದಾದ್ರೂ ಮಾಲೆ ನನಗೆ ಬೇಕಂದ್ರೆ ಅದು ಖಂಡಿತವಾಗ್ಲೂ ನನ್ನ ಭಕ್ತನ ಕರುಳಿನಿಂದ ಮಾಡಿದಂತ ಒಂದು ಮಾಲೆ. ಅದರಲ್ಲೂ ಈ ಹಿರಣ್ಯಕಶಿಪು ಮೂಲ ರೂಪದಲ್ಲಿ
ಜಯನಾಗಿರೋದ್ರಿಂದ ಅವನ ಕರುಳಿನ ಮಾಲೆಯನ್ನ ನಾನು ನನ್ನ ಕತ್ತಿನ ಮೇಲೆ ಹಾಕೊಂಡ್ರೆ ಒಳ್ಳೆ ಮಾಲೆ ಆಗತ್ತೆ ಅಲ್ವಾ. ಎಲ್ಲಾ ಹೂವುಗಳಿಗಿಂತಲೂ ನನ್ನ ಭಕ್ತನ ಹೃದಯದಿಂದ, ನನ್ನ ಭಕ್ತನ ಕರುಳಿನಿಂದ ಮಾಡಿದಂತಹ ಮಾಲೆ ನನಗೆ ಸಿಕ್ಕಿದ್ರೆ ನನಗೆ ಬಹಳ ಸಂತೋಷ ಅಂತ ಹೇಳಿ ಹಿರಣ್ಯಕಶಿಪು ಆ ಕರುಳನ್ನ ತೆಗೆದು ಮಾಲೆ ರೂಪದಲ್ಲಿ ನರಸಿಂಹ ಧರಿಸ್ತಾನೆ. ಆಯ್ತಾ. ಸೊ ಇಷ್ಟು ಹೇಳಿ ಇವತ್ತು ನಾವು ನಮ್ಮ ಇವತ್ತಿನ ಚರ್ಚೆಗೆ ವಿರಾಮವನ್ನ ಕೊಡ್ತಾ ಇದ್ದೀವಿ. 10 ನಿಮಿಷ ತಡವಾಗಿದೆ, ತೊಂದರೆ ಇಲ್ಲ ಅಂತ ಅಂದ್ಕೋತೀನಿ. ನಾಳೆ ನಾವೇನ್ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರೆ, ನರಸಿಂಹ ಪ್ರಹ್ಲಾದರ ಪರಸ್ಪರ ದಿವ್ಯ ಒಡನಾಟವನ್ನ ನಮ್ಮ ಆಚಾರ್ಯರು ಹೇಗೆ ವರ್ಣಿಸಿದ್ದಾರೆ, ಮತ್ತಷ್ಟು ವಿಷಯಗಳನ್ನ ಮಧ್ವಾಚಾರ್ಯರು ನಖಸ್ತುತಿ ಅಂತ ಬರೆದಿದ್ದಾರೆ. 2 ಶ್ಲೋಕಗಳು ಅದ್ಭುತವಾಗಿದೆ. ನಖಸ್ತುತಿ ಅಂದ್ರೆ ನರಸಿಂಹನ ನಖ ಅಂದ್ರೆ ಆ ಉಗುರು, ಆ ಉಗುರಿಂದನೇ ಇಲ್ಲಿ ವೇದಾಂತ ದೇಶಕರು ಹೇಗೆ ಹೇಳ್ತಾ ಇದ್ದಾರೆ ಪಾಣಿಜ ಅಂತ, ಆ ನರಸಿಂಹನ ಉಗುರಿಂದಾನೇ ಈ ಹಿರಣ್ಯಕಶಿಪುವಿನ ಹೊಟ್ಟೆಯನ್ನ ಬಿರಿದು ಅವನ ಕರುಳನ್ನ ತೆಗೆದು ಅಂದ್ರೆ ಕೈಯಿಂದ ಕರುಳನ್ನ ತೆಗೆದು ಕೊರಳಿನ ಮೇಲೆ ಹಾಕುತ್ತಾನೆ ಅಂತ ಬರುತ್ತೆ ಅಲ್ವಾ. ಅದರಿಂದ ಕೇವಲ ಆ ಉಗುರಿನ ಮೇಲೆ 2 ಅದ್ಭುತವಾದಂತಹ ಶ್ಲೋಕಗಳನ್ನ ಬರೆದಿದ್ದಾರೆ. ಅದನ್ನು ಕೂಡ ನಾವು ಚರ್ಚೆ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತೇವೆ. ಬೇರೆ ಯಾವ್ದಾದ್ರು ವಿಷಯ ಆಗೋದಿದ್ರೆ, ಉದಾಹರಣೆಗೆ ಗೌಡಿಯ ವೈಷ್ಣವ ಸಂಪ್ರದಾಯದಲ್ಲಿ ನರಸಿಂಹ ಸ್ತುತಿಯನ್ನ ಹೇಗೆ ಮಾಡಬೇಕು ಅಂತ ಭಕ್ತಿವಿನೋದ್ ಠಾಕೂರ್ ಅವರು ಹೇಳಿದ್ದಾರೆ. ಅದು ಕೂಡ ಸಮಯ ಆದ್ರೆ ಅದನ್ನ ನಾವು ನಾಳೆ ದಿವಸ ಚರ್ಚೆ ಮಾಡ್ತೀವಿ. ಆಯ್ತಾ. ಇಷ್ಟ ಹೇಳಿ ಇವತ್ತು ನಾನು ಇಲ್ಲಿ ಇವತ್ತಿನ ಚರ್ಚೆಗೆ ವಿರಾಮವನ್ನ ಕೊಡ್ತಾ ಇದ್ದೇನೆ. ಎಲ್ಲರಿಗೆ ಧನ್ಯವಾದಗಳು. ಯಾರ್ಯಾರು ಇವತ್ತು ಭಾಗವಹಿಸಿದ್ದೀರಾ, ಅನೇಕ ಜನರು ಬಂದಿದ್ದೀರಾ, 59 ಜನ. ಎಲ್ಲರಿಗೆ ಬಹಳ ಧನ್ಯವಾದಗಳು. ಇದೀಗ ನಾನು ಎಲ್ಲರನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಹರೇ ಕೃಷ್ಣ ಪ್ರಭು, ನಿಮ್ದು ಮೀಟ್ ಆಗಿದೆ ಪ್ರಭು. ಪ್ರಭು ನೀವು ಮ್ಯೂಟ್ ಅಲ್ಲಿ ಇದ್ದೀರಾ? ಮೀಟ್ ಆಗಿದೆ ಪ್ರಭು. ಹರೇ ಕೃಷ್ಣ ಪ್ರಭು. ಕೇಳಿಸ್ತಿಲ್ಲ ಪ್ರಭು. ಹರೇ ಕೃಷ್ಣ ಪ್ರಭು. ಪ್ರಭು ನಿಮ್ದು ವಾಯ್ಸ್ ಬರ್ತಾ ಇಲ್ಲ. ಹರೇ ಕೃಷ್ಣ, ಯಾವಾಗ ಬರ್ತಾ ಇದೆಯಾ? ಹಾ ಪ್ರಭು. ಈಗ ಸ್ವಲ್ಪ ಬರ್ತಾ ಇದೆ, ಕಮ್ಮಿ ಇದೆ. ಎಲ್ಲರಿಗೆ ಧನ್ಯವಾದಗಳು. ಯಾರಿಗಾದ್ರೂ ಯಾವ್ದಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ನೀವು ಇವಾಗ ಕೇಳ್ಬೋದು, ಅಥವಾ ನೀವು ಟೀಕೆ ಟಿಪ್ಪಣಿ ಇದ್ರೆ ನೀವು ಮಾಡ್ಬೋದು. ಎಲ್ಲರಿಗೂ ನರಸಿಂಹ ಚತುರ್ದಶಿಯ ಶುಭಾಶಯಗಳು. ಹರೇ ಕೃಷ್ಣ. ಯಾರಿಗಾದ್ರೂ ಯಾವ್ದಾದ್ರು ಪ್ರಶ್ನೆ, ಟೀಕೆ ಟಿಪ್ಪಣಿ ಏನಾದ್ರು ಇದೆಯಾ? ಓಕೆ, ಯಾರಿಗೂ ಯಾವ್ದು ಪ್ರಶ್ನೆ ಇಲ್ವಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಕಳಿಸ್ತಾ ಇದೆ. ಇದು ತೊರವಿ ನರಸಿಂಹ ಟೆಂಪಲಿಗೆ ಹೋಗಿದ್ದೆ ಪ್ರಭುಜಿ. ನಾನು ಹೋಗಿ ನೋಡಿದ್ದೀನಿ. ಅಂಡರ್ಗ್ರೌಂಡಲ್ಲಿ ಇದೆ ಟೆಂಪಲು, ಅಂಡರ್ಗ್ರೌಂಡಲ್ಲಿ ಇದೆ. ಬಟ್ ಒಬ್ಬೊಬ್ಬರೇ ಒಳಗಡೆ ಹೋಗೋಕ್ಕಾಗ್ತದೆ, 2-3 ಜನ ಹೋಗೋಕ್ಕಾಗಲ್ಲ. ಬಟ್ ಗರ್ಭಗುಡಿ ಅಂತ ಏನು ಇರ್ತದಲ್ಲ, ಮೂರ್ತಿ ಹತ್ರ ಒಂದು 5-6 ಜನ ನಿಂತ್ಕೋಬೋದು ಮ್ಯಾಕ್ಸಿಮಮ್. ಬಟ್ ಹೋಗೋದು ಬರೋದಕ್ಕೆ ಮಾತ್ರ ಒಬ್ಬೊಬ್ಬರೇ ಮಾತ್ರ ಹೋಗೋದು ಸಾಧ್ಯ. ಅಷ್ಟೇ ಚಿಕ್ಕದಾಗಿದೆ ರೋಡು. ಗರ್ಭಗುಡಿ ಕೆಳಗಡೆ ಇದೆ, ಅಂಡರ್ಗ್ರೌಂಡಲ್ಲಿ ಇದೆ. ಹರೇ ಕೃಷ್ಣ. ಧನ್ಯವಾದಗಳು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಬೇರೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ, ಏನಾದ್ರೂ ಟೀಕೆ ಟಿಪ್ಪಣಿ ಏನಾದ್ರೂ ಇದೆಯಾ? ಇಲ್ಲಾಂದ್ರೆ ನಾವು ವಿರಾಮವನ್ನ ಕೊಡೋದಾ ಇವತ್ತಿಗೆ? ಬೇರೆ ಯಾವ್ದು ಅಂದ್ಕೋತೀನಿ. ಹೇಳಿ. ಯಾವ್ದು ಇಲ್ಲ ಅನ್ಸುತ್ತೆ ಪ್ರಭು, ಕ್ಲೋಸ್ ಮಾಡುವುದು ಪ್ರಭು. ಓಕೆ, ಹಾಗಾದ್ರೆ ಕ್ಲೋಸ್ ಮಾಡೋಣ. ಎಲ್ಲರಿಗೆ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ದಂಡವತ್ ಪ್ರಣಾಮ, ಧನ್ಯವಾದಗಳು. ಹರೇ ಕೃಷ್ಣ.